ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕ್ಷಮಿಸಿ ಪ್ರಿಯರೇ, ಹೊಸದೊಂದು ದಿನ, ಹೊಸತೊಂದು ದಿನ, ಹೊಸತೊಂದು ಕ್ಷಣ, ಹೊಸತೊಂದು ಜೀವನ. ಹೌದಲ್ಲ? ಹೊಸದಾದ ಒಂದು ದಿನ, ಹೊಸತನ ಹಾಗೂ ಹೊಸ ಜೀವನ. ನಿನ್ನೆ ನಾವಿದ್ದು ಹೇಗಿದ್ದು? ನಿನ್ನೆ ಸಂತೋಷವಾಗಿದ್ವಾ? ಮೊನ್ನೆ ಸಂತೋಷವಾಗಿದ್ವಾ? ಹೋದವಾರ ಸಂತೋಷವಾಗಿದ್ವಾ? ಇವತ್ತು ಹೇಗಿದ್ದೇವೆ? ಹೀಗೆ ಹೇಗಿದ್ದೇವೆ? ಈ ದಿನ ಹೇಗಿದೆ? ಇಂದಿನ ಜೀವನ ಹೇಗಿದೆ? ನಮಗೆ ನಾವು ಉತ್ತರ ಕೊಟ್ಟುಕೊಳ್ಬೇಕು. ನಿನ್ನೆಯ ದಿನಕ್ಕೂ ಈ ದಿನಕ್ಕೂ ವ್ಯತ್ಯಾಸವನ್ನು ನೋಡಬೇಕು. ನಿನ್ನೆ ನಾನು ಹೇಗಿದ್ದೆ, ಇಂದು ನಾನು ಹೇಗಿದ್ದೇನೆ, ನಾಳೆ ನಾನು ಹೇಗಿರ್ತೇನೆ, ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ನಿನ್ನೆ ನಾನು ತುಂಬಾ ಚೆನ್ನಾಗಿದ್ದೆ, ಇವತ್ತು ಚೆನ್ನಾಗಿಲ್ಲ, ನಾಳೆ ಇನ್ನೂ ಚೆನ್ನಾಗಿರೋದಿಲ್ವಾ ಅಥವಾ ಇನ್ನೂ ಚೆನ್ನಾಗಿರ್ತೇನ? ಹೋದ ಸಂತೋಷವಾಗಿದ್ದೆ, ಈ ವಾರ ಸಂತೋಷವಾಗಿಲ್ಲ, ಅಯ್ಯೋ ಮುಂದೆ ಏನಾಗ್ತದೋ ಎಂಬ ಪ್ರಶ್ನೆನ. ಏನನಿಸುತ್ತದೆ ನಮ್ಮ ಅನಿಸಿಕೆ? ನೆನ್ನೆ ಸಂತೋಷವಾಗಿದ್ರ? ನೆನ್ನೆ ಎಷ್ಟು ಜನ ಸಂತೋಷವಾಗಿದ್ರಿ? ಎಷ್ಟು ಜನ ನೆನ್ನೆ ಸಂತೋಷವಾಗಿದ್ದಿರಬಹುದು? ಇವತ್ತೆಷ್ಟು ಜನ ಸಂತೋಷವಾಗಿದ್ದಿರಬಹುದು? ನಾಳೆ ಎಷ್ಟು ಜನ ನಾವು ಸಂತೋಷವಾಗಿರಬಹುದು? ಪ್ರಿಯರೇ, ನೋಡಿ, ನಮಗೆ ನಮ್ಮ ಮೇಲೆ ವಿಶ್ವಾಸವಿಲ್ಲ. ನಿನ್ನೆ ಸಂತೋಷವಾಗಿದೆ, ಇವತ್ತು ಸಂತೋಷವಾಗಿ ಇದ್ದೇನೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನಾಳೆ ಸಂತೋಷವಾಗಿರ್ತೀನಿ ನಮಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ನಾಳೆಯ ಜೀವನ ನನ್ನನ್ನು ಯಾವ ವಿಧದಲ್ಲಿ ನನ್ನ ಗೊಂದಲಕ್ಕೆ ಒಳಪಡಿಸ್ತದೆ ಎಂದು ನಮಗೆ ಗೊತ್ತಿಲ್ಲ. ಆದರೂ ನಾನು ನನ್ನ ಮೇಲೆ ವಿಶ್ವಾಸವಿಟ್ಟಿದ್ದೆ ಆದರೆ, ನನ್ನಲ್ಲಿ ನನಗೆ ನನ್ನ ಕುರಿತು ಒಳ್ಳೆಯದಿದೆ ಎಂಬುದಾದರೆ ನಾನು ಹೇಳಬಹುದು, ನಾಳೆ ನಾನು ಸಂತೋಷವಾಗಿರ್ತೇನೆ. ಏನೇ ಬಂದರೂ ಏನೇ ಆದರೂ ನಾನು ನಾಳೆ ಸಂತೋಷವಾಗಿರ್ತೇನೆ ಎಂಬ ತೀರ್ಮಾನ ಮಾಡುವ ವ್ಯಕ್ತಿಯೇ ನಿಜವಾಗಿಯೂ ಜೀವನವನ್ನು ಜಯಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಸುಂದರವಾದಂತಹ ದಿನದಲ್ಲಿ ನಾವು ಚಿಂತಿಸ್ತಾ ಇದ್ದೇವೆ. ದೇವರು ದಯಪಾಲಿಸಿದಂತಹ ಈ ಪವಿತ್ರವಾದ ದಿನದಲ್ಲಿ ನಾವು ಒಂದು ಚಿಂತಾಲೋಕಕ್ಕೆ ನಾವು ಹೋಗಿದ್ದೇವೆ. ಈ ಪ್ರಾರಂಭದ ಹಂತದಲ್ಲಿ, ಪ್ರತಿದಿನ ಪ್ರಾರಂಭ ಹಂತದಲ್ಲಿ ಒಂದು ಚಿಂತೆಗಳು ನಮ್ಮ ಮುಂದೆ ಬರ್ತದೆ. ಆ ನಮ್ಮ ಚಿಂತೆಗಳು ನಮ್ಮನ್ನ ಹೋರಾಟಕ್ಕೆ ತರ್ತದ, ಗೊಂದಲಕ್ಕೆ ಸಿಕ್ಕಿಸ್ತದ, ಅಥವಾ ನೋವನ್ನ ತರ್ತದ, ಸಂತೋಷವನ್ನ ತರ್ತದ, ನಮಗೆ ಗೊತ್ತಿಲ್ಲ. ಆದರೆ ನನಗೆ ಅರಿವಾಗಬೇಕು, ನಾನು ನಾಳೆ ಸಂತೋಷವಾಗಿರ್ತೇನೆ, ನಾಳೆ ನಾನು ಸಂತೋಷವಾಗಿರ್ತೇನೆ. ಎಷ್ಟು ಜನರಲ್ಲಿ ಈ ಮನೋಭಾವನೆ ಬರ್ತದೆ? ನಾನು ಇರ್ತೇನೆ, ಸಂತೋಷವಾಗಿ ಇರ್ತೇನೆ, ನಾಳೆ ಅಲ್ಲ, ಬರೋ ವಾರ ಅಲ್ಲ, ಬರೋ ತಿಂಗಳು ಆದ್ರೂ ಸರಿನೇ, ನಾನು ಸಂತೋಷವಾಗಿ ಇರ್ತೇನೆ ಎಂದು ಹೇಳುವವರು ಈ ಲೋಕದಲ್ಲಿ ಯಾರಿದ್ದಾರೆ ಎಂದು ಕೇಳೋದು ಬೇಕಾಗಿಲ್ಲ. ಈಗ ನಾವು ಇದ್ದೇವೆ, ನಮಗೆ ಯಾರು ಹೇಳಲಿಕ್ಕೆ ಸಾಧ್ಯ ನಾನು ಸಂತೋಷವಾಗಿರ್ತೇನೆ ಅಂತ? ಹೌದು ಪ್ರಿಯರೇ, ನಮಗೆ ಹೇಳಲಿಕ್ಕೆ ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಹೇಳ್ಬಹುದು, ಆದರೆ ನಮಗೆ ನಮ್ಮ ಮೇಲೆ ವಿಶ್ವಾಸವಿದ್ದರೆ ಮಾತ್ರ, ಲೋಕವನ್ನು ಅರಿತಿದ್ರೆ ಮಾತ್ರ,
ಲೋಕವನ್ನು ತಿಳಿದುಕೊಂಡಿದ್ರೆ ಮಾತ್ರ. ಈ ಜೀವನವೆಲ್ಲವೂ ಕ್ಷಣಿಕವಾದದ್ದು, ಇಲ್ಲಿ ಯಾವುದು ಶಾಶ್ವತವಿಲ್ಲ ಎಂಬುದನ್ನ ಮನಗಂಡ್ರೆ ಮಾತ್ರ ನಾಳೆ ದಿನವನ್ನು ಕುರಿತು ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳ್ತೀರಾ, ಇಂದಿನ ದಿನ ಇಂದಿಗೆ, ಇಂದಿಗೆ, ನಾಳೆದು ನಾಳೆಗೆ. ನಾಳೆದನ್ನು ಕುರಿತು ನೀನು ಯಾಕೆ ಆಲೋಚಿಸುತ್ತೀಯ? ನಾಳಿದನ್ನು ಕುರಿತು ನೀನು ಯಾಕೆ ಆಲೋಚಿಸುತ್ತೀಯ? ಹಾರುವ ಪಕ್ಷಿಗಳನ್ನು ನೋಡು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಕಾಡಿನಲ್ಲಿರುವ ಮೃಗಗಳನ್ನು ನೋಡು, ಅವು ಚಿಂತಿಸುವುದಿಲ್ಲ. ತಕ್ಕ ಸಮಯಕ್ಕೆ ಅವಾಗ ಏನು ಬೇಕೋ ಅವುಗಳಿಗೆ ನಾನು ಕೊಟ್ಟಿರುತ್ತೇನೆ. ತಕ್ಕ ಸಮಯದಲ್ಲಿ ನಾನು ಎಲ್ಲವನ್ನು ಕೊಡುತ್ತೇನೆ. ತಕ್ಕ ಸಮಯದಲ್ಲಿ ಕೊಡುವಂತಹ ದೇವರು. ನನ್ನ ನಡೆಸುವವರು ನೀವೇ, ತಲೆ ಎತ್ತುವವರು ನೀವೇ, ತಕ್ಕ ಸಮಯದಿ ನನ್ನ ನಡೆಸುವಿರಿ. ನಿನಗೆ ಅರಿಯದಿರುವುದು ಯಾವುದು ಇಲ್ಲವೇ? ಇಂದು ಎಂದು ಆರಾಧಿಪೆ. ನಿನಗೆ ಅರಿಯದಿರುವುದು ಯಾವುದು ಇಲ್ಲವೇ? ಇಂದು ಎಂದು ಆರಾಧಿಪೆ. ನಿನ್ನ ನಡೆಸುವವರು ಅವರೇ, ತಲೆ ಎತ್ತುವವರು ಅವರೇ. ಓ ತಕ್ಕ ಸಮಯದಿ ನಿನ್ನ ನಡೆಸುವರು. ತಕ್ಕ ಸಮಯದಲ್ಲಿ ನಡೆಸ್ತಾರೆ, ಅವರೇ ದೇವರು. ಅದರಿಂದ ನಾವು ಅವರ ಮೇಲೆ ಭರವಸೆ ನೀಡಬೇಕು. ನಮ್ಮ ಜೀವನವನ್ನು ಕುರಿತು ಅವರ ಮೇಲೆ ಭರವಸೆ ಇಡಬೇಕು. ನಮ್ಮ ಜೀವನದಲ್ಲಿ ಬರುವುದನ್ನ, ಹೋರಾಟಗಳನ್ನ ಕುರಿತು ನಾವು ಅವರ ಮೇಲೆ ಭರವಸೆ ಇಡಬೇಕು, ದೇವರ ಮೇಲೆ ಭರವಸೆ ಇಡಬೇಕು. ಹೀಗೆ ದೇವರ ಮೇಲೆ ಭರವಸೆ ಇಡುವಾಗ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಎತ್ತುತ್ತಾರೆ. ತಕ್ಕ ಸಮಯದಲ್ಲಿ ನಾವು ಎಲ್ಲಿ ತಲೆ ತಗ್ಗಿಸಲ್ಪಟ್ಟೆವೋ ಅಲ್ಲಿಯೇ ತಲೆ ಎತ್ತುತ್ತಾರೆ. ಎಲ್ಲಿ ಅವಮಾನಕ್ಕೊಳಗಾದೆವೋ ಅಲ್ಲಿಯೇ ನಮ್ಮನ್ನ ದೇವರು ಎತ್ತುತ್ತಾರೆ. ಹೌದು ಪ್ರಿಯರೇ, ಇದೇ ದೈವ ಸ್ವಭಾವ, ಇದೇ ದೈವ ಕೃಪೆ. ಪ್ರಿಯರೇ, ನೆನ್ನೆ ದಿನ ನಾವು ಧ್ಯಾನಿಸಿದೆವು ವಿವಾಹ ಸಂಸ್ಕಾರದ ಭಾಗ 6. ಇಂದು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ ವಿವಾಹ ಸಂಸ್ಕಾರ ಭಾಗ 7, 7th episode. So welcome to you all. Peace be with you all. Peace be with your family. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ ಈ ವಿವಾಹ ಸಂಸ್ಕಾರದ 7ನೇ ಭಾಗದಲ್ಲಿ. ಪ್ರಿಯರೇ, ನಾವು ಧ್ಯಾನಿಸುವಂತ ವಿವಾಹ, ಮದುವೆ ಎಂದು ಹೇಳುವಾಗ ಸಂತೋಷ ಯಾರಿಗಿಲ್ಲ? ಯಾರಾದ್ರೂ ಸಂತೋಷ ಇಲ್ವಾ? ಇದೆಯಾ? ಇಲ್ವಾ? ಒಂದು ಕ್ಷಣ ಆಗಿ ಫ್ಲಾಶ್ ಬ್ಯಾಕ್ಗೆ ಹೋಗೋಣವಾ? ಒಂದು ಕ್ಷಣ ಆಗಿ ಫ್ಲಾಶ್ ಬ್ಯಾಕ್ಗೆ ಹೋಗುವ. ಆ ಮೊದಲನೇ ದಿನ, ಆ ವಿವಾಹದ ಮೊದಲನೇ ದಿನ ನಾನು ಹೇಗಿದ್ದೆ? ಆ ಮಧುವಣಿಗನಾಗಿ, ಆ ಮಧುವಣಿಗಿತ್ತಿಯಾಗಿ, ಆ ದೇವಾಲಯದಲ್ಲಿ ಒಳ್ಳೆ ಬಿಳಿ ಕಲರು ಎಂತ ಮ್ಯಾಕ್ಸಿನೋ ಎಂತನೋ ಹಾಕಿ, ಹಿಂದೆ ದೊಡ್ಡದು ಇಲ್ಲಿಂದ ದೇವಾಲಯದ ಬಾಗಿಲ ತನಕ ಎಳ್ಕೊಂಡು ಬರುವಂತಹ ವೇಲ್ ಹಾಕಿ, ಏನ್ ಕಾಸ್ಮೆಟಿಕ್ ಹಾಕಿ, ಒಳ್ಳೆ ದೇವದೂತ, ಒಂದು ರಾಣಿಯಾಗೆ, ಶಿ ಇಸ್ ಬಿಕಮ್ ಆಂಜಲ್. ಸೊ ಒಂದು ರಾಣಿಯಾಗೆ ಹಾಗೇ ವೈಭವದಿಂದ, ಈ ಕಡೆ ಒಂದು ಹುಡುಗಿ, ಈ ಕಡೆ ಒಂದು ಹುಡುಗಿ, ಇಲ್ಲಂದ್ರೆ ಈ ಕಡೆ ಒಂದು ಹುಡುಗ, ಆ ಕಡೆ ಒಂದು ಹುಡುಗ, ಓ ಎಂಥ ಗಾಂಭೀರ್ಯವಾದ ನಡೆಯನ್ನು ಇಟ್ಟು ಆ ವಿವಾಹದ ದಿನವನ್ನು ಒಂದು ಕ್ಷಣ ಯೋಚಿಸಿ ನೋಡಿಯಲ್ಲ. ಆ ಮಧುವಣಿಗ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಆ ಮಧುವಣಿಗನನ್ನು ಹಾಗೆಯೇ ತನ್ನ ಕಣ್ಣುಗಳಿಂದ, ಹೃದಯಗಳಿಂದ ಪ್ರತಿಬಿಂಬಿಸಿ ಆಕರ್ಷಿಸುವಂತಹ ಒಂದು ನೋಟ. ಆ ಮಧುವಣಿಗಿತ್ತಿ ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಎಲ್ಲರ ಕಡೆ ನೋಟವಿದ್ರು, ಆ ಮಧುವಣಿಗಿತ್ತಿಯ ಕಡೆ ಮಾತ್ರ ಆ ನೋಟ, ಆ ಪ್ರತಿಬಿಂಬ. ಆ ದೇವಾಲಯದ ದ್ವಾರವನ್ನು ಸಂಧಿಸುವಾಗಲೇ, ಆ ದೇವಾಲಯದ ದ್ವಾರವನ್ನು ಪ್ರವೇಶಿಸುವಾಗಲೇ ಏನೋ ಒಂದು ಹೊಸತನ, ಏನೋ ಒಂದು ಅನುಬಂಧ, ಏನೋ ಒಂದು ಸಂತೋಷ, ಏನೋ ಒಂದು ಸಡಗರ, ಏನೋ ಒಂದು ಸಂಭ್ರಮ ಜೀವನದಲ್ಲಿ. ಆ ದಿನ, ಆ ಕ್ಷಣ ಸ್ಪೆಷಾಲಿಟಿ, ತುಂಬಾ ಸ್ಪೆಷಾಲಿಟಿ. ಆ ದೇವಾಲಯದಲ್ಲಿ ಪ್ರವೇಶಿಸಿ ಎಷ್ಟೋ ದಿನ ಕೈ ಹಿಡಿದಿರಬಹುದು, ಎಷ್ಟು ದಿನ ಪಾರ್ಕಲ್ಲಿ ಕೈ ಹಿಡಿದಿರ್ಬೋದು, ಮನೆಯಲ್ಲಿ ಕೈ ಹಿಡಿದಿರ್ಬೋದು, ಎಲ್ಲಿಯೋ ಕೈ ಹಿಡಿದಿರ್ಬೋದು. ಆದರೆ ಆ ದೇವಾಲಯದಲ್ಲಿ, ಸಮೂಹದಲ್ಲಿ, ದೇವರ ಮಧ್ಯದಲ್ಲಿ, ಸಾಕ್ಷಿಗಳ ಮಧ್ಯದಲ್ಲಿ, ಆ ಅಭಿಷಕ್ತ ಗುರುಗಳ ಮಧ್ಯದಲ್ಲಿ ಪತಿ ಪತ್ನಿಯರ ಮೊದಲನೆಯ ವಾಗ್ದಾನದ ಹಸ್ತ, ಒಂದೇ ದೇಹವಾಗಿ ಮಾರ್ಪಾಡಾಗುವಂತಹ ಸಂಕೇತ, ಇಬ್ಬರು ಒಬ್ಬರ ಕೈಗಳನ್ನೊಬ್ಬರು ಹಿಡಿಯುವುದು, ಒಬ್ಬರ ಕೈಗಳನ್ನ ಒಬ್ಬರು ಹಿಡಿದು ವಾಗ್ದಾನ ಮಾಡುವಂಥದ್ದು
ವಾಗ್ದಾನ. ವಾಗ್ದಾನ ಮೊದಲನೆಯ ಶರೀರ ಒಂದಾಗುವಂಥದ್ದು ಕೈಗಳಲ್ಲಿ ದೇವರ ಮುದ್ದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮೊದಲನೆಯ ಸ್ಪರ್ಶ ನಿಜವಾಗಿಯೂ ತನ್ನ ಪತ್ನಿಯನ್ನ ಪ್ರೀತಿಸಿದವರಿದ್ದರೆ ಇವತ್ತಿಗೂ ಸಹ ಮೊದಲನೆಯ ಸ್ಪರ್ಶ ಮನಸ್ಸಿನಲ್ಲಿ ಇರ್ತದೆ, ಲೋಡ್ ಆಗಿರ್ತದೆ. ಈಗ ಕಣ್ಣು ಮುಚ್ಚಿದರೂ ಸಹ ಆ ಸ್ಪರ್ಶ, ಆ ಕೈಯ ಆ ಬಿಸಿ ಅಥವಾ ಆ ಕೈಯಲ್ಲಿ ಬಂದಂತ ಒಂದು ಅನುಭವ ಇವತ್ತಿಗೂ ಸಹ ಖಂಡಿತವಾಗಿರ್ತದೆ. ಯಾಕೆಂದರೆ ಅದು ಅಷ್ಟು ಶ್ರೇಷ್ಠವಾದದ್ದು. ಆ ವಾಗ್ದಾನದೊಂದಿಗೆ ದೇವರ ಮುಂದೆ ಕೈಗಳು ಹಿಡಿಯುವಂಥದ್ದು ಅಷ್ಟು ಶ್ರೇಷ್ಠವಾದದ್ದು. ಹಾಗೆ ವಿವಾಹ ಮುಗೀತು, ಉಂಗ್ರವನ್ನ ಹಾಕಿದ್ರು, ತಾಲಿಯನ್ನ ಕಟ್ಟಿದ್ರು, ಸ್ಟೇಜ್ಗೆ ಕರ್ಕೊಂಡು ಹೋದ್ರು. ಆಹಾ, ಎಂಥ ವೈಭವ! ಅಲ್ಲಿ ಸುಂದರವಾದ ಸೀರೆ, ಸುಂದರವಾದ ಶೂಟು, ಒಂದು ಎಂಥ ಆಕರ್ಷಣೀಯ. ಬ್ಯೂಟಿ ಪಾರ್ಲರ್ಗೆ ಇನ್ನೂ 1 ಗಂಟೆ 2 ಗಂಟೆ ಲೇಟು, ಮತ್ತೆ ತಿರ್ಗಾ ರಿಸೆಪ್ಷನ್ಗೆ. ಎಂಥ ಗಾನ, ಎಂಥ ಆರ್ಕೆಸ್ಟ್ರಾ! ಓ, ಎಲ್ಲ ಬರೋರೆಲ್ಲ ಕೈ ಕುಲ್ಕಿ ಕೈಯೆಲ್ಲ ನೋವಾಗ್ಬಿಟ್ಟಿರ್ತಾರೆ. ಅಪ್ಪಿ ಮುತ್ತು ಕೊಟ್ಟು ಕಿಸ್ ಮಾಡಿ ಕೆನೆಲ್ಲ ನೋವಾಗ್ಬಿಟ್ಟಿರ್ತಾರೆ. ಅದರ ಮಧ್ಯದಲ್ಲಿ ಒಂದು ವೈನ್ ಗ್ಲಾಸ್ ಮೇಲೆ ಈ ಕಡೆಯಿಂದ ಆ ಕಡೆ ವೈನ್. ಇಬ್ಬರಿಗೂ ದಾಂಪತಿ, ಒಂದು ಹೆಂಡತಿ ಕೈಲಿ, ಒಂದು ಗಂಡನ ಕೈಲಿ, ಒಂದು ಹುಡುಗನ ಕೈಲಿ, ಒಂದು ಹುಡುಗಿ ಕೈಲಿ. ಅವರೆಲ್ಲ ದೊಡ್ಡ ಗ್ಲಾಸ್, ಮಿಕ್ಕಿದವರೆಲ್ಲ ಚಿಕ್ಕ ಗ್ಲಾಸ್. ಎಂತ ಆಡಂಬರ! ಮಧುವಣಿಗಿತ್ತಿಯ ಮಹೋತ್ಸವ, ಸುಂದರ ಮಹೋತ್ಸವ. ಕಾನಾವೂರಿನ ವಿವಾಹ ಮಹೋತ್ಸವದಲ್ಲಿ ದ್ರಾಕ್ಷಾರಸವನ್ನ ವಿತರಿಸಿದಂತೆ ಇಂದು ನಾವು ನೋಡುತ್ತೇವೆ. ಲಹರಿಯಾದ ದ್ರಾಕ್ಷಾರಸ ವಿತರಣೆ ಅಲ್ಲ, ಒಳ್ಳೆ ವಿಸ್ಕಿ, ಇಲ್ಲ ಒಳ್ಳೆ ಬ್ರಾಂದಿ ಅಥವಾ ಒಳ್ಳೆ ಕಿಕ್ ಹೊಡೆಯುವಂತ ದ್ರಾಕ್ಷಾರಸ. ಅಂತ ಹೇಳುದು ಮತ್ತಿನಲ್ಲಿ ಬೆಸೆದು ಹೋಗುವಂತಹ ಸುಂದರ ಸಮಯ. ಅದರ ಮಧ್ಯದಲ್ಲಿ ಆಡಂಬರ, ಜನರ ಆಡಂಬರ, ಒಳ್ಳೆಯ ವಿಜೃಂಭಣೆಯ ಊಟ, ಔತಣ, ಒಳ್ಳೆಯ ಡ್ಯಾನ್ಸ್. ಈ ಕಡೆ ಡ್ಯಾನ್ಸ್ ಈಗ ಶುರು. ಈಗ ನೋಡ್ಬೇಕು, ಅಮ್ಮ ಸಿನಿಮಾದಿಂದ ಒಂದು ಡ್ಯಾನ್ಸ್ ಮಾಸ್ಟರ್ನ ಕಳಿಸ್ಬಿಡ್ತಾರೆ. ರಿಸೆಪ್ಷನ್ ಅಲ್ಲಿ ಹುಡುಗ ಹುಡುಗಿಗೆ ಒಂದು ಒಳ್ಳೆ ಡ್ಯಾನ್ಸ್, ರೊಮ್ಯಾಂಟಿಕ್ ಡ್ಯಾನ್ಸ್. ಏನ್ ಸ್ಮೋಕ್ ಹಾಕಿ, ಹೊಗೆ ಹಾಕಿ, ಬಿಸ್ ಅಂತ ಪಟಾಕಿ ಹೊಡೆದು, ಓ ಏನ್ ಡಿಯಟ್ ಸಾಂಗ್, ಸಿನಿಮಾ ಸ್ಟೈಲ್ ಒಂದು ಬಂದ್ಬಿಡ್ತು ಈಗ. ಕಿಸ್ಸಿಂಗು ಅಲ್ಲೇ, ಓಪನ್ ಆಗಿ ಕಿಸ್ಸಿಂಗ್, ಹಗ್ಗಿಂಗ್. ಸೊ ವಾಟ್ ಎ ಫ್ಯಾಂಟಾಸ್ಟಿಕ್ ಅಲ್ಲ? ನೆನೆಸಿಕೊಳ್ಳಿ. ಆ ಒಂದು ದಿನದ ಆ ಮಹೋತ್ಸವ, ಆಡಂಬರದ ಮಹೋತ್ಸವ, ಆ ದಿನ ಕಳೆದು ಹೋದಂತ ಆ ಮಹೋತ್ಸವ ಈ ದಿನದವರೆಗೂ ನಿಮ್ಮ ಜೀವನದಲ್ಲಿ ಬಂದಿದ್ದುಂಟ? ನಮ್ಮ ಜೀವನದಲ್ಲಿ ಅನುಭವಿಸಿದ್ದುಂಟ? ಆ ಸಂತೋಷ ಇವತ್ತಿಗೂ ನಮ್ಮ ಜೀವನದಲ್ಲಿ ಇದೆಯಾ? ಆ ಆನಂದ ಇವತ್ತಿಗೂ ನಮ್ಮ ಕುಟುಂಬದಲ್ಲಿ ಇದೆಯಾ? ಅಂದು ಪತಿ ಪತ್ನಿಯಾಗಿ ದೇವಾಲಯದಲ್ಲಿ ಕರಗಳನ್ನ ಹಿಡಿದು ಒಂದೇ ಶರೀರವಾಗಿ ವಾಗ್ದಾನದೊಂದಿಗೆ ಒಂದಾದಂತ ಪತಿ ಪತ್ನಿಯಾದ ನಾನು ಇಂದಿಗೂ ಸಹ ಅದೇ ವಾಗ್ದಾನದೊಂದಿಗೆ ಇದ್ದೇನಾ? ಎಷ್ಟು ವ್ಯತ್ಯಾಸ! ನಿನ್ನೆ ಸಂತೋಷವಾಗಿದ್ದೆ, ಇವತ್ತು ಕಷ್ಟ, ನಾಳೆ ಇನ್ನೂ ಗೊತ್ತಿಲ್ಲ. ಅಯ್ಯೋ, ಅವರು ತುಂಬಾ ಒಳ್ಳೆಯವರಾಗಿದ್ರಪ್ಪ, ಈಗ ಕಷ್ಟಪ್ಪ, ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಯ್ಯೋ, ಅವಳು ತುಂಬಾ ಒಳ್ಳೆಯವಳು, ಈಗ ಸರಿ ಇಲ್ಲ, ನಾಳೆ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಸಂಭ್ರಮದ ಒಂದು ದಿನದ ಔತಣದ ಕೂಟದ ಆ ವಿಜೃಂಭಣೆ ಇವತ್ತು ಮರೆತು ಹೋಯಿತು. ಆ ನಸುನಕ್ಕಿ ಸಂತೋಷದ ಸಡಗರದ ಸಂಭ್ರಮದ ಆ ಕ್ಷಣದ ದಿನಗಳು ಇಂದು ಮರೆತು ಹೋಯಿತು. ಹೌದು ಪ್ರಿಯರೇ, ಪ್ರಿಯರೇ, ಇವತ್ತಿಗೆ ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯನ ಮಾಡ್ತಾ ಇದ್ದಾರೆ. 7ನೇ ಭಾಗಕ್ಕೆ ವಿವಾಹ ಸಂಸ್ಕಾರದ ಪರಿಣಾಮಗಳೇನು? ವಿವಾಹದ ಸಂಸ್ಕಾರದ, ಈ ಮದುವೆ ಸಂಸ್ಕಾರದ ಪರಿಣಾಮ ಏನು? ಏನು ಉತ್ತರ? ನಿಮ್ಮ ಪ್ರಶ್ನೆ, ನನ್ನ ಪ್ರಶ್ನೆ, ನಿಮ್ಮ ಉತ್ತರ. ಏನ್ ಪರಿಣಾಮ ಬೀರುತ್ತೆ? ಏನ್ ಪರಿಣಾಮ?
ಈ ವಿವಾಹ ಮದುವೆ ಮಾಡಿಕೊಂಡಿದ್ದೀರಿ 10, 20, 25 ವರ್ಷ, 30 ವರ್ಷ ಆಗಿರಬಹುದು, ಅಥವಾ ನಿನ್ನೆ ಹೋದ ತಿಂಗಳು ಆಚೆ ತಿಂಗಳು ಮದುವೆ ಮಾಡ್ಕೊಂಡಿರ್ಬಹುದು. ಸೊ ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗಿರಬಹುದು. ಆದ್ರೆ ಈ ವಿವಾಹ ಸಂಸ್ಕಾರದಲ್ಲಿ, ಈ ವಿವಾಹ ಸಂಸ್ಕಾರದ ಪರಿಣಾಮ ಏನು? ಏನ್ ಪರಿಣಾಮ? ಲಾರಾ ಲೋಬೋ, ಏನ್ ಪರಿಣಾಮ? ವಿಲಿಯಂ, ಏನ್ ಪರಿಣಾಮ? ಈ ವಿವಾಹ ಸಂಸ್ಕಾರದ ಪರಿಣಾಮಗಳೇನು? 4 ವಿಷಯಗಳನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತೇವೆ ಇವತ್ತು. ಈ ಪರಿಣಾಮ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಮದುವೆ ಸುಮ್ಮನೆ ಡಮಾರ್. ಜಸ್ಟ್ ಒನ್ಲಿ ಒನ್ ಥಿಂಗ್. ಏನಪ್ಪ ಹೇಳಿ, ಏನ್ ಸಂಭವಿಸ್ತದೆ? ಈ ಮದುವೆ ಆಗುವುದರಿಂದ ನಾವು ಏನ್ ಪರಿಣಾಮ ಬೀರ್ತದೆ? ನಮ್ಮ ಜೀವನದಲ್ಲಿ ಏನ್ ಪರಿಣಾಮ ಬೀರ್ತದೆ? ನಿಮ್ಮ ಜೀವನದಲ್ಲಿ ಏನ್ ಪರಿಣಾಮ ಬೀರಿದೆ? ಡೌಟಾ? ಗೊತ್ತಾಗ್ತಾ ಇಲ್ವಾ? ಪ್ರಿಯರೇ, ವಿವಾಹ ಜೀವನದಲ್ಲಿ ನೋಡಿ, ಒಂದು ಬಿಸ್ನೆಸ್ ಮಾಡ್ತೀವಿ. ಬಿಸ್ನೆಸ್ ಮಾಡುವಾಗ ನಮಗೆ ಪರಿಣಾಮ ಏನಂತ ಗೊತ್ತಾಗ್ತದೆ. ಲಾಸ್ ಆಗ್ತದಾ, ಪ್ರಾಫಿಟ್ ಆಗ್ತದಾ ಅಂತ. ಹಾಗೆ ಒಂದು ತೋಟದಲ್ಲಿ ಕೃಷಿಕಾರ ಮಾಡುವಾಗ ಕೃಷಿಕ ತಾನು ಮಾಡಿದ ವ್ಯವಸಾಯದ ಪರಿಣಾಮ ಅವನಿಗೆ ಗೊತ್ತಾಗ್ತದೆ. ಲಾಭವಂತ, ನಷ್ಟವಂತ ಅಂತೇಳಿ. ಸೊ ಅಲ್ಲಿ ಅವನು ಶ್ರಮಿಸ್ತಾನೆ, ಲಾಭ ಬರ್ತದೆ. ವ್ಯವಸಾಯಿ ಅವನು ವ್ಯವಸಾಯ ಮಾಡಬೇಕಾದ್ರೆ ಅವನು ನಷ್ಟವನ್ನು ಎದುರು ನೋಡೋದಿಲ್ಲ, ಕೆಲವು ಸರಿ ಲಾಭವನ್ನು ಅವನು ಎದುರು ನೋಡೋದಿಲ್ಲ. ಏನಾಗ್ತದೋ ಅಂತ ಗೊತ್ತಿಲ್ಲಲ್ಲಪ್ಪ ಎಂಬಂತ ಸಂಶಯದಲ್ಲಿ ಅವನು ತನ್ನ ಕೃಷಿಯನ್ನು ಮಾಡುತ್ತಾನೆ. ಬಿತ್ತುವಾಗ ಮಳೆ ಇತ್ತು, ಉತ್ತುವಾಗ ಮಳೆ ಇತ್ತು, ಬಿತ್ತುವಾಗ ಮಳೆ ಇತ್ತು, ಪೈರು ಬಂತು, ಮಳೆ ಇತ್ತು, ಪೈರು ಬೆಳೆದು ಬರುವಾಗ ಮಳೆ ಹೋಯಿತು. ಸಾಲ ಮಾಡಿದ್ದ, ಬಿತ್ತನೆ ಮಾಡಿದ್ದ, ಗೊಬ್ಬರ ಹಾಕಿದ್ದ, ಆದರೆ ಮಳೆ ಬರಲಾಯಿತು, ನೆತ್ತರು ಮುಚ್ಚಿ ಹೋಯಿತು. ಫಸಲಿಗಾಗಿ ಕಾದು ಕುಳಿತುಕೊಳ್ಳುತ್ತಾನೆ. ಹಗಲು ರಾತ್ರಿ ಆಕಾಶವನ್ನು ನೋಡಿ ಕುಳಿತುಕೊಳ್ಳುತ್ತಾನೆ. ಮೋಡ ಬರುತ್ತದೋ ಎಂಬುದಾಗಿ ಮೋಡವನ್ನು ಅವನು ನಿರೀಕ್ಷಿಸಿ ಕುಳಿತುಕೊಳ್ಳುತ್ತಾನೆ. ಪ್ರಿಯರೇ, ಇದೇ ಆಗಿದೆ ವಿವಾಹ ಜೀವನದಲ್ಲಿ ಒಂದು ಪರಿಣಾಮ. ಮದುವೆಗೆ ಒಪ್ಪಿಕೊಂಡು ವಿವಾಹಕ್ಕೆ ಒಪ್ಪಿಗೆ ಆಯಿತು, ವಿವಾಹಕ್ಕೆ ಸಿದ್ಧತೆಯಾಯಿತು, ವಿವಾಹವು ನೆರವೇರಿತು, ವಿವಾಹದ ದಿನಗಳು ಮುಂದುವರೆದವು. 2 ತಿಂಗಳು, 5 ತಿಂಗಳು, 1 ವರ್ಷ. ಯಾವುದೋ ಒಂದು ಚಿಕ್ಕ ಸಮಸ್ಯೆ, ಆ ಚಿಕ್ಕ ಸಮಸ್ಯೆಯಿಂದ ಪ್ರಾರಂಭವಾಯಿತು ಹೋರಾಟ. ಅಯ್ಯೋ ಎಂಬುದಾಗಿ ತನ್ನ ಹೆಂಡತಿಯನ್ನ, ಪತಿಯನ್ನು ಕುರಿತಾದಂತಹ ಚಿಂತನೆ. ಏನ್ ಹೀಗೆ ಆಗಿ ಹೋಯ್ತಲ್ಲ, ಚಿಕ್ಕ ವಿಷಯ. ಆದ್ರೆ ಆ ಚಿಕ್ಕ ವಿಷಯದಲ್ಲಿ ಕಾಂಪ್ರಮೈಸ್ ಬರಲಿಲ್ಲ. ಅದರಿಂದ ಏನಾಯ್ತು? ರೈತನಾಗೆ ತಲೆಯ ಮೇಲೆ ಕೈ ಇಟ್ಕೊಟ್ರು. ಯಾವಾಗಪ್ಪ ದೇವರಿವನಿಗೆ ಬುದ್ಧಿ ಕೊಡ್ತಾರೆ? ಯಾವಾಗಪ್ಪ ದೇವರಿವನಿಗೆ ಬುದ್ಧಿ ಕೊಡ್ತಾರೆ? ಹೌದು ಪ್ರಿಯರೇ, ಜೀವನದ ಪ್ರಾರಂಭದ ಘಟಕಗಳು ನಮಗೆ ಸಂತೋಷವನ್ನು ಕೊಡುತ್ತದೆ. ಆದರೆ ಮಳೆ ಮುಚ್ಚಿದಂತ ಮೋಡವಾಗುವಂತೆ ನಮ್ಮ ಜೀವನದಲ್ಲಿ ಸಂತೋಷ ತಪ್ಪಿ ಹೋಗುವಾಗ, ಪರಸ್ಪರ ಹೊಂದಾಣಿಕೆ ಬಿರಿದು ಹೋಗುವಾಗ, ಅನ್ಯೋನ್ಯತೆ ಕಳೆದು ಹೋಗುವಾಗ, ಐಕ್ಯತೆಯಲ್ಲಿ ಸಮಸ್ಯೆ ಬಂದಾಗ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಹೋಗುವಾಗ, ತಾನು ಮೇಲು ನಾನು ಮೇಲು ಎಂದು ಹೇಳುವಾಗ, ತನ್ನದು ನನ್ನದು ಎಂದು ಬರುವಾಗ, ಪ್ರಿಯರೇ, ಜೀವನದ ಪರಿಣಾಮ ತುಂಬಾ ಕಷ್ಟಕರವಾಗಿ ಹೋಗುತ್ತದೆ. ಸಂತೋಷವನ್ನು ಕಳೆದುಕೊಂಡು ಬಿಡುತ್ತೇವೆ.
ಚಿಕ್ಕ ಚಿಕ್ಕ ವಿಷಯಕ್ಕೆ, ಚಿಕ್ಕ ಚಿಕ್ಕ ವಿಷಯಕ್ಕೆ. ಒಂದು ದಿನ ನಾನು ಊರಿನಲ್ಲಿರುವಾಗ ನನಗೆ ಒಂದು ಕರೆ, ಒಂದು ಆತ್ಮೀಯ ಸಹೋದರರು, ನನ್ನ ಆತ್ಮೀಯ ಸಹೋದರರು ನನಗೆ ಒಂದು ಕರೆ ಮಾಡ್ತಾರೆ. ಬ್ರದರ್, ಒಂದು ಕುಟುಂಬವನ್ನು ಸಂಧಿಸಬೇಕಾಗಿದೆ, ನೀವು ಬರ್ತೀರಾ? ನಾನು ಹೇಳಿದೆ, ಏನ್ ಬ್ರದರ್ ಸಮಾಚಾರ? ಇಲ್ಲ ಬ್ರದರ್, ದಯವಿಟ್ಟು ನೀವು ಬರಬೇಕು. ನಾವು ಸುಮಾರು ಸರಿ ಹೋದ ಆ ಮನೆಗೆ, ಆದರೆ ಏನು ಪ್ರಯೋಜನವಾಗಲಿಲ್ಲ. ಆದರೆ ನೀವು ಬರೋದಾದ್ರೆ ಏನಾದರೂ ಒಂದು ಪ್ರಯೋಜನ ಆಗಬಹುದು. ಎಲ್ಲಿದ್ದಾರೆ ಬ್ರದರ್? ಇಲ್ಲ, ಸಿಟಿನಲ್ಲೇ ಇದ್ದಾರೆ ಬ್ರದರ್. ಇಬ್ಬರು ಅಫಿಷಿಯಲ್ ಕೆಲಸ ಮಾಡ್ತಾರೆ ಬ್ರದರ್. ಒಬ್ಬರಿಗೆ 30,000, ಒಬ್ಬರಿಗೆ 35,000, 40,000 ರೂಪಾಯಿ ಸಂಬಳ ಬರ್ತದೆ ಬ್ರದರ್. ನಾನು ಏನು ಸಮಸ್ಯೆ ಬ್ರದರ್? ನೀವು ಬನ್ನಿ ಬ್ರದರ್, ಮಾತನಾಡುವ. ನಾನು ಹೇಳಿದೆ, ಆಯ್ತು ಬರುತ್ತೇನೆ ಎಂಬುದಾಗಿ ಮಾರನೇ ದಿನ ನಾನು ಹೋದೆ. ಮಾರನೇ ದಿನ ಹೋಗುವಾಗ ಭಾನುವಾರ. ಆ ಭಾನುವಾರದ ದಿನ ಮನೆಯಲ್ಲಿ ಪತಿ ಪತ್ನಿಯರಿಬ್ಬರು ಇದ್ದಾರೆ. ನಾನು ಹೋಗುವಾಗ ಆಹ್ವಾನಿಸಿದ್ರು, ಆದರೆ ಅವ್ರ ಪಾಡಿಗೆ ಅವರು ಒಂದೊಂದು ಕಡೆ ಕೂತ್ಕೊಂಡಿದ್ರು. ಈ ಮಧ್ಯದಲ್ಲಿದ್ದಂತ ನನ್ನ ಸಹೋದರರು ನನ್ನೊಂದಿಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಆಗ ನಾನು ಮಾತನಾಡಿ ಅವರ ಕೆಲಸಗಳ ಬಗ್ಗೆ, ಹಾಗೆ ಅವರ ಪರ್ಸನಲ್ ವಿಷಯಕ್ಕೆ ನಾನು ಹೋಗ್ಲಿಲ್ಲ. ಬೇರೆ ಬೇರೆ ವಿಷಯಗಳನ್ನ ಮಾತನಾಡಿ ಬಂದೆ. ಹಾಗೆ ಮಾತನಾಡಿ ಬರುವಾಗ ಕೊನೆಗೆ ನಾನು ಹೇಳಿದೆ, ಹೌದು, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮ್ಮದು? ಬ್ರದರ್, 18 ವರ್ಷವಾಯ್ತು. ಓಕೆ. ಮಕ್ಕಳಿಲ್ಲ ಬ್ರದರ್ ನಮಗೆ. ಏನು ವಿಷಯ, ಏನ್ ಸಮಾಚಾರ? ಯಾಕೆ ಇಬ್ರು ಬೇಸರವಾಗಿದ್ದೀರಿ? ದೇವರ ನಿಮ್ಮನ್ನ ಒಗ್ಗೂಡಿಸಿದಾರಲ್ಲ, ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಅವರೊಟ್ಟಿಗೆ ನಾನು ಮಾತನಾಡಲಿಕ್ಕೆ ಶುರು ಮಾಡಿದೆ. ಪ್ರಿಯರೇ, ಮಾತನಾಡಿ ಬರಬೇಕಾದ್ರೆ ವಿಷಯ ತಿಳಿದು ನನಗೆ ತುಂಬಾ ಸಂಕಟವಾಯಿತು, ಬೇಸರವಾಯಿತು. ಏನ ವಿಷಯ ಅನ್ನಂದ್ರೆ, ಆ ವ್ಯಕ್ತಿ ಮನೆಗೆ ಇಬ್ಬರು ಕೆಲಸ ಮುಗಿಸಿ ಇಬ್ಬರು ಬರ್ತಾರೆ. ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಮನೆಗೆ ಬರ್ತಾರೆ. ಹೆಂಡತಿಯು ಮನೆಗೆ ಬಂದು, ಗಂಡನ ಮನೆಗೆ ಬಂದ್ರು. ಹೆಂಡತಿ ಹೇಳಿದ್ಲು, ರೀ ಒಂದೆರಡು ಮೊಟ್ಟೆ ತಗೊಂಡು ಬನ್ರಿ, ಬಾಯ್ಲ್ ಮಾಡೋಣ, ಆಮ್ಲೆಟ್ ಮಾಡುವ ಎಂಬುದಾಗಿ ಹೇಳಿದ್ರು. ಆಗ ಗಂಡ ಹೇಳಿದ, ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಕಡೆ, ನೀನೇ ಹೋಗಿ ತೆಗೆದುಕೊಂಡು ಬಾ, ನೀನೇ ತೆಗೆದುಕೊಂಡು ಬಾ. ಅದಕ್ಕೆ ಹೇಳಿದ್ಳು. ಆಗ ಹೆಂಡತಿ ಹೇಳ್ತಾಳೆ, ಏನ್ರಿ ನಾನು ನಿಮ್ಮಾಗೆ ಕಷ್ಟಪಟ್ಟಲ್ಲ ಬರೋದು, ಎರಡು ಮೊಟ್ಟೆ ತಗೊಂಡ್ ಬನ್ರಿ, ಹೋಗ್ರಿ ತಗೊಂಡ್ ಬನ್ರಿ. ಇಲ್ಲ ಕಣಮ್ಮ, ನನಗೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತದೆ, ಯಾಕೋ ತುಂಬಾ ಟಯರ್ಡ್ ಆಗಿದೆ. ಸೊ ನಾನು ಆಮೇಲೆ ಬೇಕಾದ್ರೆ ನೋಡಿ, ಈಗ ನೀನೇ ಹೋಗಿತ್ತಾ ಅಂತ ಹೇಳಿದ್ರು. ಆಗ ಹೇಳಿದ, ನಿಮಗೆ ಮಾತ್ರ ನನ್ಗೂ ಸಹ ಆಗೋದಿಲ್ಲ ಅಂತೇಳಿ ಮಾತುಗಳು ಬರುವಾಗ ಮಾತಿಗೆ ಮಾತು ಇವರಲ್ಲಿ ಪ್ರಾರಂಭವಾಯಿತು. ಹೀಗೆ ಪ್ರಾರಂಭ ಆಗುವಾಗ, ಮಾತು ಬರುವಾಗ ಹೆಂಡತಿ ರಪಕ್ಕ ಹೇಳಿಬಿಟ್ಲು, ನಿಮಗಿಂತ ನಾನು ಕಡಿಮೆ ಸಂಬಳ ತಗೊಳ್ಳೋದಿಲ್ಲ, ನಿಮಗಿಂತ ಹೆಚ್ಚಿನ ಸಂಬಳ ತಗೊಳ್ತಾ ಇದ್ದೀನಿ. ನಾನು ಸಂಬಳ ತಗೊಂಡು ನಾನು ಯಾರಿಗೆ ತುಣಗಿ ಕೊಡ್ಲಿಕ್ಕೆ, ಮನೆಗೆ ಅಲ್ವಾ? ಇದು ಹೇಳಿದ ತಕ್ಷಣ ಗಂಡನಿಗೆ ಸಿಟ್ಟಾಯಿತು. ಹಾಗಾದ್ರೆ ನಾನು ನಿನಗಿಂತ ಸಂಬಳ ಕಡಿಮೆ ತಗೊಳ್ತೀನಿ ಅಂತ ನೀನು ನನ್ನ ಕೀಳಾಗಿ ಕಾಣ್ತೀಯಾ? ಆಗ ನನಗೆ ಗೌರವ ಇಲ್ವಾ? ಗಂಡನ ಗೌರವ ಇಲ್ವಾ? ಆಗ ನೀನು ತಗೊಳ್ಳೋ ಸಂಬಳನೇ ದೊಡ್ಡದಾಯ್ತಾ ನಿನಗೆ? ನಿನ್ನ ಸಂಬಳದ ಬಗ್ಗೆ ನೀನು ಮಾತಾಡ್ತೀಯಾ? ನಿನಗಿಂತ ನಾನು ಸಂಬಳ ಕಡಿಮೆ ಎಂಬುದಾಗಿ ನೀನು ಹೇಳ್ತೀಯಾ ಎಂಬುದಾಗಿ ಮಾತು ಶುರುವಾಯಿತು. ಯಾವುದಕ್ಕೆ? 2 ರೂಪಾಯಿ ಮೊಟ್ಟೆಗೆ. 2 ರೂಪಾಯಿ ಮೊಟ್ಟೆಯ ವಿಷಯ ಮಾತಾಡಿ ಹೋರಾಟ ಬಂದು, ಜಗಳ ಬಂದು, ಹೊಡೆದಾಟ ನಡೆದು ಡಿವಾರ್ಸ್ಗೆ ಬಂತು. 2 ರೂಪಾಯಿ ಮೊಟ್ಟೆ ಡಿವಾರ್ಸ್ಗೆ ತಂತು. ಯಾರು ಕಾರಣ? ಏನು ಪರಿಣಾಮ? ಯಾರಾದರೂ ಒಬ್ಬರು ಸೋಲ್ಬಹುದಾಗಿತ್ತಲ್ಲ, ಯಾಕೆ ಸೋಲಿಲ್ಲ? ಯಾಕೆ ಬಿಟ್ಟುಕೊಡ್ಲಿಲ್ಲ? ಯಾಕೆ ಅಲ್ಲಿ ಅನ್ಯೋನ್ಯತೆ ಬರಲಿಲ್ಲ? ಯಾಕೆ ಅಲ್ಲಿ ಐಕ್ಯತೆ ಬರಲಿಲ್ಲ? ಕೇವಲ 2 ರೂಪಾಯಿ ಮೊಟ್ಟೆ, ಕೇವಲ 2 ರೂಪಾಯಿ ಮೊಟ್ಟೆ, 4 ರೂಪಾಯಿ ಕೆಲಸ ಮುಗಿಸೋದು. ಇಲ್ಲ, ಗಂಡ ಹೋಗಿ ತರ್ಬೋದಾಯ್ತು, ಗಂಡನಿಗೆ ಆಗೋದಿಲ್ಲ, ಅನಾರೋಗ್ಯದ ಸಮಯ ಹೋಗ್ಲಿಲ್ಲ, ಅಥವಾ ಹೆಂಡತಿ ಆದ್ರೂ ಹೋಗ್ಲಿ ಬಿಡ್ರಿ, ಆಮೇಲೆ ತಂದ್ರೆ ಆಯ್ತು, ಇಲ್ಲಾಂದ್ರೆ ನಾಳೆ ತಗೊಂಡ್ರೆ ಆಯ್ತು ಅಂತ ಹೇಳಿದ್ರು ಮುಗಿದೋಗ್ಬಿಡ್ತಾ ಇತ್ತು. ಇಲ್ಲಾಂದ್ರೆ ಸರಿ ಸಂಜೆ ಹೋಗಿ ತರುವ, ನಾನು ಬರ್ತೀನಿ, ಇಬ್ರು ಹೋಗಿ ತರುವ ಅಂತ ಹೇಳಿದ್ರೆ ಇನ್ನೂ ಮುಗಿದೋಗ್ಬಿಡ್ತಾ ಇತ್ತು. ಸೊ 2 ರೂಪಾಯಿ ಮೊಟ್ಟೆಗಾಗಿ ಡಿವಾರ್ಸ್ಗೆ ಬಂದ್ಬಿಡ್ತು. 8 ತಿಂಗಳು ಪತಿ ಪತ್ನಿಯರು ಮಾತಾಡಲಿಲ್ಲ. ಮನೆ ಸ್ಮಶಾನವಾಗಿ ಇತ್ತು. ಎಲ್ಲಿ ಹೋಯಿತು ಮೊದಲನೇ ದಿನದ ಸಂಭ್ರಮ?
ಎಲ್ಲಿ ಹೋಯ್ತಾ ಮೊದಲನೇ ದಿನದ ಆಡಂಬರ? ಎಲ್ಲಿ ಹೋಯ್ತಾ ಮೊದಲನೇ ದಿನದ ವಾಗ್ದಾನ? ಎಲ್ಲಿ ಹೋಯ್ತು ಆ ಮೊದಲನೇ ದಿನದಲ್ಲಿ ಪರಸ್ಪರ ದೇವಾಲಯದಲ್ಲಿ ಕರಗಳನ್ನು ಜೋಡಿಸಿ ಕರಗಳನ್ನು ಹಿಡಿದು ಒಂದೇ ಶರೀರವಾಗಿ ಮಾರ್ಪಟ್ಟಂತಹ ಆ ಒಂದು ಅನುಬಂಧ? ಪ್ರಿಯರೇ, ವಿವಾಹ ಜೀವನ ನಮ್ಮನ್ನ ಸಂಪೂರ್ಣವಾಗಿ ದೈವತ್ವದಲ್ಲಿ ಒಂದಾಗಿಸ್ತದೆ. ಏನ್ ವಿವಾಹ ಸಂಸ್ಕಾರ ಏನ್ ಪರಿಣಾಮವನ್ನು ಬೀರ್ತದೆ ಅಂದ್ರೆ, ಮೊದಲಿಗೆ ದಂಪತಿಗಳಲ್ಲಿ ನಿರಂತರ ವಿಶಿಷ್ಟ ಬಂಧನವನ್ನು ಏರ್ಪಡಿಸ್ತದೆ. ಮೊದಲನೇದಾಗಿ ದಂಪತಿಗಳನ್ನ, ಪತಿ ಪತ್ನಿಯರನ್ನ ಒಂದು ನಿರಂತರವಾದ ವಿಶಿಷ್ಟ ಬಂಧನದಲ್ಲಿ, ಒಂದು ವಿಶೇಷವಾದ ಬಂಧನದಲ್ಲಿ ಅದು ಒಂದಾಗಿಸ್ತದೆ. ವಿವಾಹ ಎಂಬುದು ಇದು ಒಂದು ಪರಿಣಾಮಕಾರಿಯಾದದ್ದು. ಈ ಬಂಧನದಲ್ಲಿ ಒಂದಾಗುವಂತಹ ಪತಿ ಪತ್ನಿ ತನ್ನ ಜೀವನದಲ್ಲಿ ಆ ವಿವಾಹ ಸಂಸ್ಕಾರದ ಮೂಲಕವಾಗಿ ಕುಟುಂಬವನ್ನ ನಡೆಸಲು ಹೋಗುವಾಗ ಸಣ್ಣ ಪುಟ್ಟ ಕೆಲಸಗಳು, ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ಪುಟ್ಟ ಮಾತುಗಳು ಅಲ್ಲಿ ಗೊಂದಲವನ್ನು ಏರ್ಪಡಿಸಿಬಿಡ್ತದೆ. ವಿಶಿಷ್ಟವಾದ ಬಂಧನದಲ್ಲಿ ನಮ್ಮನ್ನ ಪರಿಣಾಮಕ್ಕೆ ಅದು ತೆಗೆದುಕೊಂಡು ಹೋಗ್ತದೆ. ವಿಶಿಷ್ಟವಾದ ಪರಿಣಾಮದಲ್ಲಿ ನಮ್ಮನ್ನು ಒಂದಾಗಿಸ್ತದೆ ಈ ವಿವಾಹ ಸಂಸ್ಕಾರ. ಆದರೆ ವಿಶಿಷ್ಟವಾದಂತಹ ಈ ಬಂಧನದಲ್ಲಿ ಒಂದಾಗಿರುವಂತಹ ನಾವು ಕೇವಲ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಪತಿ ಪತ್ನಿಯರಲ್ಲಿ ಘರ್ಷಣೆಯನ್ನು ನಾವು ನೋಡುತ್ತೇವೆ. ಅಥವಾ ಬೇರೆ ಯಾರೋ ಹೇಳಿದ್ದನ್ನ ಕೇಳಿ ನಮ್ಮಲ್ಲಿ ನಾವು ಘರ್ಷಣೆಗಳನ್ನ ತಂದುಕೊಂಡು ಬಿಡ್ತೇವೆ. ಆದರೆ ಈ ಬಂಧನವನ್ನ ಏರ್ಪಡಿಸುವಂತಹ ಈ ವಿವಾಹದ ಮೌಲ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ಜನ ಇಲ್ಲಿ ನಾವು ಮದುವೆ ಆಗಿದ್ದೇವೆ ಅಲ್ಲ, ಎಲ್ಲರೂ ಮದುವೆ ಆಗಿದ್ದೇವೆ. ಪ್ರಿಯರೇ, ಇಂದಿಗೂ ಸಹ ನೋಡಿ, ನಮ್ಮ ಜೀವನದಲ್ಲಿ ಪತಿ ಪತ್ನಿಯಲ್ಲಿ ಕೊರತೆಗಳು ಮಾತ್ರ ಇದೆ. ಪ್ರತಿಯೊಬ್ಬ ಪತಿ ಪತ್ನಿಯಲ್ಲಿ, ಕುಟುಂಬದಲ್ಲಿ ನಾವು ನೋಡ್ತೇವೆ, ಬರೀ ಕೊರತೆ. ಬೆಳಿಗ್ಗೆ ಎದ್ರು ಸಂಜೆ ಆದ್ರೆ ಬರೀ ಕೊರತೆಗಳು ಒಂದೊಂದು ಕಾಣ್ತಾ ಇರ್ತದೆ. ಇವ್ರು ಹೀಗೆ ಮಾಡ್ಲಿಲ್ಲ, ನೀನು ಹಾಗೆ ಮಾಡ್ಲಿಲ್ಲ, ನೀನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡಿದೆ, ನಾನು ಅದನ್ನ ತಂದೆ, ನೀನು ಇದನ್ನ ತರಲಿಲ್ಲ, ನಾನು ಅದನ್ನ ಕೊಟ್ಟೆ, ನೀನು ಇದನ್ನ ಕೊಡ್ಲಿಲ್ಲ, ನೀನು ಅವತ್ತು ಹಾಗೆ ಮಾಡಿದೆ, ಇವತ್ತು ನೀನು ಹೀಗೆ ಮಾಡಿದೆ. ಬರೀ ಕಾಂಪಿಟೇಷನ್ಗಳ ಹೋರಾಟಗಳೇ ಇದೆ ಹೊರತು ಈ ವಿಶಿಷ್ಟವಾದಂತಹ ಬಂಧನದಲ್ಲಿ ಇವತ್ತು ಈ ಹೋರಾಟಗಳು, ಗಲಭೆಗಳು ಮಾತ್ರ ಇದೆ ಹೊರತು ನಿಜವಾದಂತಹ ದಾಂಪತ್ಯ ಜೀವನದ ವಾಗ್ದಾನ ಎಲ್ಲಿ ಹೋಯಿತು? ಆ ಮೊದಲನೇ ದಿನ ಮಾಡಿದ ಡ್ಯಾನ್ಸ್ ಎಲ್ಲಿ ಹೋಯಿತು? ಆ ಸಾವಿರಾರು ಮುತ್ತುಗಳು ಎಲ್ಲಿ ಹೋಯಿತು? ಆ ಸಾವಿರಾರು ಶುಭಾಶಯಗಳು ಎಲ್ಲಿ ಹೋಯಿತು? ಸಾವಿರಾರು ಜನರ ಮುಂದೆ ಪತಿ ಪತ್ನಿಯಾಗಿ ದೇವರ ಸಾನ್ನಿಧ್ಯದಲ್ಲಿ ಒಂದಾದಂತಹ ನಾನು ಪತಿ ಪತ್ನಿಯಾಗಿ ಇಬ್ಬರಾಗಿರುವ ನಮ್ಮ ಮಧ್ಯದಲ್ಲಿ ಸಮಾಧಾನವೇ ಇಲ್ಲದೆ ಆಯಿತು. ಸಾವಿರಾರು ಜನರ ಮುಂದೆ ಸಂತೋಷವನ್ನು ತೋರಿಸಿದೆವು, ಆದರೆ ಇಬ್ಬರೇ ಇರುವಾಗ ಹೆಂಡತಿಯ ಸಂತೋಷ ಗಂಡನಿಗೆ ಇಲ್ಲ, ಗಂಡನ ಸಂತೋಷ ಹೆಂಡತಿಗೆ ಇಲ್ಲ. ಏನು ಪ್ರಯೋಜನ? ಪ್ರಿಯರೇ, ನೋಡಿ, ಎರಡನೇ ಹಂತದಲ್ಲಿ ನಾವು ನೋಡ್ತೇವೆ ವಿವಾಹ ಸಂಸ್ಕಾರದ ಪರಿಣಾಮದಲ್ಲಿ ಎರಡನೇ ಹಂತವನ್ನು ನಾವು ನೋಡ್ಬೇಕಾದ್ರೆ, ಜ್ಞಾನಸ್ನಾನ ಪಡೆದ ಕಾರಣವಾಗಿ, ದೀಕ್ಷಾ ಸ್ನಾನವನ್ನು ನಾವು ಪಡೆದ ಕಾರಣವಾಗಿ ಸಂಪುಷ್ಟಿ ಈ ಒಂದು ವಿವಾಹವನ್ನ ವಿಭಜಿಸಲಿಕ್ಕಾಗೋದಿಲ್ಲ. ಜ್ಞಾನಸ್ನಾನವನ್ನು ಪಡೆದಂತಹ ಯಾವುದೇ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಪತಿಯ ಮೂಲಕವಾಗಿ ಯಾವ ಸಮಸ್ಯೆಗಳು ಬಂದರೂ ಸಹ, ಯಾವ ಸಮಸ್ಯೆಗಳು ಎದುರಾದರೂ ಸಹ ವಿವಾಹ ವಿಭಜಿಸಲಾಗುವುದಿಲ್ಲ. ಸತ್ಯ ಹೇಳಬೇಕಾದರೆ ಕಥೋಲಿಕ ಧರ್ಮಸಭೆಯಲ್ಲಿ ಡಿವೋರ್ಸ್ ಎಂಬುದು ಇಲ್ಲ, ವಿವಾಹ ವಿಚ್ಛೇದನ ಎಂಬುದು ಇಲ್ಲ, ಕೊಡುವಂತೆ ಇಲ್ಲ. ಮಾತ್ರವಲ್ಲ, ಅದಕ್ಕಾಗಿ ನೋಡಿ, ಕಾನೂನಿನ ರೀತಿಯಲ್ಲಿ ನಾವು ಹೋಗುವಾಗಲೂ ಸಹ, ಕಾನೂನಿನ ರೀತಿಯಾಗಿ ನಾವು ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗುವಾಗಲೂ ಸಹ ನ್ಯಾಯಾಲಯವು ನೀನು ಕೇಳಿದ ತಕ್ಷಣ ನಿನಗೆ ವಿವಾಹ ವಿಚ್ಛೇದನವನ್ನು ಕೊಡುವುದಿಲ್ಲ. ಯಾಕಂದ್ರೆ ನ್ಯಾಯಾಲಯವು ಸಹ ಕೂಡಿ ಬಾಳುವುದಕ್ಕಾಗಿ ಹಲವಾರು ಸನ್ನಿವೇಶಗಳು, ಹಲವಾರು ಸಮಯವನ್ನು ಕೊಡುತ್ತದೆ, ಹಲವಾರು ಕೌನ್ಸಿಲಿಂಗ್ ಗಳನ್ನ ಏರ್ಪಡಿಸುತ್ತದೆ, ಒಬ್ಬರನ್ನೊಬ್ಬರ ಕುರಿತು ಆಲೋಚಿಸುವಂತೆ ಮಾಡಲು ಕೆಲವು ನಿದರ್ಶನಗಳನ್ನ ಕೊಡುತ್ತದೆ. ಹಾಗೆಯೇ ಧರ್ಮಸಭೆಯೂ ಸಹ ವಿವಾಹದಲ್ಲಿ, ಕಥೋಲಿಕ ಧರ್ಮಸಭೆಯ ವಿವಾಹ ಸಂಸ್ಕಾರದಲ್ಲಿ ಒಂದಾದಂತಹ ಪ್ರತಿಯೊಬ್ಬ ವ್ಯಕ್ತಿಯು ವಿಭಜಿಸಲಾಗುವುದಿಲ್ಲ. ಅದೇ ನೀವು ಬೇರೆ ಸಭೆಗಳನ್ನ ನೋಡಿ, ಹಲವಾರು ಸಭೆಗಳಿದೆ, ಆ ಬೇರೆ ಸಭೆಗಳಲ್ಲಿ ಈ ಒಂದು ಕಟ್ಟುನಿಟ್ಟಿಲ್ಲ. ಬಿಟ್ಟು ಬಿಡ್ತಾರೆ ಅಂದ್ರೆ ಬಿಟ್ಟು ಹೋಗ್ತಾ ಇರೋದು ಅಷ್ಟೇನೆ.
ಆದರೆ ಕಥೋಲಿಕ ಧರ್ಮಸಭೆಯಲ್ಲಿ ಈ ವಿಭಜಿಸಲಿಕ್ಕೆ ಆಗುದಿಲ್ಲ. ಯಾರು ಜ್ಞಾನಸ್ನಾನ ತಗೊಂಡು ಮದುವೆ ತೆಗೆದುಕೊಂಡ್ರು ಸಾಯ ತನಕ ಜೊತೆಲೇ ಇರಬೇಕು. ಏನೆಲ್ಲಾ ಸರ್ಕಸ್ ಮಾಡ್ತದೆ. ಧರ್ಮಸಭೆಯಲ್ಲಿ ಪ್ರತಿನಿಧಿಗಳಿದ್ದಾರೆ, ಧರ್ಮಸಭೆಯಲ್ಲಿ ಒಂದು ನ್ಯಾಯಾಲಯ ಇದೆ, ಧರ್ಮಸಭೆಯಲ್ಲಿ ಒಂದು ಲಾಯರ್ಗಳಿದ್ದಾರೆ, ವಿವಾಹಕ್ಕಾಗಿನೇ ಲಾಯರ್ಗಳಿದ್ದಾರೆ. ಅವರು ಸಾಕಷ್ಟು ಪರಿಶ್ರಮಿಸ್ತಾರೆ. ಗಂಡನನ್ನ ಕರೀತಾರೆ, ಈ ಕಡೆ ಹೆಂಡತಿಯನ್ನು ಕರೀತಾರೆ, ಇವರ ಕುಂದುಕೊರತೆಯನ್ನು ಕೇಳ್ತಾರೆ, ಅವರ ಕುಂದುಕೊರತೆಯನ್ನು ಕೇಳ್ತಾರೆ, ಹಲವು ಸಾರಿ ಕಾಂಪ್ರಮೈಸ್ ಮಾಡ್ತಾರೆ. ಧರ್ಮಸಭೆಯಲ್ಲಿ ಒಂದು ಕೋರ್ಟ್ ಇದೆ, ಹೊರಗಿನ ಕೋರ್ಟ್ ಬೇರೆ. ಆದರೆ ದೇವರ ಧರ್ಮಸಭೆಯಲ್ಲಿ ಒಂದೊಂದು ಬಿಷಪ್ ಹೌಸಲ್ಲಿ ಒಂದೊಂದು ಕೋರ್ಟ್ ಇದೆ. ಅದಕ್ಕಾದಂತ ಗುರುಗಳಿದ್ದಾರೆ, ಅದಕ್ಕಾದಂತ ಕೌನ್ಸಿಲರ್ಸ್ ಇದ್ದಾರೆ, ಅದಕ್ಕಾದಂತ ಲಾಯರ್ ಇದ್ದಾರೆ. ಯಾರು ಸಹ ಒಡಿಲಿಕ್ಕಾಗಿ ಅಲ್ಲ. ಆದ್ರೆ ಇವತ್ತೇನಾಗ್ತಾ ಇದೆ, ಎಷ್ಟೋ ಕಡೆ ಈ ಧರ್ಮಸಭೆಯಲ್ಲಿ ಈ ಒಂದು ಕಾರ್ಯವನ್ನು ನಡೆಸುವವರು ಶ್ರೀಮಂತ ಎಂಬ ಕಾರಣಕ್ಕಾಗಿಯೋ ಅಥವಾ ಯಾವುದೋ ಒಂದು, ಅದನ್ನ ಹೇಗೆ ಹೇಳೋದು ಗೊತ್ತಿಲ್ಲ, ವಿವಾಹ ವಿಚ್ಛೇದನ ಕೊಡುವಾಗೆ ಇಲ್ಲ. ಆದರೆ ಈ ಪತಿ ಪತ್ನಿಯರ ಹೋರಾಟ ಗೊಂದಲದ ನಿಮಿತ್ತವಾಗಿ ತೀರ್ಮಾನಿಸಿ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ವಿವಾಹ ವಿಚ್ಛೇದನ ತೆಗೆದುಕೊಳ್ಳುವುದಕ್ಕೆ ಮುಂಚಿತವಾಗಿ ಬೇರೆ ಇನ್ನೊಬ್ಬರ ಜೊತೆ ಜೀವನ, ಹೆಣ್ಣಾದವಳು ಇನ್ನೊಬ್ಬರ ಜೊತೆ ಜೀವನ ಮಾಡ್ತಾ ಇರ್ತಾಳೆ, ಈ ಕಡೆ ಗಂಡನಾದವನು ಬೇರೊಬ್ಬರ ಜೊತೆ ಜೀವನ ಮಾಡ್ತಾ ಇರ್ತಾನೆ. ಅಥವಾ ಅವರಿಬ್ಬರಲ್ಲಿ ವೈರತ್ವ ಬೆಳೆದು ನನಗೆ ಇವರು ಬೇಡವೇ ಬೇಡ ಎಂಬ ನಿರ್ಧಾರದಲ್ಲಿ ಇವತ್ತು ಕುಳಿತುಕೊಂಡಿರ್ತಾರೆ. ಅದರಿಂದ ಇವತ್ತು ವಿವಾಹ ವಿಚ್ಛೇದನ ತುಂಬಾ ಸರಾಗವಾಗಿ ಸಿಗ್ತಾ ಇದೆ. ಪ್ರಿಯರಾದರೆ ಕ್ರಿಸ್ತಿಯ ಜೀವನದಲ್ಲಿ ಜ್ಞಾನಸ್ನಾನ ಪಡೆದಂತ ಯಾವ ವ್ಯಕ್ತಿಯನ್ನು ಸಹ ವಿಭಜಿಸಲಾಗುವುದಿಲ್ಲ. ವಿಭಜಿಸಲು ಯಾವ ವಿಧದಲ್ಲಿಯೂ ಸಹ ಕೆನಾನ್ಲ ಸಮ್ಮತಿಯನ್ನು ಕೊಡುವುದಿಲ್ಲ. ನಿಮಗೆ ಗೊತ್ತಿಲ್ಲ, ಈ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ನಮ್ಮ ಮಂಗಳೂರು ಪಟ್ಟಣದಲ್ಲಿಯೇ ಡಿವಾರ್ಸ್ ಎಂಬುವಂಥದ್ದು ಒಂದು ತಿಂಗಳಲ್ಲಿ 15 ದಿನದಲ್ಲಿ, ಒಂದು ದಿನದಲ್ಲಿ. ಅಂದ್ರೆ ಅದೇ ಅವರು ಮೊದಲು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಡಿವಾರ್ಸ್ ತಗೊಂಡು ಬಿಡ್ತಾರೆ. ಧರ್ಮಸಭೆಗೆ ಬಂದಾಗ ಧರ್ಮಸಭೆ ಎಷ್ಟೋ ವರ್ಷ ತಳ್ಳಿ ಆಗ್ತದೆ, ಕೊಡೋದಿಲ್ಲ. 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ, ನಿಮಗೆ ಗೊತ್ತಿಲ್ಲ. ಕಳೆದ ದಿನದಲ್ಲಿ 40 ವರ್ಷದ ಬಳಿಕ ಡಿವಾರ್ಸ್ ಧರ್ಮಸಭೆ ಒಪ್ಪಿಕೊಳ್ತು. 40 ವರ್ಷ ಆದ ಬಳಿಕ. ಆದರೆ 40 ವರ್ಷದ ಬಳಿಕ ದೇವಾಲಯದಲ್ಲಿ ಧರ್ಮಸಭೆಯಲ್ಲಿ ಅವರಿಗೆ ಡಿವಾರ್ಸ್ ಕೊಡುವಾಗ ಈ ಗಂಡ ಹೆಂಡತಿ ಹೇಳಿದೇನು ಗೊತ್ತುಂಟ? ಅಯ್ಯೋ, ಇನ್ನೇನಿದೆ ಸ್ವಾಮಿ ಜೀವಿಸ್ಲಿಕ್ಕೆ, 40 ವರ್ಷ ಆಗಿ ಹೋಯ್ತು ಮದುವೆ ಆಗಿ, ಈಗ ನೀವು ಡಿವೋರ್ಸ್ ಕೊಡ್ತಾ ಇದ್ರಿ, ಈಗ ಡಿವೋರ್ಸ್ ಕೊಟ್ಟು ಏನ್ ಪ್ರಯೋಜನ? ನಾನು ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಇರ್ಲಿ ಬಿಡಿ, ಕಷ್ಟನೋ ಸುಖನೋ ಏನೋ ಇದು ಬಿಡ್ತೀನಿ ಬಿಡಿ, ಅವಳ ಜೊತೆ ಇದು ಬಿಡ್ತೀನಿ ಬಿಡಿ, ಏನೋ ಗಂಜಿನಿ ಅಮಲಿನ ಕುಡ್ಕೊಂಡು ಇದು ಬಿಡ್ತೀನಿ ಬಿಡಿ. ಕಾಂಪ್ರಮೈಸ್. 40 ವರ್ಷದ ತದನಂತರ ಕಾಂಪ್ರಮೈಸ್. ಇದೊಂದು ವಿಚಿತ್ರ. ಆದರೆ ಪ್ರಿಯರೇ, ಯಾವ ವ್ಯಕ್ತಿಯೂ ಸಹ ನಾವು ಯಾವ ವಿಧದಲ್ಲಿಯೂ ವಿವಾಹ ವಿಚ್ಛೇದನಕ್ಕೆ ಆಸ್ಪದವನ್ನು ಕೊಡಬಾರದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಯೇಸುಸ್ವಾಮಿ ಹೇಳುತ್ತಾರೆ, ನ್ಯಾಯಾಲಯವು ಹೇಳುತ್ತದೆ, ಧರ್ಮಸಭೆ ಹೇಳುತ್ತದೆ, ಗುರು ಹಿರಿಯರುಗಳು ಸಹ ಹೇಳುತ್ತಾರೆ. ದೇವರು ಒಂದುಗೂಡಿಸಿದ್ದನ್ನ ಮಾನವನು ವಿಚ್ಛೇದಿಸದಿರಲಿ. ದೇವರು ಒಂದುಗೂಡಿಸಿದ್ರು, ಮಾನವನು ವಿಚ್ಛೇದಿಸಬಾರದು. ಹೌದು ಪ್ರಿಯರೇ. 3ನೇ ಹಂತದಲ್ಲಿ ನಾವು ನೋಡ್ತೇವೆ, ದೇವರೇ ದಂಪತಿಗಳನ್ನ ಸಮ್ಮತಿಯನ್ನ ಮುದ್ರಿಸುತ್ತಾರೆ. ದೇವರೇ ದಂಪತಿಗಳ ಸಮ್ಮತಿಯನ್ನ ಮುದ್ರಿಸ್ತಾರೆ, ಬೇರೆ ಯಾರು ಅಲ್ಲ. ಒಂದು ವ್ಯಕ್ತಿಯನ್ನ ನೋಡಿದ ಕ್ಷಣ, ಒಂದು ಮಗಳನ್ನ ನೋಡಿದ ತಕ್ಷಣ, ಹೀಗೆ ಒಂದು ಪತಿ ಪತ್ನಿಯರು ಒಬ್ಬರನ್ನು ನೋಡಿದ ತಕ್ಷಣ ಅವರ ಹೃದಯದಲ್ಲಿ ದೇವರು ಒಂದು ಮುದ್ರೆಯನ್ನು ಹಾಕುತ್ತಾರೆ. ದೇವರೇ ದಂಪತಿಗಳ ಸಮ್ಮತಿಯನ್ನ ಮುದ್ರಿಸುತ್ತಾರೆ, ಒಪ್ಪಿಕೊಳ್ಳುವಂತೆ ಮಾಡುತ್ತಾರೆ. ಈ ಮಗನು ಸಾಕು, ನನಗೆ ಈ ಹುಡುಗ ಸಾಕು, ಈ ಹುಡುಗಿ ಸಾಕು. ಆ ಮುದ್ರೆಯನ್ನು ಹಾಕುವುದು ಯಾರು? ದೇವರು. ಯಾಕೆಂದರೆ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡನ್ನ ದೇವರು ಮುಂಚಿತವಾಗಿ ಆಯ್ಕೆ ಮಾಡಿರುತ್ತಾರೆ. ನಾವು ಎಷ್ಟು 100 ಕಡೆ ಹೆಣ್ಣನ್ನ ನೋಡಿದ್ರು, ಎಷ್ಟು 100 ಕಡೆ ಗಂಡನ್ನ ನೋಡಿದ್ರು, ನನಗೆ ಯಾರು ಎಂತವರು ಸಿಕ್ಕಬೇಕು ಎಂಬುದು ದೇವರ ನಿರ್ಧಾರವಾಗಿರ್ತದೆ, ಅಂತವರೇ ಸಿಗ್ತಾರೆ. ಕೆಲವು ಸಾರಿ ಮೊದಲು ನೋಡಿ ಹೋಗ್ತೇವೆ, 40 ನೋಡಿರ್ತೇವೆ, ಕೊನೆಗೆ ಸೆಟ್ ಆಗೋದು ಮೊದಲು ನೋಡಿದ್ದೇನೆ. ಹೀಗೆ ದೇವರೇ ದಂಪತಿಗಳ ಸಮ್ಮತಿಯನ್ನು ಮುದ್ರಿಸ್ತಾರೆ.
ನಮ್ಮ ಹೃದಯದಲ್ಲಿ ದೇವರ ಮುದ್ರೆ ಏನಾಗ್ತಾನೆ, ಇಂಥವನ್ನ ನೀನು ಪ್ರೀತಿಸ್ತಾ ಇದೆಯಾ, ಇಂಥವನ್ನ ನನಗೆ ಸಹಪಾಠಿಯಾಗಿ ಕೊಡ್ತೇನೆ, ಇಂಥವಳನ್ನ ನೀನು ನಾನು ಸಹಪಾಠಿಯಾಗಿ ಕೊಡ್ತಾ ಇದ್ದೇನೆ. ಹೌದು ಪ್ರಿಯರೇ, ಯಾಕೆಂದರೆ ಈ ವಿವಾಹದ ಜೀವನ ಮನುಷ್ಯನಿಂದ ಏರ್ಪಡುವಂಥದ್ದಲ್ಲ, ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುವಂಥದ್ದು, ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುವಂಥದ್ದು. ನಾವು ಮದುವೆ ಆದ್ಮೇಲೆ ಏನೆಲ್ಲ ಹೇಳ್ತೀವಿ, ಅಯ್ಯೋ ಯಾಕಪ್ಪ ಯಾಕಪ್ಪ ಹೀಗೆ ಆಯ್ತು ಅಂತ ಏನೋ ಇಲ್ಲ ಪ್ರಿಯರೇ. ನಾವು ನೀವು ಚಿಂತೆ ಮಾಡ್ಲಿಕ್ಕೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನನಗೆ ಸರಿಸಾಟಿ ಆಗುವಂತ ಒಂದು ಗಂಡನನ್ನ, ಒಂದು ಹೆಂಡತಿಯನ್ನ ನನಗೆ ತೀರ್ಮಾನಿಸುವುದು ದೇವರು, ನಾನಲ್ಲ. ನೋಡಿ, ಕೆಲವು ಸಾರಿ ತುಂಬಾ ಒಳ್ಳೆಯ ಗಂಡನಿಗೆ ವಾಚಾಳಿ ಹೆಂಡತಿ ಸಿಕ್ಬಿಡ್ತಾಳೆ, ಇಲ್ಲಾಂದ್ರೆ ತುಂಬಾ ಒಳ್ಳೆಯ ಹೆಂಡತಿಗೆ ವಾಚಾಳಿ ಗಂಡ ಸಿಕ್ಬಿಡ್ತಾನೆ, ಕುಡುಕ ಗಂಡ ಸಿಕ್ಬಿಡ್ತಾನೆ. ಆದ್ರೆ ಅಲ್ಲಿ ಈ ವಿಶೇಷತೆ ಏನಂದ್ರೆ, ದೇವರು ಒಬ್ಬರನ್ನ ಸಹಿಸಿಕೊಳ್ಳುವಂತ ವ್ಯಕ್ತಿಯಾಗಿ ಮಾರ್ಪಡಿಸ್ತಾರೆ. ಇಲ್ಲ ಒಂದು ಗಂಡ ತನ್ನ ಹೆಂಡತಿನ ಸಹಿಸಿಕೊಂಡು ಜೀವಿಸ್ತಾನೆ, ಇಲ್ಲಾಂದ್ರೆ ಒಂದು ಹೆಂಡತಿ ತನ್ನ ಗಂಡನ ಸಹಿಸಿಕೊಂಡು ಜೀವಿಸ್ತಾನೆ. ಹೀಗೆ ಸಹಿಸಿ ಸಹಿಸಿ ಹೋಗುವಾಗ ಸಾಯುವ ತನಕ ಸಹಿಸಿ ಸಹಿಸಿ ಸಹನೀಯ ಜೀವನದಲ್ಲಿ ಹೋಗ್ತಾರೆ. ಆದರೆ ಯಾವಾಗ ಈ ಪತಿ ಪತ್ನಿಯಲ್ಲಿ ಸಾಮರಸ್ಯ ಕಳೆದು ಹೋಗ್ತದೋ, ಗಂಡ ಹೆಂಡತಿನಾಗಿರುವಂತಹ ಮಧ್ಯದಲ್ಲಿ ಸಾಮರಸ್ಯ ಕಳೆದು ಹೋಗ್ತದೋ, ಈ ನಾನು ನನಗೆಲ್ಲಾ ಗೊತ್ತು ಎಂಬುದಾಗಿ ಒಬ್ಬೊಬ್ಬರು ಇಬ್ಬರು ಸಹ ಬುದ್ಧಿವಂತರಾಗಿ ಮಾತನಾಡುತ್ತಾರೋ, ಅಲ್ಲಿ ವಿಭಜನೆ ಪ್ರಾರಂಭವಾಗ್ತದೆ. ಇಬ್ಬರೂ ವಿಶ್ವಾಸಿ, ಒಬ್ಬರಿಗೆ ಒಬ್ಬರು ಬಿಟ್ಟುಕೊಳ್ಳೋದಿಲ್ಲ, ನಾನ್ ಸರಿ ನೀನ್ ಸರಿ. ಇಬ್ಬರು ಶ್ರೀಮಂತರು, ನನಗೂ ಇದೆ ನಿನಗೂ ಇದೆ, ಇಬ್ಬರು ಬಿಟ್ಟುಕೊಳ್ಳೋದಿಲ್ಲ. ಇಬ್ಬರು ಆಸ್ತಿವಂತರು, ನನಗಿದೆ ನಿನಗಿದೆ, ನಾನ್ ಕೇರ್ ಮಾಡೋದಿಲ್ಲ ನೀನ್ ಕೇರ್ ಮಾಡೋದಿಲ್ಲ. ಇಲ್ಲಿ ಏನ್ ಬಂದ್ಬಿಡ್ತದೆ, ಹಣ ಆಸ್ತಿ ಬಂದಾಗ ಏನಾಗ್ತದೆ, ನೀನಿಲ್ಲ ಅಂದ್ರೆ ನನಗೇನು, ನನಗೆ ಜೀವಿಸ್ಲಿಕ್ಕೆ ಗೊತ್ತು, ನನಗೇನು ಊಟ ಸಿಗ್ತದೆ, ನನಗೇನು ಮನೆ ಇದೆ, ನಮ್ಮಪ್ಪ ಆಸ್ತಿ ಮಾಡಿದ್ದಾರೆ, ಅದಿದೆ, ನನಗೆ ಕೆಲಸ ಇದೆ, ಇದನ್ನ ಡಿಪೆಂಡ್ ಆಗಿ ಬಿಡ್ತಾ ಇದ್ದೇವೆ ಹೊರತು, ಇವತ್ತು ನನ್ನ ಗಂಡನನ್ನ ನಾನು ಕಳೆದುಕೊಳ್ತಾ ಇದ್ದೀನಲ್ಲ, ನನ್ನ ಹೆಂಡತಿನ ಕಳೆದುಕೊಳ್ತಾ ಇದ್ದೀನಲ್ಲ, ನಾನು ಏಕಾಂಗಿಯಾಗಿ ಹೋದ್ರೆ ನಾನು ಏನ್ ಮಾಡೋದು, ನಾನು ರೋಗಿಯಾಗಿ ಹೋದ್ರೆ ನಾನು ಏನ್ ಮಾಡೋದು, ನಾನು ಒಂದು ರೋಗ ಅವಸ್ಥೆಗೆ ಬಿದ್ದು ಹೋದ್ರೆ ನಾನು ಏನ್ ಮಾಡೋದು ಎಂಬುದಾಗಿ ಯಾವ ದಂಪತಿ, ಒಂದು ಗಂಡ ಹೆಂಡತಿ ಚಿಂತಿಸ್ತಾ ಇಲ್ಲ. ಇವತ್ತಿನ ದಿನದಲ್ಲಿ ಮಾತ್ರ ವಾಸ್ತವಿಕವಾಗಿ ನಮ್ಮ ಮುಂದೆ ಇರುವುದನ್ನು ಮಾತ್ರ ನಾವು ಕುರಿತು ಯೋಚನೆ ಮಾಡ್ತೇವೆ, ನಾಳಿನ ಕುರಿತು ಯೋಚನೆ ಮಾಡುವುದಿಲ್ಲ. ಏನೇ ನಿನ್ನ ಗಂಡನನ್ನ ಬಿಟ್ಟು ನೀನು ಓಡಿ ಹೋದರೂ, ನಿನ್ನ ಹೆಂಡತಿಯನ್ನು ಬಿಟ್ಟು ಓಡಿ ಹೋದರೂ, ಆ ಗಂಡನ ಪ್ರೀತಿಯನ್ನಾಗಲಿ ಹೆಂಡತಿಯ ಪ್ರೀತಿಯನ್ನಾಗಲಿ ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ. ಪ್ರೀತಿಸುವಂತ ನಿನ್ನ ಗಂಡ ಪ್ರೀತಿಯುಳ್ಳವನು ಎಂಬುದಾದ್ರೆ ನೀನು ಅವನನ್ನು ಅರಿತುಕೊಂಡಿದ್ದರೆ, ಯಾವುದೋ ಒಂದು ವಿಷಯದಲ್ಲಿ ಅವನು ಬಲಹೀನಾಗಿ ಹೋಗಿದ್ದಿರಬಹುದು, ಆದರೆ ಅವನನ್ನ ಪ್ರೀತಿಸುತ್ತಿದ್ದೀಯಾ ಅಥವಾ ಅವನ ಪ್ರೀತಿಯನ್ನು ನೀನು ಕಂಡುಕೊಂಡಿದ್ದೀಯಾ ಎಂಬುದಾದರೆ, ಅವಳ ಪ್ರೀತಿಯನ್ನು ನಾನು ಕಂಡುಕೊಂಡಿದ್ದೇನೆ ಎಂಬುದಾದರೆ, ಯಾವ ಕಾರಣಕ್ಕೂ ನಾವು ಬಿಟ್ಟು ಹೋಗಬಾರದು. ನನ್ನ ಗಂಡ ನನಗೆ ಮಾಡಿದ ಒಳಿತನ್ನು ಕುರಿತು ನಾನು ಯೋಚಿಸಬೇಕು, ನನ್ನ ಹೆಂಡತಿ ನನಗೆ ಕುರಿತು ಒಳಿತನ್ನು ಮಾಡಿದನ್ನು ಯೋಚಿಸಬೇಕು, ಅವನ ಒಳ್ಳೆಯ ಸ್ವಭಾವಗಳನ್ನು ಚಿಂತಿಸಬೇಕು, ಅವಳ ಒಳ್ಳೆಯ ಸ್ವಭಾವಗಳನ್ನು ಚಿಂತಿಸಬೇಕು. ಕುಟುಂಬದ ಪಾತಿರಿವತ್ಯದೊಂದಿಗೆ ಅವಳು ಹೇಗೆ ಇದ್ದಾಳೆ ಎಂಬುದನ್ನು ಚಿಂತಿಸಬೇಕು, ಹೇಗೆ ಇದ್ದಳು ಎಂಬುದನ್ನು ಚಿಂತಿಸಬೇಕು. ಒಂದು ಗಂಡ ಜವಾಬ್ದಾರಿಯುತ ಗಂಡನಾಗಿ ನನ್ನ ಗಂಡ ಹೇಗೆ ಜೀವಿಸಿದ ಎಂಬುದನ್ನು ಚಿಂತಿಸಬೇಕು. ಕ್ಷುಲ್ಲಕ ಕಾರಣಗಳನ್ನು ಇಟ್ಟುಕೊಂಡು ಜೀವನವನ್ನು ಒಡೆದು ಹಾಕುವುದಲ್ಲ. ಇದು ದಾಂಪತ್ಯ ಜೀವನ ಅಲ್ಲ, ಇದು ವಿವಾಹ ಸಂಸ್ಕಾರದಲ್ಲಿ ಒಂದಾದಂತಹ ಒಂದು ಒಡಂಬಡಿಕೆಯ ಜೀವನವಾಗುವುದಿಲ್ಲ. ನೋಡಿ, ಎಷ್ಟೋ ಹಲವು ವರ್ಷಗಳಿಂದ ಪತಿ ಪತ್ನಿಯಲ್ಲಿ ಮಾತನಾಡುವುದಿಲ್ಲ, ಪತ್ನಿ ಪತಿಯಲ್ಲಿ ಮಾತನಾಡುವುದಿಲ್ಲ. ಮನೆಯಲ್ಲಿರೋ ಕೋಳಿ ಹತ್ರ, ಪಾರಿವಾಳದ ಹತ್ರ, ಲವ್ ಬರ್ಡ್ಸ್ ಹತ್ರ, ನಾಯಿ ಹತ್ರ, ಹಂದಿ ಹತ್ರ ಮಾತನಾಡ್ತಾರೆ. ಹಿಂದೆ ಮನೆಯವರ ಹತ್ರ, ಮುಂದೆ ಮನೆ ಹತ್ರ, ಪಕ್ಕದ ಮನೆ ಹತ್ರ, ಸ್ನೇಹಿತರ ಹತ್ರ ಮಾತನಾಡ್ತಾರೆ. ಬೇಡವಾದ ವ್ಯಕ್ತಿಗಳ ಮುಂದೆ ಮಾತನಾಡ್ತಾರೆ. ಆದರೆ ಜೀವನ ಕೊಟ್ಟಂತಹ ಗಂಡನ ಬಳಿ ಅಥವಾ ಜೀವನ ಸಂಗಾತಿಯಾಗಿ ಬಂದ ಹೆಂಡತಿಯ ಬಳಿ ಮಾತನಾಡುವುದಿಲ್ಲ. ಇಲ್ಲಿ ಗಂಡ ಯೋಚನೆ ಮಾಡ್ತಾ ಇರ್ತಾನೆ, ಏನ್ ಇವಳು ಬರ್ಲಿಲ್ವಲ್ಲ, ಯಾಕೆ ಇವಳು ಹೀಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಅದರಲ್ಲಿ ಹೆಂಡತಿ ಯೋಚನೆ ಮಾಡ್ತಾ ಇರ್ತಾನೆ, ಅವ್ನು ನನ್ನ ಕಾಲ ಹತ್ರ ಬರ್ಬೇಕು, ಅವನೇ ಬರ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಗಂಡನು ಈ ಲೋಕದಲ್ಲಿ ಒಬ್ಬ ಹೆಂಡತಿ ಗುಲಾಮನಾಗಿ ಹೋಗ್ತಾನೆ, ಹೆಂಡತಿಯ ಪ್ರೀತಿ ಗುಲಾಮನಾಗಿ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಜೀವನದಲ್ಲಿ ಯಾರು ಪ್ರೀತಿ ಕೊಡುವವರು ಇರೋದಿಲ್ಲ. ಒಂದು ಗಂಡನಾದವನಿಗೆ ತನ್ನ ತಾಯಿಯನ್ನು ಬಿಟ್ಟರೆ ಅವನಿಗೆ ನಿಜವಾದ ಪ್ರೀತಿ ಕೊಡುವುದಕ್ಕಾಗಿ ಇರುವಂತಹ ಒಂದೇ ಒಂದು ವ್ಯಕ್ತಿ ತನ್ನ ಹೆಂಡತಿಯಾದವಳು.
ಆದರೆ ಹೆಂಡತಿಯಾದವಳು ಮಾನವೀಯತೆಯನ್ನು ಕಳೆದುಕೊಳ್ಳುವಾಗ, ಅಥವಾ ಅವಳಿರುವಂತಹ ಒಳ್ಳೆಯತನವನ್ನು ಕಳೆದುಕೊಳ್ಳುವಾಗ, ಅವಳು ವಾಚಾಳಿಯಾಗುವಾಗ, ಒಂದು ಮಾತಿಗೆ ಅವಳು 100 ಮಾತುಗಳನ್ನಾಡುವಾಗ, ತನ್ನ ಗಂಡನನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕೆಂಬ ತೀರ್ಮಾನಕ್ಕೆ ಬಂದಾಗ, ತನ್ನ ಗಂಡನನ್ನ ಹಾಕಿದ ಗೆರೆಯನ್ನು ದಾಟ್ಲಿಕ್ಕೆ ಬಿಡಬಾರದು, ನಾನು ಹೇಳಿದಾಗೆ ಕೇಳಬೇಕು ಎಂದು ಹೇಳುವಾಗ ಅವಳು ಹಠವಾದಿಯಾಗುತ್ತಾಳೆ. ಈ ಹಠವಾದಿಯ ಕಾರಣ ತನ್ನ ಗಂಡ ತನ್ನ ಕಾಲ ಬಳಿಯೇ ಬರಬೇಕು ಎಂದು ಕಾದು ಕೂತ್ಕೊಳ್ತಾಳೆ. ಆದರೆ ಇಲ್ಲಿ ಸೋತು 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 ಗಂಡನಾದವನು ಸೋಂಕಿಗೆ ಕಾರಣನಾಗಿ ಹೋಗ್ತಾನೆ, ಕುಡುಕನಾಗಿ ಹೋಗ್ತಾನೆ, ಹೆಂಡತಿಯ ಪ್ರೀತಿ ಸಿಕ್ಕದ ಕಾರಣ ವ್ಯಭಿಚಾರಿಯಾಗಿ ಹೋಗ್ತಾನೆ, ಬೇರೆ ಪರಸ್ತ್ರೀಯರ ಸಹವಾಸ ಮಾಡಿಬಿಡ್ತಾನೆ, ಅಥವಾ ಇರುವ ಊರನ್ನ ಬಿಟ್ಟು ಓಡಿ ಹೋಗ್ತಾನೆ, ಅಥವಾ ಅವನು ಕುಡುಕನಾಗಿ ಹೋಗ್ತಾನೆ, ಅಥವಾ ಆತ್ಮಹತ್ಯೆ ಮಾಡಿ ಸತ್ತು ಹೋಗ್ತಾನೆ. ಏನು ಕಾರಣ? ತನ್ನ ಹೆಂಡತಿಯಿಂದ ಸಿಕ್ಕದ ಪ್ರೀತಿಯ ಕಾರಣ. ದಿನವೈ ಬೆಳಗ್ಗೆಯಿಂದ ಸಂಜೆ ತನಕ ಹೆಂಡತಿಯಲ್ಲೇ ಆಶ್ರಯಿಸಿಕೊಂಡು ಕುಳಿತದಂತ ಗಂಡನಿಗೆ ಹೆಂಡತಿ ತನ್ನ ಕ್ರೂರತನವನ್ನು ತೋರಿಸುವಾಗ, ತನ್ನ ಕೆಟ್ಟತನವನ್ನು ತೋರಿಸುವಾಗ, ತನ್ನ ಅಗೆತನವನ್ನು ತೋರಿಸುವಾಗ, ತನ್ನ ಆ ಸ್ವಾರ್ಥವನ್ನು ತೋರಿಸುವಾಗ, ದಿನಂಪ್ರತಿ 24 ಗಂಟೆ ತನ್ನ ಹೆಂಡತಿಯೊಂದಿಗೆ ಇರುವಂತಹ ಪತಿಯಾದವನು ಸ್ನೇಹಿತರ ಸಹವಾಸ ಮಾಡ್ಲಿಕ್ಕೆ ಹೋಗ್ತಾನೆ. ಬೆಳಿಗ್ಗೆ ರಾತ್ರಿ 10 ಗಂಟೆ ಆದ್ರೂ ಮನೆಗೆ ಬರೋದಿಲ್ಲ. ಈತ ಹೆಂಡತಿ ಆದವಳು ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ, ನನಗೇನು ಬೇಕಾಗಿದೆ, ಎಲ್ಲಿ ತಿಂದ್ರೆ ಏನು, ಎಲ್ಲಿ ಮಲಗಿದ್ರೇನು, ಯಾರ ಜೊತೆ ಹೋದ್ರೆ ಏನು, ನನಗೇನು ಬೇಕಾಗಿಲ್ಲ ಅಂತೇಳಿ ಅವಳು ಆಯಾಗಿರ್ತಾಳೆ. ಆದ್ರೂ ಗಂಡ ತಾನು ಮಾಡುವಂತ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ಅಲ್ಲಿಯೂ ಅವಳು ಚಿಂತಿಸೋದಿಲ್ಲ, ನನ್ನ ಗಂಡ ಇಷ್ಟು ನಾನು ಟಾರ್ಚರ್ ಕೊಟ್ಟರು ನನಗೆ ಬೇಕಾಗಿರೋದೆಲ್ಲವನ್ನು ತಂದು ಕೊಡ್ತಾ ಇದ್ದಾನೆ, ದೇವರು ನನಗೆ ಒಂದು ಒಳ್ಳೆಯ ಗಂಡನಾಗಿ ಕೊಟ್ಟಿದ್ದಾರೆ, ಇವನನ್ನ ಪ್ರೀತಿಸಬೇಕು, ಇವನಿಗೆ ನನ್ನ ಪ್ರೀತಿಯನ್ನು ಕೊಡಬೇಕು, ನಾನು ಇವನಿಗೆ ಒಂದು ತಾಯಿಯಾಗಬೇಕು ಎಂಬಂತಹ ಮನೋಭಾವನೆ ಬರ್ತಾ ಇಲ್ಲ. ದಯವಿಟ್ಟು ತಪ್ಪಾಗಿ ತೆಗೆದುಕೊಳ್ಳಬಾರದು ನನ್ನ ಸಹೋದರಿಯರೇ. ವಿವಾಹ ಜೀವನ ಎಂಬುವಂಥದ್ದು ಬರೀ ಬಾಯಿ ಮಾತಿನಲ್ಲಿ ಹೇಳುವಂತಹ ಜೀವನವಲ್ಲ, ಅಥವಾ ಯಾವುದೋ ಒಂದು ಸೀರಿಯಲ್ ಅಲ್ಲಿ ಬರುವಂತದ್ದಲ್ಲ, ಯಾವುದೋ ಒಂದು ಸಿನಿಮಾ ಚಿತ್ರರಂಗ ಅಲ್ಲ, ಯಾವುದೋ ಒಂದು ಕವಿತೆಯ ಕವಿ ಬರೆಯುವಂತಹ ಒಂದು ಕಾವ್ಯ ಇದಲ್ಲ, ಕಾದಂಬರಿ ಅಲ್ಲ. ವಿವಾಹ ಜೀವನವೆಂಬುದು ದೇವರೇ ದಂಪತಿಗಳನ್ನ ಮುದ್ರಿಸುವಂತದ್ದಾಗಿದೆ, ವಿಶಿಷ್ಟ ಬಂಧನವನ್ನು ಏರ್ಪಡಿಸುವಂತದ್ದಾಗಿದೆ, ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಂತದ್ದಾಗಿದೆ. ಹೌದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ಗಂಡನಾದವನು ತನ್ನ ಹೆಂಡತಿಗೆ ಗುಲಾಮನಾಗಿ ಹೋಗ್ತಾನೆ, ಸಮಯ ಸಂದರ್ಭಗಳಲ್ಲಿ ಆಗಿ ಹೋಗ್ತಾನೆ, ಇದು ನೇಚರ್. ಹೌದು ಪ್ರಿಯರೇ, ಹಾಗೆಯೇ ನಾವು ಇನ್ನೊಂದೆಡೆ ನಾವು ನೋಡುತ್ತೇವೆ, ತನ್ನ ಹೆಂಡತಿ ಒಳ್ಳೆಯವಳಾಗಿದ್ದರೂ ಸಹ ತನ್ನ ಹೆಂಡತಿ ದುಡಿದು ಪತಿಯಾದವನಿಗೆ ಪೋಷಣೆ ಮಾಡುತ್ತಾ, ಪತಿಯಾದವನಿಗೆ ಕೊಡುತ್ತಾ ಕುಟುಂಬವನ್ನು ನಡೆಸುವವಳಾಗಿದ್ದರೂ ಸಹ ತಾನು ಸಂಪಾದನೆ ಮಾಡುವುದನ್ನ ಕುಡಿದು, ಸ್ನೇಹಿತರ ಜೊತೆ ಕುಪ್ಪಳಿಸಿ, ಜೂಜಾಡಿ, ರಾತ್ರಿ ಎಂಬುವುದಿಲ್ಲದೆ, ತನ್ನ ಮಕ್ಕಳ ಬಗ್ಗೆ ಪತ್ನಿಯ ಬಗ್ಗೆ ಕಾಳಜಿ ಇಲ್ಲದೆ ಬರುವಂತಹ ಗಂಡಂದಿರು ಒಂದು ಕಡೆ, ಹೆಂಡತಿಗೆ ಸಂರಕ್ಷಕನಾಗಬೇಕಾಗಿರುವಂತಹ ಗಂಡ, ಹೆಂಡತಿಗೆ ಪೋಷಕನಾಗಬೇಕಾಗಿರುವಂತಹ ಗಂಡ, ಪ್ರತಿಯೊಬ್ಬ ಗಂಡ ಹೆಂಡತಿಗೆ ಒಬ್ಬ ತಂದೆ, ಪ್ರತಿಯೊಬ್ಬ ಹೆಂಡತಿ ಒಂದು ಗಂಡನಿಗೆ ಒಂದು ತಾಯಿ. ಯಾವಾಗ ಒಂದು ಹೆಂಡತಿ ತನ್ನ ಗಂಡನಿಗೆ ತಾಯಿ ಆಗುತ್ತಾಳೋ ಆಗ ಆ ಕುಟುಂಬದಲ್ಲಿ ಸಂತೋಷ. ಆದ್ರೆ ಯಾವಾಗ ಹೆಂಡತಿ ನಾಯಿ ಆಗುತ್ತಾಳೋ ಆ ಕುಟುಂಬ ಸಂಪೂರ್ಣ ನಾಶ. ಪ್ರತಿಯೊಬ್ಬ ಹೆಂಡತಿಯು ತನ್ನ ಗಂಡನಿಗೆ ತಾಯಿ ಆಗಬೇಕು, ತಾಯ್ತನವನ್ನು ತೋರಿಸಬೇಕು. ಕೊಡುವ ಪ್ರೀತಿಯಲ್ಲಿ, ಕೊಡುವ ಊಟದಲ್ಲಿ, ಮಾಡುವ ಶುಶ್ರೂಷೆಯಲ್ಲಿ, ಏನೇ ನೋವಿದ್ದರು, ಏನೇ ಗಾಯವಿದ್ದರು, ಏನೇ ವೇದನೆ ಇದ್ದರು ಅವೆಲ್ಲವನ್ನು ನುಂಗುತ್ತಾ ತನ್ನ ಗಂಡನಿಗಾಗಿ ತನ್ನ ಜೀವನವನ್ನೇ ದಾರಿ ಎರೆದು ತನಗೋಸ್ಕರವಾಗಿ ಹಗಲು ರಾತ್ರಿ ದುಡಿದು, ರೋಗದಿದ್ದರು, ಸಮಸ್ಯೆ ಇದ್ರು, ಊಟ ಇಲ್ಲ ಅಂದ್ರು ಸಾಲ ಮಾಡಿ, ಕಡ್ಲೆಕಾಯಿ ಮಾರಿ, ರಸ್ತೆಯಲ್ಲಿ ಭಿಕ್ಷೆ ಬೇಡಿ, ಚಪ್ಪಲಿ ಹೊಲಿದು, ಏನೇನೋ ಮಾಡಿ ನನ್ನ ಗಂಡನನ್ನು ಸಾಕ್ತಾ ಇದ್ದಾನೆ, ಅದರಿಂದ ಅವನಿಗೆ ನನ್ನ ತಾಯಿಯಾಗಿ ಪೋಷಣೆ ಮಾಡಬೇಕು, ನಾನು ಬಿಟ್ಟರೆ ಅವನಿಗೆ ಯಾರು ಇಲ್ಲ, ಅವನು ಏಕಾಂಗಿ, ಅವನು ದಾರಿದ್ರ್ಯನಾಗಿ ಹೋಗ್ತಾನೆ, ಸತ್ತು ಹೋಗ್ತಾನೆ ಎಂಬುದಾಗಿ ತನ್ನ ಗಂಡನ ಪ್ರೀತಿನ ಅರಿತಂತ ಒಂದು ತಾಯಿ, ಹೆಂಡತಿ ತಾಯಿಯಾಗಿ ತನ್ನ ಗಂಡನನ್ನು ನೋಡಬೇಕು. ಇದೇ ದಾಂಪತ್ಯ ಜೀವನದಲ್ಲಿ ವಿವಾಹ ಸಂಸ್ಕಾರದ ಗೌಪ್ಯ.
ಹೆಂಡತಿ ಗಂಡನಿಗೆ ತಾಯಿಯಾಗಬೇಕು. ಮೂರು ವಿಧದಲ್ಲಿ ಹೇಳುತ್ತದೆ. ಹೆಂಡತಿ ಗಂಡನಿಗೆ ಒಂದು ತಾಯಿಯಾಗಿರಬೇಕು, ತಾಯಿಯಂತೆ ಅವಳು ಜೀವಿಸಬೇಕು ಗಂಡನ ಮುಂದೆ. ಎರಡನೆಯದು ತಪ್ಪು ತಿಳಿಬಾರದು, ಇದು ವೇದಾಂತಗಳಲ್ಲಿ ಹೇಳುವಂತಹ ಮಾತು. ಹೆಂಡತಿ ಗಂಡನಿಗೆ ವ್ಯಭಿಚಾರಿಯಾಗಿ ಜೀವಿಸಬೇಕು. ಹೆಂಡತಿ ಅಂದ್ರೆ ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ಯಾವ ವಿಧದಲ್ಲಿಯೂ ಸಹ ತನ್ನ ಗಂಡನನ್ನ ಸಂತೋಷ ಪಡಿಸಲಿಕ್ಕೆ ಸಿದ್ಧರಾಗಿರ್ಬೇಕು. ಈ ಒಂದು ಉದ್ದೇಶದಿಂದ ಯಾಕೆಂದ್ರೆ ಹಣ ಕೊಟ್ಟು ಹಣ ಪಡೆದು ಸುಖವನ್ನು ಕೊಡುವಂತಹ ಹೆಂಡತಿಯಾದವಳು, ಒಂದು ಹುಡುಗಿಯಾದವಳು ಆ ಪುರುಷನಿಗೆ ಯಾವ ವಿಧದಲ್ಲಿ ಬೇಕಾದರೂ ಸಂತೋಷವನ್ನು ಕೊಡಬಹುದು, ಅವಳು ಕೊಡ್ಲಿಕ್ಕೆ ಸಿದ್ಧರಾಗಿರಬಹುದು. ಯಾಕಂದ್ರೆ ಅವಳು ಹಣ ತೆಗೆದುಕೊಳ್ಳುವ ಕಾರಣ. ಇಲ್ಲಿ ಏನು ವ್ಯತ್ಯಾಸ? ಇಲ್ಲಿ ಜೀವನ, ಅಲ್ಲಿ ಹಣ. ಅದು ವ್ಯಭಿಚಾರ, ಇದು ಪರಿಶುದ್ಧತೆ. ಅದಕ್ಕೆ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ಹೆಂಡತಿಗೆ ತನ್ನ ಗಂಡನ ದೇಹದ ಮೇಲೆ ಅಧಿಕಾರವಿಲ್ಲ, ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ಅಧಿಕಾರ. ಹೆಂಡತಿಗೂ ಗಂಡನ ಮೇಲೆ ಅಧಿಕಾರ, ಗಂಡನ ದೇಹದ ಮೇಲೆ ಅಧಿಕಾರ. ಹೆಂಡತಿಗೂ ಸಹ ಗಂಡನ ಮೇಲೆ, ಗಂಡನಿಗೂ ಸಹ ಹೆಂಡತಿಯ ಮೇಲೆ ಸಂಪೂರ್ಣ ಅಧಿಕಾರ. ತಡೆಗಟ್ಟುವಾಗೆ ಇಲ್ಲ. ಯಾಕೆಂದ್ರೆ ಒಂದೇ ದೇಹವಾಗುವ ಕಾರಣವಾಗಿ ಯಾವ ವಿಧದಲ್ಲಿಯೂ ಸಹ ಅವರು ಇಬ್ಬರು ಒಂದೇ ಶರೀರವಾಗಿರುತ್ತಾರೆ. ಯಾಕೆಂದ್ರೆ 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ 15ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನೀವು ತಿಳಿಯದೆ ಯೇಸು ಸ್ವಾಮಿ ಅಂಗಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತ ಯೇಸುವಿನ ಅಂಗಾಂಗಗಳನ್ನು ತೆಗೆದು ವೇಶ್ಯೆಯ ಅಂಗಾಂಗಗಳನ್ನಾಗಿ ಮಾಡಬಹುದೇ? ಇಬ್ಬರು ಒಂದೇ ಶರೀರವಾಗಿರುತ್ತಾರೆ ಎಂದು ಬರೆಯಲಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯರೇ, ಯಾಕೆಂದರೆ ನಾವು ಕಂಡುಕೊಳ್ಳಬೇಕು, ಸತ್ಯಗಳನ್ನ ನಾವು ಅರಿತುಕೊಳ್ಳಬೇಕು. ದಾಂಪತ್ಯ ಜೀವನದ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕು. ದಾಂಪತ್ಯ ಜೀವನದ ಮಹತ್ವವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಏನು ಪ್ರಯೋಜನ? ವಾಕ್ಯ ಹೇಳ್ತದೆ, 7ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಹೇಳ್ತದೆ, ವಾಕ್ಯ ಹೇಳ್ತದೆ. 3ನೇ ವಾಕ್ಯವನ್ನು ನಾವು ನೋಡುವಾಗ, ಪತಿಯಾದವನು ತನ್ನ ಸತಿಗೆ ಸಲ್ಲತಕ್ಕ ದಾಂಪತ್ಯ ಕರ್ತವ್ಯವನ್ನು ನೆರವೇರಿಸಲಿ. ಕಡ್ಡಾಯವಾಗಿ ದಾಂಪತ್ಯದಲ್ಲಿ ಒಂದಾಗಬೇಕು ಪತಿಯಾದವನು ತನ್ನ ಪತ್ನಿಯೊಡನೆ. ಅಂತೆಯೇ ಸತಿಯಾದವಳು ತನ್ನ ಪತಿಗೆ ಸಲ್ಲತಕ್ಕ ದಾಂಪತ್ಯಗಳನ್ನು ನೆರವೇರಿಸಬೇಕು. ಬಹುತ ಅದು ಕಡ್ಡಾಯ, ಅದು ಕಡ್ಡಾಯ. ಯಾಕೆ? ಒಂದು ಪಕ್ಷ ದಾಂಪತ್ಯ ಕರ್ತವ್ಯವನ್ನು ನೆರವೇರಿಸದೆ ಹೋದರೆ ನಿನ್ನ ಗಂಡ ವ್ಯಭಿಚಾರಿ ಆಗ್ಲಿಕ್ಕೆ ಕಾರಣ ನೀನು, ಅಥವಾ ನಿನ್ನ ಹೆಂಡತಿಗೆ ನೀನು ದಾಂಪತ್ಯ ಕರ್ತವ್ಯವನ್ನು ನೆರವೇರಿಸದೆ ಹೋದರೆ ನಿನ್ನ ಹೆಂಡತಿ ವ್ಯಭಿಚಾರ ಆಗ್ಲಿಕ್ಕೆ ಕಾರಣ ನೀನು. ಕರ್ತವ್ಯವನ್ನು ನಾವು ನೆರವೇರಿಸಲೇಬೇಕು. ಪ್ರತಿದಿನ ಪವಿತ್ರ ಸಾಕ್ರಮೆಂಟ್ ಅಲ್ಲಿ, ಬಲಿಯಲ್ಲಿ ಪಾಲ್ಗೊಳ್ಳಲೇಬೇಕು. ಇಷ್ಟಕ್ಕನುಸಾರವಾಗಿ, ಕಷ್ಟಕ್ಕನುಸಾರವಾಗಿ ಅಲ್ಲ. ಈ ದಾಂಪತ್ಯ ಕರ್ತವ್ಯದಲ್ಲಿ ಒಬ್ಬ ಪತಿ ಪತ್ನಿಯಾದವರು ಬಲಾತ್ಕಾರದಿಂದ ಅಲ್ಲ, ಬಲಾತ್ಕಾರದಲ್ಲಿ ನಾವು ದಾಂಪತ್ಯ ಕರ್ತವ್ಯ ನೆರವೇರಿಸುವ ಹಾಗೆ ಇಲ್ಲ. ಅನಾರೋಗ್ಯದಲ್ಲಿರುವಂತಹ ಹೆಂಡತಿಯಾಗಬಹುದು, ಆಕೆಯನ್ನ ಅರಿತುಕೊಳ್ಳಬೇಕು, ಆಕೆಯ ಅನಾರೋಗ್ಯವನ್ನು ಅರಿತುಕೊಳ್ಳಬೇಕು, ಆಕೆಯ ಸಮಸ್ಯೆಯನ್ನು ಅರಿತುಕೊಳ್ಳಬೇಕು, ಆಕೆಯ ಕೊರತೆಯನ್ನು ಅರಿತುಕೊಳ್ಳಬೇಕು. ದಾಂಪತ್ಯ ಕರ್ತವ್ಯವೇ ಜೀವನ ಎಂಬುದಾಗಿ ತಿಳಿದು ತನ್ನ ಹೆಂಡತಿಯ ಆ ಒಂದು ಸಮಸ್ಯೆ ಅಥವಾ ಆ ಒಂದು ರೋಗಾವಸ್ಥೆ, ಆಕೆಯ ಮನೋನೆಲೆ ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವುದಾದರೆ ಅದು ತಪ್ಪಾಗಿ ಹೋಗ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಪತಿಗೆ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ, ಹಾಗೆ ಪತ್ನಿಗೂ ಸಹ ತನ್ನ ದೇಹದ ಮೇಲೆ ಅಧಿಕಾರ ಇಲ್ಲ. ಯಾವ ಸಮಯದಲ್ಲೂ ತನ್ನ ಪತಿಗೆ ದೇಹದ ಮೇಲೆ ಅಧಿಕಾರವಿದೆ.
ಒಬ್ಬರ ದೇಹದ ಮೇಲೆ ಒಬ್ಬರಿಗೆ ಅಧಿಕಾರವಿಲ್ಲ, ಅವರವರ ದೇಹದ ಮೇಲೆ ಅವರಿಗೆ ಅಧಿಕಾರವಿಲ್ಲ. ಪತಿಗೆ ಪತ್ನಿಯ ಮೇಲೆ, ಪತ್ನಿಗೆ ಪತಿಯ ದೇಹದ ಮೇಲೆ ಅಧಿಕಾರವಿದೆ. ಅಂದ್ರೆ ಸ್ವತಂತ್ರವಾಗಿ ಆ ದಾಂಪತ್ಯ ಕರ್ತವ್ಯವನ್ನು ನೆರವೇರಿಸಬಹುದು. ಮನಪೂರ್ವಕವಾಗಿ ದಾಂಪತ್ಯ ಕರ್ತವ್ಯದಲ್ಲಿ ಇಬ್ಬರು ಪ್ರೋತ್ಸಾಹಿಸಬೇಕು. ಆ ದಾಂಪತ್ಯ ಕರ್ತವ್ಯಕ್ಕೆ ಸಂಪೂರ್ಣವಾಗಿ ಇಬ್ಬರು ಸಮ್ಮತಿಸಬೇಕು. ಆ ದಾಂಪತ್ಯ ಕರ್ತವ್ಯದಲ್ಲಿ ಇಬ್ಬರೂ ಸಹ ಒಂದಾಗಬೇಕು. ಆ ದಾಂಪತ್ಯ ಕರ್ತವ್ಯದಲ್ಲಿ ಇಬ್ಬರೂ ಸಹ ಪರಸ್ಪರ ತಮ್ಮ ಸಂತೋಷಕ್ಕನುಸಾರವಾಗಿ ಹಂಚಿಕೊಳ್ಳಬೇಕು. ದೇವರು ನಮ್ಮೊಡನೆ ವಾಕ್ಯವಾಗಿ ಮಾತನಾಡುವಂತ ಮಾತು. ಪ್ರಿಯರೇ, ದಾಂಪತ್ಯ ಕರ್ತವ್ಯ ಎಂಬುದು ಒಂದು ಹಣಕ್ಕಾಗಿ ಹೋಗುವ ಸ್ತ್ರೀ ಹತ್ರ ಅಥವಾ ಹಣಕ್ಕಾಗಿ ಹೋಗುವ ಪುರುಷನ ಹತ್ರ ಆಗಿ ಅಲ್ಲ. ಇದು ಸ್ವಂತವಾದ ಸೊತ್ತು, ನನ್ನ ಮನೆಯ ಸೊತ್ತು, ನನ್ನ ಸೊತ್ತು, ನನ್ನ ಆಸ್ತಿ. ನೋಡಿ, ಈ ವಾಕ್ಯ ಹೇಳ್ತದೆ, ಒಂದು ಪಕ್ಷ ನೀನು ಮದುವೆ ಆಗಿದ್ದೀಯಾ, ನಿನ್ನ ಗಂಡ ನೀನು ಪ್ರಾರ್ಥನೆ ಮಾಡುವವಳಾಗಿರ್ಬಹುದು. ಒಂದು ಪಕ್ಷ ನೀನು ದಾಂಪತ್ಯ ಕರ್ತವ್ಯವನ್ನು ನೆರವೇರಿಸಲಿಕ್ಕೆ ಅಸಾಧ್ಯವಾದ ಗಳಿಗೆ ಆಗಿದೆ ಎಂಬುದಾದರೆ ಪರಸ್ಪರ ಇಬ್ಬರಿಗೂ ಸಹ ಸಮ್ಮತವಿರಬೇಕು. ಅದಕ್ಕೆ ಪರಸ್ಪರ ಸಮ್ಮತಿ ಇರಬೇಕು. ಧ್ಯಾನ ಪ್ರಾರ್ಥನೆಗಳಲ್ಲಿ ನಿರತರಾಗಿರಲು ಸ್ವಲ್ಪ ಕಾಲ ಒಬ್ಬರನ್ನೊಬ್ಬರು ಅಗಲಿರಬಹುದು, ಆದರೆ ಅದಕ್ಕೆ ಪರಸ್ಪರ ಸಮ್ಮತಿ ಇರಬೇಕು. ಎಲ್ಲಾ ಸಮಯ ನನಗೆ ಉಪವಾಸ ಇದೆ, ಎಲ್ಲಾ ಸಮಯ ನನಗೆ ಹೀಗೆ ಇದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಪದೇ ಪದೇ ನಾನು ಹೆಂಡತಿಯನ್ನ ಬಿಡ್ತಾ ಇದ್ರೆ, ಹೆಂಡತಿಯನ್ನ ಆಕೆಯ ಆಶೆಯನ್ನ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಅಥವಾ ಗಂಡನನ್ನ ಆಕಾಂಕ್ಷೆಯನ್ನ ಅರ್ಥ ಮಾಡ್ಕೊಳ್ಳದೆ ಪ್ರತಿ ಸಾರಿ ನನಗೆ ಧ್ಯಾನ, ನನಗೆ ಪ್ರಾರ್ಥನೆ, ಉಪವಾಸ ಅಂತ ಕೂತ್ಕೊಂಡ್ರೆ ಏನು ಸಂಭವಿಸುತ್ತದೆ? ಪತಿ ಪತ್ನಿಯಾದವಳ ಮನಸ್ಸು ತಪ್ಪಾದ ಭಾವನೆಗೆ ಹೋಗ್ತದೆ, ವ್ಯಭಿಚಾರ ದೃಷ್ಟಿಗೆ ಹಿಂತಿರುಗುತ್ತೆ. ಯಾಕಂದ್ರೆ ದೇಹದ ಅಭಿಲಾಷೆ ಮನುಷ್ಯನನ್ನ ಡೈವರ್ಟ್ ಮಾಡುತ್ತದೆ. ಯಾರು ಕಾರಣ? ನನ್ನ ಪತ್ನಿಯಾದವಳು ತಪ್ಪು ಮಾಡಲು, ಪತಿಯಾದವನು ತಪ್ಪು ಮಾಡಲು ಯಾರು ಕಾರಣ? ನಾವೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ನಾವೇ ಕಾರಣ. ಯಾಕಂದ್ರೆ ವಾಕ್ಯ ಅದಕ್ಕೆ ಪರಸ್ಪರ ಸಮ್ಮತಿ ಇರಬೇಕು, ಅನಂತರ ಒಂದುಗೂಡಬೇಕು. ಅಲ್ಲದೆ ಹೋದರೆ ನಿಮ್ಮಲ್ಲಿ ಸಂಯಮ ಇಲ್ಲದಿರುವುದನ್ನು ಕಂಡು ಸೈತಾನನು ಪಾಪಕ್ಕೆ ಪ್ರಚೋದಿಸುತ್ತಾನೆ. ಒಂದು ಪಕ್ಷ ಆ ದಿನ ಆದ್ಮೇಲೆ ಒಪ್ಪಿಗೆ ಕೊಡದೆ ಹೋದ್ರೆ ಸೈತಾನ ನಮ್ಮನ್ನ ಏನ್ ಮಾಡ್ತಾನೆ? ಪಾಪಕ್ಕೆ ಪ್ರಚೋದಿಸ್ತಾನೆ. ಬೇರೆ ಹೆಣ್ಣಿನ ಕಡೆ, ಬೇರೆ ಗಂಡಿನ ಕಡೆ ಪ್ರಚೋದನೆಯನ್ನು ಕೊಡ್ತಾನೆ. ಯಾರು ಕಾರಣ? ದೇವರೇ ದಂಪತಿಗಳ ಸಮ್ಮತಿಯನ್ನು ಮುದ್ರಿಸಿರುವಾಗ, ನಿರಂತರವಾದ ವಿಶಿಷ್ಟವಾದ ಬಂಧನವನ್ನು ಏರ್ಪಡಿಸಿರುವಾಗ, ಜ್ಞಾನಸ್ನಾನದ ಮೂಲಕವಾಗಿ ಈ ಒಂದು ಸಂಸ್ಕಾರವು ಮುದ್ರಿತವಾಗಿರುವಾಗ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಜೀವನದಲ್ಲಿ ದಾಂಪತ್ಯ ಕರ್ತವ್ಯ ಯಾವ ವಿಧದಲ್ಲಿ ಇದೆ? ಒಂದು ಸಿನಿಮಾದಲ್ಲಿ ನೋಡಿದ ಹಾಗೆ ಅಂತ ಮಾಡುವಂತಹ ದಾಂಪತ್ಯ ಕರ್ತವ್ಯವೇ? ಒಂದು ಸೀರಿಯಲ್ ನೋಡುವಂತಹ ದಾಂಪತ್ಯ ಕರ್ತವ್ಯ? ಅಥವಾ ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಚಾನಲ್ ನೋಡುವಂತಹ ದಾಂಪತ್ಯ? ಇಲ್ಲ, ಅವೆಲ್ಲ ಹೊಲಸಾದವುಗಳು. ಅವುಗಳೆಲ್ಲವೂ ಹೊಲಸಾದವುಗಳು. ನಮ್ಮದೇ ಆದಂತಹ ದೇವರು ನನಗೆ ಕೊಟ್ಟಂತಹ ಪತಿಯಲ್ಲಿ ಸಂತೋಷಿಸುವುದೇ ದಾಂಪತ್ಯ ಕರ್ತವ್ಯ, ಆಶೀರ್ವಾದದ ಕರ್ತವ್ಯ. ಈ ದಾಂಪತ್ಯ ಕರ್ತವ್ಯ ನಿಜವಾಗಿ ಸಂತೋಷಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ನಾನು ಅದೇ ಹೇಳಿದೆ, ಒಂದು ಹೆಂಡತಿ ತನ್ನ ಗಂಡನಿಗೆ ತಾಯಿಯಾಗಿರಬೇಕು. ಆಗ ಅವನು ತನ್ನ ಹೆಂಡತಿಯನ್ನು ಸಂತೋಷ ಪಡಿಸುವುದಕ್ಕಾಗಿ ಅವನು ಚಿಂತಿಸ್ತಾ ಇರ್ತಾನೆ. ಹೌದು ಪ್ರಿಯರೇ, ಹಾಗೆಯೇ ಒಂದು ತಂದೆ ತನ್ನ ಹೆಂಡತಿಗೆ, ಒಂದು ಗಂಡ ತನ್ನ ಹೆಂಡತಿಗೆ ತಂದೆಯಾಗಿರಬೇಕು. ಅವಳು ಯಾರ ಹತ್ರ ಹೋಗಿ ಕೇಳಲಿಕ್ಕೆ ಸಾಧ್ಯ? ತನ್ನ ಆಸೆಯನ್ನ ಯಾರ ಹತ್ರ ಹೇಳಿಕೊಳ್ಳಿಕ್ಕೆ ಸಾಧ್ಯ? ತನ್ನ ಅವಶ್ಯಕತೆಯನ್ನು ಯಾರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ? ತನ್ನ ಹಸಿವನ್ನ ಯಾರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ? ತನ್ನ ಇಷ್ಟಾರ್ಥವನ್ನು ಯಾರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ? ಪ್ರಿಯರೇ, ಸಾಧ್ಯ ಆದ್ರೆ ಬರೀ ಒಂದು ಚಿಂತೆಯನ್ನು ಇಟ್ಕೊಂಡಲ್ಲ, ಪ್ರತಿಯೊಂದು ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಊಟ ಎಲ್ಲವನ್ನು ಸರಿ ಯಾರ ಹತ್ರವಾಗಿ ಅವಳು ಕೇಳಲಿಕ್ಕೆ ಸಾಧ್ಯ? ಯಾರಿಂದ ಅವಳಿಗೆ ಸೀಮಿತ? ತಂದೆಯಾದವಂತ ಒಂದು ತಂದೆಯಾಗಿರುವಾಗ ತನ್ನ ಮಗನಿಗೆ ಬೇಕಾಗಿರುವುದೆಲ್ಲವನ್ನು ಕೊಡ್ತಾನೆ. ಹಾಗೆ ಈ ಗಂಡನಾದವನು ತನ್ನ ಹೆಂಡತಿಗೆ ತಂದೆಯಾಗಿರಬೇಕು.
ಅವಳನ್ನ ಒಂದು ಮಗಳಾಗಿ ಅವಳು ಪೋಷಿಸಬೇಕು, ಮಗಳಾಗಿ ಪ್ರೀತಿಸಬೇಕು. ಆದರೆ ಆ ಪ್ರೀತಿಗೆ ತಕ್ಕಂತೆ ಆ ಮಗಳು ಜೀವಿಸಬೇಕು. ಇವತ್ತೇನಾಗ್ತಾ ಇದೆ, ಏನು ಸಂಭವಿಸ್ತಾ ಇದೆ? ಅದಕ್ಕೆ ನೋಡಿ, ಯೇಸು ಸ್ವಾಮಿ ಹತ್ರ ಒಂದು ದಿನ ಬಂದು ಕೇಳ್ತಾರೆ, ಆ ಮೋಶಿ ಧರ್ಮದ ಪ್ರಕಾರವಾಗಿ ಒಬ್ಬರಿಗೆ ವಿವಾಹ ವಿಚ್ಛೇದನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು ಅನುಮತಿ ಪತ್ರವನ್ನು ಕೊಟ್ರೆ ವಿವಾಹ ವಿಚ್ಛೇದನ ನೀನೇನು ಹೇಳ್ತೀಯ ಎಂಬುದಾಗಿ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಕಲ್ಲಾದ ಹೃದಯವನ್ನು ನೋಡಿ ಮೋಶೆ ಅಂತ ಕಟ್ಟಳೆಯನ್ನು ಕೊಟ್ಟಿದ್ದು, ಆದರೆ ದೇವರು ಒಂದು ಕೂಡಿಸಿದ್ದನ್ನು ಮನುಷ್ಯರು ವಿಚ್ಛೇದಿಸುವಾಗಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರಿಯರೇ, ನಾವು ಕಂಡುಕೊಳ್ಳಬೇಕು, ಸತ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾಕ್ಯ ಇನ್ನೂ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬ ವ್ಯಕ್ತಿಯು ಸ್ತ್ರೀಯೊಡನೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳದಿರುವುದು ಒಳ್ಳೆಯದು. ಲೈಂಗಿಕ ಪ್ರಲೋಭನೆಗಳು ಪ್ರಲೋಭವಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಸ್ವಂತ ಸತಿ ಇರಲಿ, ಪ್ರತಿಯೊಬ್ಬನಿಗೂ ಸ್ವಂತ ಪತಿ ಇರಲಿ ಎಂಬುದಾಗಿ. ಅಂದರೆ ಪ್ರತಿಯೊಬ್ಬರಲ್ಲಿಯೂ ಸಹ ಈ ಪ್ರಚೋದನೆ ಉಲ್ಪಣವಾಗುತ್ತದೆ. ಒಂದು ಪತಿಯಾಗಿರಲಿ ಪತ್ನಿಯಾಗಿರಲಿ, ಅಂದ್ರೆ ಒಂದು ಹೆಣ್ಣು ಗಂಡು ಯಾರೇ ಇದ್ರೂ ಸಹ ಈ ಒಂದು ಪ್ರಚೋದನೆ ದೈಹಿಕವಾದಂತ ಆಸೆ ಉಲ್ಪಣವಾಗ್ತದೆ. ಆ ದೈಹಿಕವಾದಂತ ಆಸೆ ಉಲ್ಪಣವಾಗುವಾಗ ಕೆಲವರು ವಿಶ್ವಾಸಿಗಳಾಗಿರುವಾಗ ಅಥವಾ ಕೆಲವರಿಗೆ ನಾವು ಮಾಡುವುದು ತಪ್ಪು ಎಂದರಿವಾಗುವಾಗ ಅದನ್ನು ಅವರು ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇವುಗಳ ಅರಿವೇ ಇಲ್ಲದವರು ಏನು ಮಾಡುತ್ತಾರೆ, ಈ ಪ್ರಚೋದನೆಗಳು ಬರುವಾಗ ತಮ್ಮ ಆಸೆಗಳನ್ನ, ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ವ್ಯಕ್ತಿಗಳನ್ನ ಹುಡುಕಿ ಹೋಗ್ತಾರೆ, ವ್ಯಕ್ತಿಗಳನ್ನ ಹುಡುಕಿ ಹೋಗ್ತಾರೆ. ಅದು ಪಾಪವಾಗಿ ಮಾರ್ಪಾಡಾಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನಗೆ ಸ್ವಂತ ಒಂದು ಹೆಂಡತಿ ಇರಲಿ, ಸ್ವಂತ ಗಂಡ ಇರಲಿ. ಈ ಸ್ವಂತ ಹೆಂಡತಿ ಸ್ವಂತ ಗಂಡ ಎಂದು ಹೇಳುವಾಗ ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿ ಜೀವಿಸಬೇಕು, ಅವಶ್ಯಕತೆಗಳನ್ನು ಒಬ್ಬರಿಗೊಬ್ಬರು ಪೂರೈಸಿಕೊಳ್ಳಬೇಕು. ಬರೀ ದೈಹಿಕ ಎಂಬುದಿಲ್ಲ ಪ್ರಿಯರೇ, ದೈಹಿಕ ಎಂಬುದು 1% ಮಾತ್ರ. 99% ಜೀವನದಲ್ಲಿ ಪ್ರೀತಿಯೇ ಶ್ರೇಷ್ಠ. ಎಲ್ಲವೂ ಪ್ರೀತಿಯೇ. ಈ ಲೈಂಗಿಕವೂ ಸಹ ಪ್ರೀತಿಯಿಂದಲೇ ಉಲ್ಪಣವಾಗಬೇಕು. ಯಾಕಂದ್ರೆ ವಿವಾಹ ಸಂಸ್ಕಾರದ ಪರಿಣಾಮದಲ್ಲಿ 4ನೇದಾಗಿ ನಾವು ಚಿಂತಿಸ್ತೇವೆ, ವೈವಾಹಿಕ ಜೀವನದಲ್ಲಿ ಪವಿತ್ರತೆ ಹಾಗೂ ಮಕ್ಕಳ ಕೊಡುಗೆ, ಶಿಕ್ಷಣ ಜವಾಬ್ದಾರಿ ಹೊರಳಬೇಕಾದ ವರಪ್ರಸಾದ ಮುದ್ರಿತವಾಗುತ್ತದೆ, ಲಭ್ಯವಾಗ್ತದೆ. ವಿವಾಹ ಸಂಸ್ಕಾರದ ಪರಿಣಾಮದಲ್ಲಿ 4ನೇದು ಒಂದು ವೈವಾಹಿಕ ಜೀವನದಲ್ಲಿ ಪವಿತ್ರತೆ. ನನ್ನ ಗಂಡ ಬಿಟ್ಟರೆ ನನಗೆ ಯಾರು ಇಲ್ಲ, ನನ್ನ ಹೆಂಡತಿ ಬಿಟ್ಟರೆ ನನಗೆ ಯಾರು ಇಲ್ಲ. ಅವಳು ಏನೇ ಮಾಡಿದ್ರೆ ನನ್ನ ಹೆಂಡತಿಯಪ್ಪ ಬಿಡಪ್ಪ ತೊಂದರೆ ಇಲ್ಲ, ನನ್ನ ಗಂಡಪ್ಪ ಬಿಡಪ್ಪ ತೊಂದರೆ ಇಲ್ಲ. ಸೊ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಬೇಕು. ವೈವಾಹಿಕ ಜೀವನದಲ್ಲಿ ಪಾವಿತ್ರ್ಯತೆ, ಮನಸ್ಸು ಪಾವಿತ್ರ್ಯತೆ ಎಂದಿರಬೇಕು. ಯಾವಾಗ ಮನಸ್ಸು ಪವಿತ್ರತೆ ಕಳೆದುಕೊಂಡು ಬಿಡ್ತದೆ ಪ್ರಿಯರೇ, ಎಲ್ಲವೂ ಅಪವಿತ್ರ ಆಗಿ ಬಿಡ್ತದೆ. ಕಣ್ಣಿನಲ್ಲಿ ಯಾವಾಗ ಒಂದು ಹೆಂಡತಿಯ ಮೇಲೆ ಅಥವಾ ಗಂಡನ ಮೇಲೆ ಒಂದು ಸಂಶಯಾಸ್ಪದಕ ಒಂದು ಸಂಶಯ ಎಂಬುದು ಬಿತ್ತಲ್ಪಡುತ್ತದೋ ಅದು ಸಂಪೂರ್ಣವಾಗಿ ಸುಟ್ಟು ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಕ್ಯಾನ್ಸರ್ಗೆ ಬೇಕಾದ್ರೆ ಔಷಧಿ ಸಿಗ್ತದೆ, ಸಂಶಯಕ್ಕೆ ಔಷಧಿ ಸಿಕ್ಕುವುದಿಲ್ಲ ಎಂಬುದಾಗಿ. ಅದರಲ್ಲಿ ಒಂದು ಹೆಣ್ಣಿನಲ್ಲಿ ಸಂಶಯ ಎಂಬುದು ಉಲ್ಪಣವಾದರೆ ಅವಳು ಸಾಯುವ ತನಕ ಅವಳಲ್ಲಿಂದ ಅದು ಹೋಗುವುದು ತುಂಬಾ ಕಷ್ಟ. ಅದು ಪವಿತ್ರಾತ್ಮ ಪ್ರೇರಣೆಯಿಂದ ಮಾತ್ರ ತೆಗೆದುಹಾಕಲಿಕ್ಕೆ ಸಾಧ್ಯ. ಹೀಗೆ ಜೀವನದಲ್ಲಿ ಪವಿತ್ರತೆ ನಮಗೆ ಇರಬೇಕು. ಈ ಪರಿಣಾಮ, ಇದು ನಮಗೆ ಪರಿಣಾಮವನ್ನು ಬೀರ್ತದೆ. ಒಬ್ಬರನ್ನೊಬ್ಬರು ಅರಿತುಕೊಳ್ಳುವಂತ ಪವಿತ್ರತೆ ನಮ್ಮಲ್ಲಿ ಇರಬೇಕಾದ್ರೆ ಮಾತ್ರ ಈ ಪರಿಣಾಮದ ಮುದ್ರೆ, ದೇವರ ಪ್ರೀತಿಯ ಮುದ್ರೆ. ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ ನೋಡಿ, 7ನೇ ಅಧ್ಯಾಯದಲ್ಲಿ, ಅದೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾರೆ, ಸಂಯಮ ಇಲ್ಲದಿದ್ದರೆ ಮದುವೆ ಮಾಡಿಕೊಳ್ಳಲಿ. ಕಾಮತಾಪದಿಂದ ಬೆಂದು ಹೋಗುವುದಕ್ಕಿಂತಲೂ ಮದುವೆ ಮಾಡಿಕೊಳ್ಳುವುದೇ ಲೇಸು, ಪುನಃ ಲೇಸು. ಯಾಕೆಂದ್ರೆ ಒಂದು ಪಕ್ಷ ವಿಧವೆ ನೋಡಿ, ವಿಧವೆಯನ್ನು ಕುರಿತು ಸಹ ದೇವರು ಹೇಳ್ತಾರೆ. ಒಂದು ಮದುವೆ ಆದಂತಹ ವಿಧವೆ ಇರ್ತಾಳೆ, ಆ ವಿಧವೆಗೂ ಸಹ ದೇವರ ವಾಕ್ಯ ಬುದ್ಧಿವಾದವನ್ನು ಹೇಳ್ತದೆ, ನೀನು ಮದುವೆ ಮಾಡ್ಕೊಳ್ದಿರೋದು ಒಳ್ಳೇದು. ವಿಧವೆ ಆಗಿದ್ದೀಯ, ನಿನ್ನ ಗಂಡ ತೀರಿ ಹೋಗಿದ್ದಾನೆ ಅಥವಾ ನಿನ್ನ ಹೆಂಡತಿ ತೀರಿ ಹೋಗಿದ್ದಾಳೆ, ಮದುವೆ ಆಗದಿರೋದು ತುಂಬಾ ಒಳ್ಳೇದು. ಒಂದು ಪಕ್ಷ ನಿನ್ನಗೆ ದೈಹಿಕವಾದಂತಹ ಆಸೆಗಳನ್ನ ತಡೆ ಹಿಡಿಲಿಕ್ಕೆ ಆಗ್ಲಿಲ್ಲ ಎಂಬುದಾದರೆ, ಅಥವಾ ಅವುಗಳನ್ನ ನಿನ್ನಿಂದ ಯಾವುದೇ ವಿಧದಲ್ಲಿಯೂ
ಅದನ್ನ ಮರೆತು ಇರ್ಲಿಕ್ಕೆ ಆಗುದಿಲ್ಲ ಎಂಬುದಾದರೆ ಕಾಮ ತಾಪದಲ್ಲಿ ನೀನು ಬೆಂದು ಹೋಗುವುದಕ್ಕಿಂತ ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳುವುದೇ ಲೇಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಮದುವೆ ಆದ ಮೇಲೆ ಗಂಡನಿಗೆ, ಹೆಂಡತಿಗೆ ತನ್ನ ಗಂಡನ ಮೇಲೆ ಇರುವಂತಹ ಅಧಿಕಾರ ಹೋಗಿ ಬಿಡ್ತದೆ, ಗಂಡನಿಗೂ ಸಹ ಅಧಿಕಾರ ಹೋಗಿ ಬಿಡ್ತದೆ. ಅಂದ್ರೆ ಮದುವೆ ಆದ ತಕ್ಷಣ ಒಂದು ಹೆಣ್ಣು ಯಾರನ್ನ ಬೇಕಾದ್ರೂ ಮದುವೆ ಆಗಬಹುದು, ಒಂದು ಗಂಡನ್ನು ಸಹ ಮದುವೆ ಆದ್ಮೇಲೆ ಯಾರನ್ನ ಬೇಕಾದ್ರೂ ಮದುವೆ ಆಗಬಹುದು. ಇದಕ್ಕೆ ಯಾರ ಅಡಚಣೆಗಳಿಲ್ಲ. ಆದರೆ ವಿವಾಹಿತರಿಗೆ ಇನ್ನೊಂದು ಆಜ್ಞೆ ಎಂಬುದಾಗಿ 10ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ನಿಜಕ್ಕೂ ಇದು ನನ್ನದಲ್ಲ, ಪ್ರಭುವಿನ ಆಜ್ಞೆ. ಏನದು? ಸತಿಯು ತನ್ನ ಪತಿಯು ತನ್ನ ಸತಿಯನ್ನ ಬಿಟ್ಟಗಲದಿರಲಿ. ಪ್ರಿಯರ ವಾಕ್ಯನ ಕೇಳ್ತಾ ಇದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ. ಇದು ನಿಮಗೆ ಬೋರ್ ಆಗ್ತಾ ಇದೆಯೋ, ಅಥವಾ ಸತ್ಯದ ಅರಿವಾಗ್ತಾ ಇದೆಯೋ, ಅಥವಾ ತಪ್ಪಿನ ಪರಿವರ್ತನೆಗೆ ನಿಮ್ಮನ್ನ ಸಜ್ಜು ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಅದು ನಿಮಗೆ ಮಾತ್ರ ಗೊತ್ತುಂಟು. ಇಲ್ಲಿ ನಿಮ್ಮ ಮುಂದೆ ಪ್ರಶ್ನೆಗಳು ಇಲ್ಲ. ಯಾಕಂದ್ರೆ ಇವತ್ತು ಈ ದಿನ ಈ ವಿವಾಹ ಸಂಸ್ಕಾರದಲ್ಲಿ ಪ್ರಶ್ನೆಗಳಿಗೆ ಸಮಸ್ಯೆ ಅವಕಾಶವಿಲ್ಲ. ಯಾಕಂದ್ರೆ ನಾವು ನಮ್ಮನ್ನ ಕುರಿತು ಈ ವಾಕ್ಯಗಳನ್ನ ಕೇಳುತ್ತಾ ನನ್ನ ಜೀವನದಲ್ಲಿ ನಾನು ಹೇಗಿದ್ದೇನೆ, ಗಂಡನಾಗಿ ನಾನು ಹೇಗಿದ್ದೇನೆ, ಅಥವಾ ಹೆಂಡತಿಯಾಗಿ ನಾನು ಹೇಗಿದ್ದೇನೆ, ಅಥವಾ ನನ್ನ ದಾಂಪತ್ಯ ಕರ್ತವ್ಯದಲ್ಲಿ ನಾನು ಹೇಗಿದ್ದೇನೆ, ನನ್ನ ಜವಾಬ್ದಾರಿಯಲ್ಲಿ ನಾನು ಹೇಗಿದ್ದೇನೆ, ನಾನು ಕುಟುಂಬ ನಿರ್ವಹಿಸುವುದರಲ್ಲಿ ನಾನು ಹೇಗಿದ್ದೇನೆ, ನನ್ನ ಗಂಡನಿಗೆ ನಾನು ತಾಯಿಯಾಗಿದ್ದೇನಾ, ಹೆಂಡತಿಗೆ ತಂದೆಯಾಗಿದ್ದೇನಾ, ಏನಾಗಿದ್ದೇನೆ ಎಂಬಂತಹ ಪ್ರಶ್ನೆಗಳು ನಮ್ಮಲ್ಲಿ, ವಾಕ್ಯವನ್ನು ಕೇಳುವಂತ, ಸಂದೇಶವನ್ನು ಕೇಳುವಂತ ನಮ್ಮಲ್ಲಿ ಗೋಚರವಾಗಬೇಕು. ಈ ಗೋಚರಕ್ಕೆ ಕಿವಿಗೊಡುವಾಗ ಮಾತ್ರವೇ ನಿಮ್ಮ ಜೀವನದಲ್ಲಿ ಇಂತಹ ಸನ್ನಿವೇಶಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ಸಾಧ್ಯವಿಲ್ಲ. ಅದರಿಂದ ಯಾವ ಪತಿಯು ಯಾವ ಪತ್ನಿಯನ್ನ, ಯಾವ ಪತ್ನಿ ಯಾವ ಪತಿಯನ್ನ ಬಿಟ್ಟಗಲಬಾರದು. ಒಂದು ವೇಳೆ ಹಾಗೆ ಬಿಟ್ಟಗಲಿದರೂ ಸಹ ತನ್ನ ಪತಿಯೊಂದಿಗೆ ಸಂಧಾನ ಮಾಡಿಕೊಳ್ಳಲಿ. ಅಂತೆಯೇ ಪತಿಯನ್ನು ತನ್ನ ಸತಿಯನ್ನು ಬಿಟ್ಟು ಬಿಡದಿರಲಿ. ಸಂಧಾನಕ್ಕೆ ಹೋಗಿ, ಕಾಂಪ್ರಮೈಸ್ಗೆ ಹೋಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ಎಲ್ಲಿ ಕಾಂಪ್ರಮೈಸ್ಗೆ ಹೋಗ್ತಾ ಇದ್ದಾರೆ ಪ್ರಿಯ? ಕಾಂಪ್ರಮೈಸ್ಗೆ ಅಂತ ಇನ್ನೊಬ್ಬರ ಹತ್ರ ಹೋದ್ರೆ ಜೊತೆಲಿ ಬಂದಿರೋರು, ಮಧ್ಯದಲ್ಲಿ ಬಂದಿರೋರು ಇನ್ನೂ ಬೆಂಕಿ ಹಾಕಿ ಬಿಡ್ತಾರೆ, ಇನ್ನು ಬೆಂಕಿ ಹಾಕಿ ಬಿಡ್ತಾರೆ. ಎಷ್ಟೋ ಜನ ನೋಡಿ, ಕುಟುಂಬದಲ್ಲಿ ಬಂದು ಪತಿ ಪತ್ನಿಯರ ಜೀವನದಲ್ಲಿ ಸಂಶಯವನ್ನು ಅಪ್ಪಿಸಿ ಬಿಡ್ತಾರೆ, ತಿಂದ ಮನೆಗೆ ದ್ರೋಹ ಮಾಡಿ ಬಿಡ್ತಾರೆ, ಉಂಡ ಮನೆಗೆ ದ್ರೋಹ ಬಗೆದು ಬಿಡ್ತಾರೆ, ಕುಟುಂಬಗಳನ್ನು ಒಡೆದು ಬಿಡ್ತಾರೆ, ಒಡೆದು ಏನೋ ಇಲ್ಲದವರ ಅರಿಯದವರಂತೆ ಒಳ್ಳೆಯವರಾಗಿದ್ದು ಬಿಡ್ತಾರೆ. ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎಂಬಂತ ಒಳ್ಳೆಯ ಸ್ನೇಹಿತರಾಗಿ ನಮ್ಮ ಮುಂದೆ ಇರ್ತಾರೆ ಅಷ್ಟೇ. ದೇವರು ಹೇಳ್ತಾ ಇದ್ದಾರೆ, ನಾವು ಸಂಧಾನಕ್ಕೆ ಒಳಗಾಗಬೇಕು, ಸಂಧಾನಕ್ಕೆ ಒಳಗಾಗಬೇಕು. ಈ ವೈವಾಹಿಕ ಜೀವನದಲ್ಲಿ ಪವಿತ್ರತೆ ನಮಗೆ ಬೇಕಾಗಿರೋದು. ಈ ಪವಿತ್ರತೆಯನ್ನು ನಾವು ಕಂಡುಕೊಳ್ಳಬೇಕು. ಈ ಪವಿತ್ರತೆ ನಮ್ಮಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಯಾವಾಗ ಪರಸ್ಪರ ಸಂಧಾನ, ಆ ಸಂಧಾನ ನಮ್ಮ ಕುಟುಂಬವನ್ನ ಬಲಪಡಿಸ್ತದೆ, ನಮ್ಮ ಕುಟುಂಬದಲ್ಲಿ ಸಂತೋಷವನ್ನ, ಆನಂದವನ್ನ ತರ್ತದೆ. ವೈವಾಹಿಕ ಜೀವನದಲ್ಲಿ ಪವಿತ್ರತೆ ಬರಬೇಕಾದ್ರೆ, ಒಬ್ಬರಿಗೊಬ್ಬರು ಸಂಧಾನವಾಗಬೇಕಾದ್ರೆ, ಎರಡನೇ ಅಂತ ನೋಡ್ತೇವೆ. ಈ 4ನೇ ವಾಕ್ಯದಲ್ಲಿ ಎರಡನೇ ಅಂತ ಮಕ್ಕಳ ಕೊಡುಗೆ. ಏನ್ ಪರಿಣಾಮ ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ನಮಗೆ ಆಗುವಂತ ಸಿಕ್ಕುವಂತ ಪರಿಣಾಮ? ಮಕ್ಕಳ ಪರಿಣಾಮ. ದೇವರು ನಮಗೆ ಮಕ್ಕಳನ್ನ ಕೊಡ್ತಾರೆ ಈ ವಿವಾಹ ಸಂಸ್ಕಾರದ ಮೂಲಕವಾಗಿ. ಮಕ್ಕಳಿಗಾಗಿ ಆತೊರೆಯುವಂತಹ ಒಂದು ಆಸೆಯನ್ನು ಕೊಡ್ತಾರೆ. ನನಗೆ ಒಂದು ಮಗು ಬೇಕು ಎಂಬಂತ ಆಸೆಯನ್ನು ದೇವರು ಕೊಡ್ತಾರೆ. ಮಕ್ಕಳನ್ನ ಕೊಡುಗೆಯಾಗಿ ದೇವರು ಕೊಡ್ತಾರೆ. ಹೌದು ಪ್ರಿಯರೇ, ದೇವರ ಆಸೆ ಬರೀ ನೀವು ಒಂದು ಮಗು ಮಾಡ್ಕೋ ಅಂತಲ್ಲ, 2 ಮಕ್ಕಳು ಮಾಡ್ಕೋ ಅಂತಲ್ಲ. ಹೆಚ್ಚಾಗಿ ನೀವು ಸಂತತಿಯನ್ನು ಪಡೆಯಿರಿ ಎಂಬುದಾಗಿ ಹೇಳ್ತಾರೆ.
ಹೆಚ್ಚಾದ ಮಕ್ಕಳನ್ನ ಪಡೆಯಿರಿ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಈ ವಿವಾಹ ಎಂದುವಾಗ ಇದರಲ್ಲಿ ನಾನು ಒಂದು ವಿಷಯ ನಮ್ಮ ಪ್ರಾರಂಭದಲ್ಲಿ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಅದು ನಾನು ಈಗ ಹೇಳ್ತೇನೆ. ಈ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ, ಪ್ರಿಯರೇ, ನಾನು ನನ್ನ ಮನೆಗೆ ಒಂದು ಹೆಣ್ಣನ್ನ ನಾನು ತರ್ತೇನೆ ಎಂಬುದಾದರೆ, ನಾನು ಮದುವೆಗೆ ಒಂದು ನಿಶ್ಚಯಿಸ್ತೇನೆ ಎಂಬುದಾದರೆ, ತಂದೆಯ ಸಂತಾನದಿಂದ ನಾನು ಮಗುವನ್ನ ತರಬೇಕು. ತಂದೆಯ ಸಂತಾನದಿಂದ, ತಂದೆಯ ಕುಟುಂಬದಿಂದ ನಾನು ವಂಶವನ್ನು ತರಬೇಕು, ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತಂದೆಯ ವಂಶ, ತಂದೆಯ ಕುಟುಂಬದಿಂದ. ಕಾರಣ ಇದು, ನನ್ನ ನೆಕ್ಸ್ಟ್ ಸಬ್ಜೆಕ್ಟ್ ನಿಮಗೆ ವಿವರಿಸಿ ನಾನು ಹೇಳ್ತೇನೆ ಯಾಕೆ ಎಂಬುದಾಗಿ. ತಂದೆಯ ಸಂತತಿ ಬೆಳಿಬೇಕು, ಸಂತತಿ ಬೆಳಿಬೇಕು, ನಮಗೆ ಸಂತತಿ ಬೆಳಿಬೇಕು. ತಾಯಿ ಸಂತತಿ ಆಗ್ಲಿಕ್ಕಿಲ್ಲ, ತಾಯಿ ಸಂತತಿಗೆ ಬರ್ಲಿಕ್ಕೆ ಇಲ್ಲ. ಈಗ ನೋಡಿ, ನಾನಿದ್ದೇನೆ, ನಾನು ನನ್ನ ತಾಯಿಯ ಗರ್ಭದಲ್ಲಿ ನಾನು 9 ತಿಂಗಳು ಮಾಂಸವಾಗಿದ್ದೆ ನಿಜ. ಆದರೆ ನನಗಿರುವಂತಹ ರಕ್ತ, ಅಂದರೆ ನಾನು ಬೆಳೆದದ್ದು ನನ್ನ ತಂದೆಯ ಮುಖಾಂತರವಾಗಿ. ನನ್ನ ತಂದೆ ಯಾರನ್ನ ಮದುವೆ ಮಾಡಿದರೂ ಸಹ ನಾನೇ ಹುಟ್ಟುತ್ತಾ ಇದ್ದೆ, ನಾನೇ ಹುಟ್ಟಬೇಕು. ನನ್ನ ತಂದೆ ಯಾರನ್ನೇ ಮದುವೆ ಮಾಡಿದ್ರು ನಾನೇ ಹುಟ್ಟಬೇಕು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನನ್ನ ತಾಯಿಯನ್ನ ಮದುವೆ ಆದ ಕಾರಣ ಮಾತ್ರ ನಾನು ಹುಟ್ಟಲಿಲ್ಲ. ನನ್ನ ತಂದೆ ಯಾರನ್ನೇ, ನನ್ನ ತಾಯಿಯನ್ನ ಬೇರೆ ಯಾರನ್ನು ಮದುವೆ ಮಾಡಿದರೂ ಸಹ ನಾನೇ ಹುಟ್ಟೋದು. ಯಾಕಂದ್ರೆ ನಾನು ನನ್ನ ತಂದೆಯ ಗರ್ಭದಲ್ಲಿ ಇದ್ದೆ. ನಾನು ಮೊದಲು ನನ್ನ ತಂದೆಯಿಂದ ನಾನು ಬಂದದ್ದು ತಾಯಿಗೆ. ಸೊ ಸಂತತಿ ತಂದೆಯ ಸಂತತಿ, ತಾಯಿಯ ಸಂತತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಒರುವವಳು, ಜನ್ಮ ಕೊಡುವವಳು, ಶ್ರೇಷ್ಠವಾದವಳು ನಿಜ. ಆದ್ರೆ ಈ ಲೋಕ ಇದನ್ನ ಪ್ರಶಂಸಿಸಿ, ಇದನ್ನ ಚಿಂತಿಸಿ ನೋಡ್ತಾ ಇಲ್ಲ. ಜನ್ಮ ಕೊಡುವುದು ತಂದೆ, ಜೀವ ಕೊಡುವುದು ತಂದೆ ಎಂಬುದನ್ನ ಈ ಪ್ರಪಂಚದಲ್ಲಿ ಯಾರು ಸಹ ಇದನ್ನ ಚಿಂತಿಸೋದಿಲ್ಲ. ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುವುದು ಒಂದು ತಂದೆಯೇ. ಬೇರೆ ಯಾರನ್ನ ಮದುವೆ ಆಗಿದ್ರು ಸಹ, ಒಂದು ತಾಯಿ ಯಾರನ್ನೇ ಮದುವೆ ಆಗಿದ್ರು ಸಹ ತಂದೆ, ಆ ತಾಯಿಗೆ ಹೆಣ್ಣಾದವಳು ನೀನೇ ಹುಟ್ಟಬೇಕು, ಇನ್ಯಾರು ಹುಟ್ಟಲಿಕ್ಕೆ ಆಗುದಿಲ್ಲ. ಇದೇ ಸಂತತಿ. ಅದರಿಂದ ನಿನ್ನ ತಂದೆ ಮಾಡಿದಂತ ಆಸ್ತಿ ಆಗಲಿ, ಅಥವಾ ನಿನ್ನ ತಾತ ಮಾಡಿದ ಆಸ್ತಿ ಆಗಲಿ, ಮುತ್ತಾತ ಮಾಡಿದ ಆಸ್ತಿ ಆಗಲಿ, ನಿನ್ನ ಸಂತತಿಯವರೆಗೆ ಸೇರಬೇಕು. ನಿನ್ನ ಸಂತತಿಯವರೇ ನಿನ್ನ ಕುಟುಂಬಕ್ಕೆ ಸಂತತಿಯಾಗಿ ಬರಬೇಕು. ಸಂತತಿಯನ್ನು ಹುಡುಕಬೇಕು. ತಲೆಮಾರು, ಅದೇ ತಲೆಮಾರು ಎಂಬುದಾಗಿ ಹೇಳ್ತೇವೆ. ಅಬ್ರಹಾಮಿನ ವಂಶ, ಈಸಾಕಿನ ವಂಶ, ಯಾಕೋಬಿನ ವಂಶ, ತಲೆಮಾರು, ತಂದೆಯ ತಲೆಮಾರು. ನಿನ್ನ ತಂದೆಯ ತಲೆಮಾರಿನಲ್ಲಿ ನಿನ್ನ ಆರಿಸಿಕೋ. ಹೋಗು, ನಿನ್ನ ತಂದೆಯ ವಂಶದಲ್ಲಿ ಯಾರಿದ್ದಾರೆ ನೋಡು. ಇವತ್ತೇನಾಗ್ತಾ ಇದೆ, ತಂದೆ ಒಂದು ಸಾರಿ ಸತ್ತೋದಾದ್ರೆ ಮುಗಿದೋಯ್ತು ಕತೆ. ಹೆಂಡತಿ ಪ್ಯಾಕ್ ಮಾಡಿ ಗಂಡ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಂದ್ರೆ ಈ ಕಾರಣ ಇಷ್ಟೇ, ಅರಿವಿಲ್ಲ. ಇವತ್ತು ಗಂಡ ಸತ್ತ ತಕ್ಷಣ ಹೆಂಡತಿ ಗಂಡನಿಗಿರೋದೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾಳೆ. ಯಾವ ಊರಲ್ಲಿದ್ದ ಆ ಊರಿಗೆ ಹೋಗ್ಬಿಡ್ತಾಳೆ, ಇಲ್ಲ ಎಲ್ಲಿಯೋ ಒಂದು ಕಡೆ ತಾಯಿ ಏಕಾಂಗಿಯಾಗಿ ಹೋಗ್ಬಿಡ್ತಾಳೆ, ಅತ್ತನ್ನ ಬಿಟ್ಬಿಡ್ತಾಳೆ, ಕುಟುಂಬನೇ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ತಂದೆಗೆ 5 ಜನ ಮಕ್ಕಳಿದ್ರು, 10 ಜನ ಮಕ್ಕಳಿದ್ರು, 15 ಜನ ಮಕ್ಕಳಿದ್ರು ಸಹ ಗಂಡು ಮಕ್ಕಳಾಗಿ ಹುಟ್ಟುವವರು ಸಂತಾನಗಳಾಗಿ ಹೋಗ್ತಾ ಇರ್ತಾರೆ. ಹೆಣ್ಣು ಮಕ್ಕಳು ಏನಾಗ್ತಾರೆ, ಸಂತತಿಯನ್ನು ಕೊಡುವರಾಗಿ ಹೋಗ್ತಾರೆ ಅಷ್ಟೇನೆ. ಗಂಡು ಹೆಣ್ಣಿಗಿರುವಂತ ಸಂಬಂಧನ ನಾವು ತಿಳ್ಕೊಳ್ಬೇಕು. ಗಂಡು ಜೀವ ಕೊಡುವವನು, ವಂಶೋದ್ಧಾರಕ ಗಂಡನೇ, ಹೆಣ್ಣಲ್ಲ. ಸಂತತಿ ತಂದೆಯಿಂದ, ಗಂಡಿನಿಂದ, ಹೆಣ್ಣಿನಿಂದ ಅಲ್ಲ. ಆಕೆ ತಾಯಿ ಆಗ್ತಾಳೆ, 9 ತಿಂಗಳು ಹೊತ್ಕೊಳ್ತಾಳೆ, ಸಾಕ್ತಾಳೆ, ತನ್ನ ರಕ್ತವನ್ನ ಹಂಚಿಕೊಳ್ತಾಳೆ, ಮಾಂಸವನ್ನ ಕೊಡ್ತಾಳೆ ನಿಜ. ಆದರೆ ಜೀವ ಪತಿಯಿಂದಲೇ. ಒಂದು ತಾಯಿ ಆಗ್ಬೇಕು ಅಂದ್ರೆ ಒಂದು ಪತಿಯಿಂದಲೇ, ಒಂದು ಗೃಹಿಣಿ ಆಗ್ಬೇಕು ಅಂದ್ರೆ ಒಂದು ಪತಿಯಿಂದಲೇ. ಅದರಿಂದ ಹೇಳಬೇಕು, ಈ ಪತಿಯರನ್ನ ಗೌರವಿಸಬೇಕೆಂಬುದಾಗಿ. ಎಫೆಸರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ಇದಕ್ಕೆ ವಾಕ್ಯ ಹೇಳ್ತದೆ. ಯೇಸುಸ್ವಾಮಿ ಹೇಗೆ ಧರ್ಮಸಭೆಗೆ ಶಿರಸ್ಸು, ಹಾಗೆ ನಿನ್ನ ಗಂಡ ನಿನಗೆ ಶಿರಸ್ಸು. ಅದರಿಂದ ಅವನು ಏನ್ ಹೇಳಿದ್ರು ನೀನು ಕೇಳಬೇಕು, ಅವನಿಗೆ ನೀನು ಒಬ್ಬೆ ಆಗಬೇಕು. ಈ ಮಾತನ್ನ ಯಾರು ಸ್ವೀಕರಿಸಿದಿಲ್ಲ, ಅದು ಹೆಂಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಇದ್ದಂಗೆ ಕೇಳಿ. ನಾನು ಹೇಳ್ದಂಗಲ್ಲ, ನಾನು ಹೇಳ್ದಾಗೆ ಕೇಳೋದಿಲ್ಲ. ಇದು ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ.
ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಾಕ್ಯ 21, 22 ವಾಕ್ಯಗಳನ್ನು ನೋಡಿ. ಮೇಲೆ ಕೆಳಗೆ ಸ್ವಲ್ಪ 1-2 ವಾಕ್ಯಗಳು ನೋಡಿ, ಅಲ್ಲಿ ಗೊತ್ತಾಗ್ತದೆ. ಪ್ರಿಯರೇ, ಸತ್ಯತೆಗಳಿದೆ, ಗೂಢಾರ್ಥಗಳಿದೆ, ಕಂಡುಕೊಳ್ಳಬೇಕು. ತಂದೆಯ ಸಂತತಿಯನ್ನು ಹುಡುಕು ಹೋಗಬೇಕು. ಅವಾಗ ಅದು ಯಾವತ್ತಿಗೂ ರಕ್ತ ಸಂಬಂಧ ಮುರಿದು ಹೋಗುವುದಿಲ್ಲ, ಅದು ಬೆಳೀತಾ ಹೋಗ್ತದೆ. ಅದಕ್ಕೆ ನೋಡಿ, ಆ ಕಾಲದಲ್ಲಿ ಮಕ್ಕಳಾಗದೇ ಇದ್ರು ಏನ್ ಮಾಡ್ತಾ ಇದ್ರು, ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಿ ಒಬ್ಬನಿಗೆ 7 ಜನ ಒಂದು ತಂದೆ ತಾಯಿ 7 ಜನ ಗಂಡು ಮಕ್ಕಳಿದ್ರು. ಆದ್ರೆ ಮಕ್ಕಳಾಗ್ಬೇಕು, ಮದುವೆ ಮಾಡಿ ಕೊಟ್ರು, ಅಣ್ಣನಿಗೆ ಮದುವೆ ಮಾಡಿ ಕೊಟ್ರು. ಆದ್ರೆ ಅಣ್ಣನಿಗೆ ಮದುವೆ ಮಾಡಿ ಕೊಡ್ಬೇಕಾದ್ರೆ ಅವನಿಗೆ ಮಕ್ಕಳಾಗ್ಲಿಲ್ಲ, ಸತ್ತು ಹೋದ. ಕೊನೆಗೇನ್ ಮಾಡಿದ್ರು, ಎರಡನೇ ತಮ್ಮನ್ನ ಮದುವೆ ಮಾಡಿ ಕೊಟ್ರು ಅವಳಿಗೆ. ಅವಳಿಗೂ ಸಹ ಮದುವೆ ಮಕ್ಕಳಾಗ್ಲಿಲ್ಲ, ಸತ್ತು ಹೋದ. ಮತ್ತೆ 3 ಮಾಡಿಕೊಂಡು. ಯಾಕೆ ಈ ನಿದರ್ಶನ ಅಂದ್ರೆ, ಸಂತತಿಗೋಸ್ಕರವಾಗಿ. ಹಳೆಯ ಕಾಲದಲ್ಲಿ ಇದೇ ಒಂದು ಸಂತತಿ. ಇವತ್ತಿಗೂ ಸಹ ನೋಡಿ, ನಮ್ಮ ಹಿಂದೂ ಸಹೋದರ ಸಂಸ್ಕೃತಿಯಲ್ಲಿ ಇವತ್ತಿಗೂ ಸಹ ತನ್ನ ಅತ್ತಿಗೆ ಸತ್ತು ಹೋದ್ರೆ, ಅಣ್ಣನ ಹೆಂಡತಿ ಸತ್ತು ಹೋದ್ರೂ ತನ್ನ ಸಹೋದರನಿಗೆ ಮದುವೆ ಮಾಡಿಕೊಡ್ತಾರೆ. ಇದು ಪೂರ್ವಕರ ಒಂದು ಪದ್ಧತಿ. ಸಂತತಿ ಮನೆಗೆ ಬಂದ ಸೊಸೆ ಮೂಲಕವಾಗಿ ನನ್ನ ಸಂತತಿ ಬೆಳೆಯಬೇಕು, ತಂದೆಯ ಸಂತತಿ ಬೆಳೆಯಬೇಕು, ಬೆಳೆಸಬೇಕು ಎಂಬುದಾಗಿ. ಇವತ್ತಲ್ಲಿ ತಂದೆನ ಹೆಂಡತಿ ಬಂದ ತಕ್ಷಣ ತಂದೆನ ತೆಗೆದುಕೊಂಡೋಗಿ ಪೂರೈಸಿ ಹಾಕಿ ಆಯ್ತು, ಇಲ್ಲ ಮನೆಯಿಂದ ಹೊರಗೆ ಹಾಕಿ ಆಯ್ತು, ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಆಯ್ತು, ತಿಂಗಳಿಗೆ 1000 ಸಂಬಳ, 1000 ಕೊಡ್ತೀನಿ, ಹೆಂಗೋ ಹೋದ್ರೆ ಪರವಾಗಿಲ್ಲ, ವಾಸನೆ ಬೇಡ, ತಂದೆ ವಾಸನೆ, ಮಾವನ ವಾಸನೆ ಬೇಡ. ಹೌದು ಪ್ರಿಯರೇ, ಧ್ಯಾನಿಸಬೇಕು. ನಾವು ತಂದೆಯ ಸಂತತಿಯನ್ನು ನಾವು ಹುಡುಕಿ ಹೋಗಬೇಕು. ನಮಗೆ ಹುಟ್ಟುವಂತಹ ಮಕ್ಕಳು ಸಂತತಿಗಳಾಗಬೇಕು. ಎಲ್ಲಿಯೋ ಒಂದು ಮೂಲೆಯಲ್ಲಿ, ಎಲ್ಲಿಯೋ ಒಂದು ಕಡೆ ಹೋಗಿ ಯಾರಿಗೋ ಕಂಡಲ್ಲಿ ಎಲ್ಲಿಯೋ ಸಿಕ್ಕಿದಾಗ ಇಲ್ಲಿ ಏನು ಪ್ರಯೋಜನವಿಲ್ಲ, ಸಂತತಿ ಇಲ್ಲ. ಅವಾಗ ಅಂದ್ರೆ ಎಲ್ಲಿಯೋ ಹೋಗ್ತಾರೆ, ಅಲ್ಲಿ ಬೆಳೀತಾರೆ, ಅಲ್ಲಿ ಒಂದು ಹೊಸತ್ತು. ಆಸ್ತಿಯ ವಿಷಯದಲ್ಲಿ ಅಷ್ಟೇ. ಯಾಕೆ ಸಂತತಿಯಲ್ಲಿ ಎಂಬುದಾದರೆ ತನಗಿರುವಂತ ಆಸ್ತಿಯನ್ನು ಸಹ ತಂದೆಯ ಸಂತತಿಯಲ್ಲಿ ಅನುಭವಿಸಬೇಕು. ಅದು ತಲೆಮಾರಿನಲ್ಲಿ ಹೋಗಬೇಕು. ಹಾಗೆಯೇ ತಲೆಮಾರು ನೋಡಿ, ಪೂರ್ವ ಇತಿಹಾಸವನ್ನು ನಾವು ನೋಡಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರು ಆ ಸಂತತಿಯಲ್ಲಿಯೇ ಮದುವೆ, ತಂದೆಯ ಸಂತತಿಯಲ್ಲಿಯೇ ಮದುವೆ ಮಾಡ್ತಾ ಇದ್ರು, ಬೇರೆ ಎಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಈಗ ಏನು ಮಾಡ್ಲಿಕ್ಕಾಗಿಲ್ಲ, ಇದು ಅವರವ್ರ ಇಷ್ಟ. ಈಗ ಏನು ಕೇಳಲಿಕ್ಕಾಗಿ ಇದನ್ನೆಲ್ಲ ಹೇಳಿದ್ರೆ ಯಾರಿಗೆ, ಈಗ ಇದನ್ನ ಹೇಳಿದಷ್ಟು ನಿನಗೆ ತಲೆಗೆ ಹತ್ತದೋ ಇಲ್ಲೋ ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ವಿವಾಹ ಸಂಸ್ಕಾರದ ಬಗ್ಗೆ ಮಾತ್ರ ಮಾತಾಡ್ತಾ, ಅಂದ್ರೆ ವಿವಾಹ ಸಂಸ್ಕಾರದ ಬಗ್ಗೆ ಪವಿತ್ರ ಗ್ರಂಥ ಏನ್ ಹೇಳ್ತದೆ, ಸೊ ಆದಿಯಲ್ಲಿ ಏನ್ ಹೇಳ್ತಾರೆ, ಪೂರ್ವಿಕರು ಏನ್ ಮಾಡಿದ್ರು, ಪೂರ್ವಜರು ಹೇಗೆ ಇದ್ರು. ಸೊ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಇವತ್ತು ನಾವು ಹೇಗಿದ್ದೇವೆ ಚಿಂತಿಸಬೇಕು. ನೋಡಿ, ಎಲ್ಲಿಯೋ ಇರ್ತಾನೆ, ಎಲ್ಲಿಯೋ ಪಾರ್ಕಲ್ಲಿ ಹೋಗಿರ್ತೇವೆ, ಎಲ್ಲಿಯೋ ಸಿನಿಮಾಕ್ಕೆ ಹೋಗಿರ್ತೇವೆ, ಯಾವ್ದೋ ಪಾರ್ಟಿಗೆ ಹೋಗಿರ್ತೇವೆ, ಅಲ್ಲಿ ನಿಂತ್ಕೊಂಡು ಒಂದ್ಸರಿ ಅಲ್ಕಿಸಿದ್ರೆ ಸಾಕು, ಮುಗ್ದೋಯ್ತು, ಅಲ್ಲಿ ಹಂಚ್ಕೊಂಡ್ಬಿಡ್ತು ದಾಂಪತ್ಯ ಜೀವನ. ಅವರ ಬ್ಯಾಕ್ಗ್ರೌಂಡು, ಅವರ ಕುಟುಂಬ, ಅವರ ಜೀವನ ಯಾವುದು ಗೊತ್ತಾಗೋದಿಲ್ಲ. ಆ ತಂದೆಯ ಸ್ವಭಾವಗಳು, ಒಂದು ವಿಶ್ವಾಸದ ತಂದೆಯಾಗುವಾಗ ಆ ವಿಶ್ವಾಸದ ತಂದೆಯಿಂದ ಬರುವಂತ ಜೀನ್ಗಳೆಲ್ಲವೂ ವಿಶ್ವಾಸವಾಗಿ ಇರ್ತಾರೆ. ಹೇಳುದು ಅಬ್ರಹಾಮಿನ ದೇವರು, ಇಸಾಕಿನ ದೇವರು, ಯಾಕೋಬಿನ ದೇವರು. ಅಬ್ರಹಾಮಿನ ಸಂತತಿ, ಇಸಾಕಿನ ಸಂತತಿ, ಯಾಕೋಬಿನ ಸಂತತಿ. ಯಾಕೆಂದರೆ ಆ ಅಬ್ರಹಾಮನಿಗಿದ್ದಂತಹ ವಿಶ್ವಾಸದ ತಂದೆಯಾದ ಅಬ್ರಹಾಮ, ಯಾಕೋಬನಿಗಿದ್ದಂತಹ ವಿಶ್ವಾಸ, ಆ ಇಸಾಕನಿಗಿದ್ದಂತಹ ದೇವರಲ್ಲಿದ್ದಂತಹ ವಿಶ್ವಾಸ, ಅದು ತಲೆಮಾರುಗಳಾಗಿ ವಿಶ್ವಾಸವಾಗಿಯೇ ಕೊಂಡು ಬಂದು ಇಂದು ಪ್ರಭು ಯೇಸುವನ್ನು ಈ ಲೋಕ ಕಾಣುವಂತೆ ಮಾಡಿತು. ಆ ಜೀನಲ್ಲಿ ಬಂದಂತಹ ವಿಶ್ವಾಸ ಜೀವನ. ಇವತ್ತು ನೋಡಿ, ಯಾರೋ ಇರ್ತಾರೆ, ಯಾರೋ ಆಸೆಗೆ ಹೋಗಿ ಯಾವ್ದಕ್ಕೆ ಹೋಗಿ ಒಂದು ದೊಡ್ಡ ಕುಡುಕನ್ನ ಮದುವೆ ಮಾಡಿ, ಏನು ಅವ್ನಿಗೇನೂ ಚಟ ಇಲ್ಲಪ್ಪ, ಮದುವೆ ಆಗಿದ್ದ ಮೇಲೆ 1 ವಾರ ಆದ್ಮೇಲೆ ಗೊತ್ತಾಗೋದು ಕುಡುಕ ಅಂತೇಳಿ. ಭಯಭಕ್ತಿ ಇಲ್ಲ, ಏನಿಲ್ಲ, ಕುಡಿತಾನೆ. ಭಯಭಕ್ತಿ ಇದ್ರೂ ಕುಡಿತದ ಚಟಕ್ಕೆ ಗುಲಾಮನಾಗಿರ್ತಾನೆ. ಏನಾಗ್ತದೆ? ಮಕ್ಕಳ ಕೊಡುಗೆಯನ್ನು ದೇವರು ಕೊಡ್ತಾರೆ ವಿವಾಹದಲ್ಲಿ. ಈ ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೇನೆ, ಮಕ್ಕಳ ಬಗ್ಗೆ ನಾನು ಹೇಳಿ ಮುಗಿಸ್ತೇನೆ. ಈ ಮಕ್ಕಳ ಕೊಡುಗೆ, ಈ ವಿವಾಹದ ಪರಿಣಾಮ, ಒಂದು ಮಕ್ಕಳ ಕೊಡುಗೆ. ಈ 4ನೆಯ ಕಾರ್ಯದಲ್ಲಿ 2ನೇ ಅಂತ. ಏನು ಸಂಭವಿಸಿದೆ? ಯಾಕೆ ನನ್ನ ಮಗ ಕುಡುಕ ಆಗ್ತಾನೆ, ಅಥವಾ ಯಾಕೆ ನನ್ನ ಮಗ ವ್ಯಭಿಚಾರಿ ಆಗ್ತಾನೆ, ಯಾಕೆ ನನ್ನ ಮಕ್ಕಳು ಕೆಟ್ಟ ದಾರಿಗೆ ಹೋಗ್ತಾರೆ, ಯಾಕೆ ನನ್ನ ಮಕ್ಕಳಲ್ಲಿ ಅನಾಹುತ ನಡೀತದೆ? ಇದು ಸೈನ್ಸ್ ಒಪ್ಪಿಕೊಳ್ತದೆ,
ಆಧ್ಯಾತ್ಮಿಕತೆಯನ್ನು ಒಪ್ಪಿಕೊಳ್ತದೆ, ಸೈನ್ಸ್ ಒಪ್ಪಿಕೊಳ್ತದೆ, ಆಧ್ಯಾತ್ಮ. ಇದನ್ನ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಸ್ವಲ್ಪ ಮಂದಿ ಇರ್ಬೋದು, ತೊಂದರೆ ಇಲ್ಲ, ನೀವು ತಿಳ್ಕೊಂಡು ಇನ್ನೊಬ್ಬರಿಗೆ ನೀವು ಹೇಳ್ಬೋದು. ಅದಕ್ಕೆ ಹೇಳ್ತೇನೆ, ದಯವಿಟ್ಟು ಶೇರ್ ಮಾಡಿ, ಈ ಸಂದೇಶಗಳನ್ನ ಶೇರ್ ಮಾಡಿ ಎಂಬುದಾಗಿ. ಮಕ್ಕಳ ಭಾಗ್ಯ ದೇವರ ಕೃಪೆ. ಆದರೆ ಆ ಮಕ್ಕಳ ಭಾಗ್ಯ ದೇವರ ಕೃಪೆ ಅಂದ್ರೆ ಆ ಒಳ್ಳೆಯ ಮಕ್ಕಳನ್ನ ಎರಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿದೆ. ಪ್ರಿಯರೇ, ಕೆಲವು ಸಾರಿ ವೈರಾಗ್ಯ ಯಾಕೆ ಬರ್ತದೆ? ಹಠಮಾರಿತನ ಮಕ್ಕಳಲ್ಲಿ ಯಾಕೆ ಬರ್ತದೆ? ಕೊಲೆಯ ಸಂಚು ಯಾಕೆ ಬರ್ತದೆ? ಕುಡುಕುತನ ಯಾಕೆ ಬರ್ತದೆ? ಯೋಚಿಸಬೇಕು. ಒಂದು ಚಿಕ್ಕದಾಗಿ ನಾನು ಹೇಳ್ತೇನೆ, ವಾಸ್ತವಿಕವಾಗಿ ನಡೀತಾ ಇರೋದ್ರ ಬಗ್ಗೆ. ಮೊದಲು ಕುಡುಕುತನದ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಹೇಳ್ತೇನೆ, ಮಿಕ್ಕಿದ್ರಲ್ಲ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ನೋಡಿ, ವಿವಾಹಕ್ಕೆ ಹೋದರೆ ವಿವಾಹಕ್ಕೆ ವೈನ್ ಕೊಡ್ತಾರೆ, ಎಲ್ರಿಗೂ ವೈನ್ ಕೊಡ್ತಾರೆ. ಈ ಗಂಡು ಹೆಣ್ಣಿಗೆ ಬೇರೆ ಸ್ಪೆಷಲ್ ವೈನ್ ಕೊಡ್ತಾರೆ, ವೈಟ್ ಕಲರ್. ಸೊ ವೈನ್, ವಿಸ್ಕಿನೋ ಬ್ರಾಂದಿನ ಏನೋ ಕುಡಿಲಿಕ್ಕೆ ಕೊಡ್ತಾರೆ, ಅದು ಲಹರಿ ಪದಾರ್ಥ. ಹೀಗೆ ಪತಿ ಪತ್ನಿಯರು ಆ ದಾಂಪತ್ಯ ಜೀವನವನ್ನ ಆಶೀರ್ವಾದದಿಂದ ಪ್ರಾರಂಭಿಸುವಾಗ ಈ ಕುಡಿತ ದೇಹದಲ್ಲಿ ಪ್ರವೇಶವಾಗ್ತದೆ, ಸೀದಾ ಕರಳಿನಲ್ಲಿ ಹೋಗ್ತದೆ, ದೇಹದಲ್ಲಿ ತುಂಬಿಕೊಳ್ತದೆ. ಸೊ ಮದುವೆ ಆದ ಮೇಲೆ ಗಂಡ ಕುಡಿತಾನೆ, ಈ ಕಡೆ ಹೆಂಡತಿನೂ ಕುಡಿಯುವಂತ ಕುಟುಂಬ, ಗಂಡ ಕುಟುಂಬನೂ ಕುಡಿತಾರೆ, ಹೆಂಡತಿ ಕುಟುಂಬನೂ ಕುಡಿಯುತ್ತೆ. ನೋಡಿ, ಪಾರ್ಟಿಗಳಿಗೆಲ್ಲ ಹೋದ್ರೆ, ಮದುವೆಗೆಲ್ಲ ಹೋದ್ರೆ ಗಂಡ ಹೆಂಡತಿ ಮಕ್ಕಳ ಕೈಲೆಲ್ಲ ಒಂದೊಂದು ಬೀರು ಬಾಟ್ಲಿ ಇರ್ತದೆ. ಕ್ಯಾಶುವಲ್, ಇದೇನಿಲ್ಲ. ಇವತ್ತು ಕುಡಿದೇ ಹೋದ್ರೆ ಆ ಕುಟುಂಬ ಸರಿ ಇಲ್ಲ. ಪಾರ್ಟಿಗೆ ಹೋಗಿ ಕುಡಿಲ್ಲ ಅಂದ್ರೆ ಇದು ಏನಿದು? ಏನಿಲ್ಲಪ್ಪ, ಮೊದಲೆಲ್ಲ ಕುಡಿಬಹುದು, ಅದು ತಪ್ಪಿಲ್ಲ. ಕುಡಿದ್ರೆ ಏನ್ ತಪ್ಪಿದೆ? ಕಾನಾವರಣ ವಿವಾಹ ಮಹೋತ್ಸವದಲ್ಲಿ ಯೇಸುಸ್ವಾಮಿ ಇರ್ಲಿಲ್ವಾ? ಯೇಸುಸ್ವಾಮಿನ ನೀರನ್ನು ರಾಕ್ಷಸ ಮಾಡಿಕೊಳ್ಳಿಲ್ವಾ? ಇದನ್ನ ತಗೊಂಡ್ಬಿಡ್ತಾರೆ. ಯೇಸುಸ್ವಾಮಿಯೇ ಕೊಟ್ಬಿಟ್ರು, ಮತ್ತೆ ಇನ್ನೇನಿದೆ? ಯೇಸುಸ್ವಾಮಿನೇ ನೀರನ್ನು ರಾಕ್ಷಸ ಮಾಡಿಕೊಡ್ಲಿಲ್ವಾ? ಫಿಲಾಸಫಿ. ಇಲ್ಲಿ ಕುಡಿಯುವಂತಹ ವ್ಯಕ್ತಿ ಮತ್ತಾಗ್ತಾನೆ. ಮದುವೆಗೆ ಮುಂಚೆ ಕುಡಿತಾ ಇದ್ದಿರಬಹುದು, ಹೆಂಡತಿ ತಾಯಿಯಾದವಳು ಕುಡಿತಾ ಇದ್ದಿರಬಹುದು, ಅಥವಾ ಕುಡಿದೇ ಇದ್ದಿರಬಹುದು. ನೋಡಿ, ಒಬ್ಬ ಕುಡುಕ ನಮ್ಮ ಮುಂದೆ ಬರಬೇಕಾದ್ರೆ ಅವನು ಮಾತಾಡುವಾಗ ವಾಸನೆ ಬರ್ತದ? ಬರ್ತದೆ. ಅವನ ಬಟ್ಟೆ ವಾಸನೆ ಬರ್ತದ? ಬರ್ತದೆ. ಅವನ ಬೆವರು ವಾಸನೆ ಬರ್ತದ? ಬರ್ತದೆ. ಅವನ ಜೊತೆಯಲ್ಲಿದ್ರೆ ವಾಸನೆ ಇರ್ತದ? ಇರ್ತದೆ. ಅವನು ಹೋಗುವಂತ ಮೂತ್ರವು ಸಹ ಅಷ್ಟು ಕೆಟ್ಟ ವಾಸನೆ ಆಗಿರ್ತದೆ. ಯಾಕೆಂದ್ರೆ ಅದು ದೇಹದ ಅವಯವಗಳೆಲ್ಲ ತುಂಬಿ ಹೋಗಿರ್ತದೆ, ನರಗಳಲ್ಲೆಲ್ಲ ಅದು ತುಂಬಿ ಹೋಗಿರ್ತದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಮದುವೆಯಾದಂತಹ ಪತಿ ತನ್ನ ಜೀವನದಲ್ಲಿ ಕುಡಿತಕ್ಕೆ ಗುಲಾಮನಾಗಿರುವಾಗ ಅವನ ದೇಹದಲ್ಲಿ ಆಲ್ಕೋಹಾಲ್ ಆಗಿ ಇರ್ತದೆ, ಆ ಜೀನ್ಗಳಲ್ಲಿ ಆಲ್ಕೋಹಾಲ್ ಇರ್ತದೆ. ಅಥವಾ ಅವನು ವ್ಯಭಿಚಾರಿಯಾಗಿದ್ರೆ ಅವನ ವ್ಯಭಿಚಾರ ತಂದ ಚಿಂತೆ ಅವನಲ್ಲಿ ಇರ್ತದೆ. ಸೊ ಯಾವುದೇ ಬಲಹೀನತೆಗಳಿದ್ರೆ ಅದು ಅವನಲ್ಲಿ ಇರ್ತದೆ. ಇದು ಮೊದಲನೇದಾಗಿ ಒಂದು ಪತಿಯಾಗಿ ತಂದೆಯಾದವನಲ್ಲಿ ಪ್ರತಿಬಿಂಬಿಸುವಂತ ಈ ಮಕ್ಕಳ ಕೊಡುಗೆಯಲ್ಲಿ ಬರುವಂತ ಮಕ್ಕಳು ಹೇಗೆ ಬಲಹೀನರಾಗ್ತಾರೆ ಎಂಬುದಾಗಿ. ಯಾವಾಗ ಈ ಕುಡಿತದ ಚಟದಲ್ಲಿ ಇರುವಂತಹ ದುಶ್ಚಟದಲ್ಲಿ ಇರುವಂತಹ ಪತಿಯಾದವನು ತನ್ನ ಪತ್ನಿಯಲ್ಲಿ ಆ ದಾಂಪತ್ಯ ಕರ್ತವ್ಯದಲ್ಲಿ, ಅಂದ್ರೆ ಆ ಸ್ಯಾಕ್ರಿಮೆಂಟ್ ಅಲ್ಲಿ, ಆ ಪವಿತ್ರವಾದ ಬಲಿಪೀಠವಾಗಿರುವಂತಹ ಕುಟುಂಬದ ಮನೆಯಲ್ಲಿ ಆ ದೈಹಿಕವಾಗಿ ಒಂದಾಗುವಾಗ ಏನಾಗ್ತದೆ? ಪತಿಯಲ್ಲಿರುವಂತಹ ಜೀನಲ್ಲಿರುವಂತಹ ಆ ದುರ್ವಾಸನೆಯ, ಆ ದುಶ್ಚಟದ, ಆ ಸ್ವಭಾವ ಲಕ್ಷಣದ ಆ ಪತಿಯ ದೇಹದಲ್ಲಿರುವಂತಹ ಜೀವ ಕಣ್ಣು ಹಾಗೆಯೇ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತದೆ. ಜೀವಕಣವಾಗಿ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತದೆ. ಅದು ತಾಯಿಯಲ್ಲಿ ಬೆಳೀತಾ ಇರ್ತದೆ. ಈ ಎರಡನೇ ಹಂತದಲ್ಲಿ ಬರಬೇಕಾದ್ರೆ ತಾಯಿಯಲ್ಲಿ ಸಮಸ್ಯೆ, ಕೋಪ. ಮದುವೆ ದಿನ, ಮದುವೆಗೆ ಮುಂಚಿತವಾಗಿ ಗಂಡನ ಮನೆಯವರು ಕೊಡದೇ ಇರೋದ್ರ ಬಗ್ಗೆ, ಕೊಡದೇ ಇರೋದ್ರ ಬಗ್ಗೆ, ಅಥವಾ ಯಾವುದೋ ವಿಷಯಗಳಲ್ಲಿ ಟೆನ್ಷನ್ನು, ಕೋಪ, ಜಗಳ, ಅಥವಾ ಮದುವೆ ದಿನನೇ ಒಂದು ಜಗಳ, ರಿಸೆಪ್ಷನ್ ಅಲ್ಲೇ ಒಂದು ಜಗಳ. ಹೆಂಡತಿಯ ಮನಸ್ಸಿನಲ್ಲಿ ಲೋಡ್ ಆಗ್ಬಿಡ್ತು. ಆ ಲೋಡಲ್ಲಿ ಇರ್ತಾಳೆ, ಹೀಗೆ ಮಾಡಿಬಿಟ್ರಲ್ಲ, ನಮ್ಮ ಅಪ್ಪನ ಮರ್ಯಾದೆ ಹೋಯ್ತು, ಹಾಗೆ ಆಯ್ತು, ಹೀಗೆ ಮಾಡಿದ್ರು. ಎರಡನೇ ಹಂತ, ತನ್ನ ಆ ಮಗುವನ್ನ ಹೊರುವಂತ ಗರ್ಭಿಣಿಯಾದಂತಹ ದಿನಗಳಲ್ಲಿ ಟೆನ್ಷನ್, ಗಂಡನಿಂದ ಟೆನ್ಷನ್, ಕೋಪ, ಟೆನ್ಷನ್ ಲೋಡ್ ಆಯ್ತು. ಹಾಗೆಯೇ ಗರ್ಭವತಿಯಾಗಿ ಅವಳು ಡೆಲಿವರಿಗೆ ಹೋಗುವಂತ ಸಂದರ್ಭದಲ್ಲಿ ಕೆಲವು ಸಾರಿ ನಾವು ನೋಡ್ತೇವೆ, ಕೋಲ್ಡ್ ಎಂಬುದಾಗಿ ಹೇಳಿ ವಿಸ್ಕಿನ ಕುಡಿಲಿಕ್ಕೆ, ಬ್ರಾಂದಿನ ವಿಸ್ಕಿನ ಕುಡಿಲಿಕ್ಕೆ ಕೊಡ್ತಾರೆ. ಇಲ್ಲಿ ಏನು ಸಂಭವಿಸುತ್ತದೆ? ಗೌಪ್ಯವಾಗಿ ಇಲ್ಲಿ ಒಂದು ಮಿಷನ್ ನಡೀತಾ ಇರ್ತದೆ.
ಇದೆಲ್ಲವೂ ಹೆಂಡತಿ ಮೂಲಕವಾಗಿ ನಡೀತಾ ಇದೆ, ಗಂಡನ ಮುಖಾಂತರವಾಗಿ ನಡೀತಾ ಇದೆ. ಮುಗ್ಧ ಮಗು, ಈ ಲೋಕವನ್ನು ಅರಿಯದೇ ಇರುವಂತಹ ಮಗು ಏನು ಸಂಭವಿಸಿತು? ಯಾಕೆ ನನ್ನ ಮಗು ಬೆಳೆಯಿತು, ಹೀಗೆ ಆಯಿತು? ಇಷ್ಟು ಕಾಲ ಹೀಗಿದ್ದ, 12 ವರ್ಷ, 15 ವರ್ಷ, 18 ವರ್ಷ, 20 ವರ್ಷದಲ್ಲಿ ಕುಡುಕನಾಗಿ ಹೋದ. ಯಾಕೆ ಇವನು ಹೀಗೆ ಆಗಿ ಹೋದ? ಯಾಕೆ ಈ ಕೋಪೇಶನ್ ಆಗಿ ಹೋದ? ಚಿಂತಿಸಬೇಕು. ಈ ವಾಸನೆಯಲ್ಲಿ ಬೆಳೆದು ಬಂದ, ಈ ವಾಸನೆಯನ್ನು ಒತ್ತುಕೊಂಡು ತಾಯಿಯ ಗರ್ಭದಲ್ಲಿ, ಹೆಂಡತಿಯ ಗರ್ಭದಲ್ಲಿ ಮಾಂಸವಾಗಿ, ಜೀವವಾಗಿ, ಮಾಂಸವಾಗಿ ಬೆಳೆದು ಬಂದಂತಹ ಮಗು ಬೆಳೆದು 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 ಬರ್ತದೆ. ಈ ತಾಯಿಯ ಮುಖಾಂತರವಾಗಿ ಈ ಟೆನ್ಷನ್, ಕೋಪ ಇದೆಲ್ಲವನ್ನ ಇಟ್ಟುಕೊಂಡು ಬರ್ತದೆ. ಕೆಲವು ಸಾರಿ ಮಗು ಗರ್ಭದಲ್ಲಿರುವಾಗ ಅಪಾಷನ್ ಮಾಡ್ಲಿಕ್ಕೆ ತಂದೆ ತಾಯಿಯ ಪ್ರೇರಣೆ. ಒಂದು ಕಡೆ ತಂದೆ ತೆಗಿ ಅಂತ ಹೇಳ್ತಾರೆ, ಒಂದು ಕಡೆ ತಾಯಿ ಬೇಡ ಅಂತ, ಇನ್ನೊಂದು ಕಡೆ ತಾಯಿ ಬೇಡ ಅಂತ ಹೇಳ್ತಾರೆ, ಒಂದು ಕಡೆ ತಂದೆ ಬೇಕು ಅಂತ ಹೇಳ್ತಾರೆ. ಕೆಲವು ಸಾರಿ ಡ್ರಗ್ಸ್ ಗಳನ್ನ ಕೊಟ್ಟು ಎಷ್ಟೋ ಸಾರಿ ಆ ಮಗುವನ್ನು ಕೊಲ್ಲಿಕ್ಕೆ ನೋಡ್ತಾರೆ. ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳ ಕೊಡುಗೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಪ್ರಿಯರೇ. ಇದು ಕೇಳಲಿಕ್ಕೆ ಪವಿತ್ರಾತ್ಮ ಪ್ರೇರಣೆ ಇದ್ರೆ ಮಾತ್ರ, ಎಲ್ಲರೂ ಸಾಧ್ಯವಿಲ್ಲ. ಇದೆಲ್ಲ ತುಂಬಾ ಅತಿ ಮುಖ್ಯವಾದದ್ದು. ನೋಡಿ, ಹೀಗೆ ಬೆಳೆದು ಬರಬೇಕಾದ್ರೆ ಏನು ಸಂಭವಿಸಿತ್ತು? ಕಾಲ ಉರುಳುತ್ತಿದ್ದಂತೆ ಏನು ಸಂಭವಿಸಿತ್ತು? ಒಂದು ಪಾರ್ಟಿಗೆ ಹೋದ ಮಗ, ಮದುವೆಗೆ ಹೋದ ಒಂದು ಮಗ, ಏನಾಯ್ತು? ಅಲ್ಲಿ ಹೋಗುವಾಗ ಒಂದು ಚಿಕ್ಕ ವೈನ್, ಮಗನ ಕೈಲಿ ಒಂದು ಮೈನ್ ಎಲ್ಲ ಇದ್ರೆ, ಏನಿಲ್ಲ ಮಗ, ಅದು ವೈನ್ ಏನಿಲ್ಲ, ಕುಡಿಬಹುದು, ದ್ರಾಕ್ಷಿ ರಸ ಕುಡಿ, ಏನ್ ತೊಂದರೆ ಇಲ್ಲ. ತಾಯಿ ಹೇಳ್ದಾದ್ರು ಸರಿ, ತಂದೆ ಹೇಳಿದ್ರು ಸರಿ, ಕೆಲವು ಸಾರಿ ಅದನ್ನು ಕುಡಿಲಿಕ್ಕೆ ಸಿದ್ಧ. ಆ ಮಗು ಕುಡಿತಾನೆ, ಯುವಕನಾದವನು ಕುಡಿತಾನೆ. ಕುಡಿದ ತಕ್ಷಣ ಸರ್ರ್ ಅಂತೇಳಿ ವಿತಿನ್ ಸೆಕೆಂಡ್ ಅಲ್ಲಿ ಅವನ ಹಾರ್ಮೋನ್ಸ್ ಕೆದಕುತ್ತದೆ. ಇವನಿಗೂ ಅದಕ್ಕೂ ಇರುವಂತಹ ಒಂದು ಸಂಬಂಧ 15-18 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಇದ್ದಂತಹ ಸಂಬಂಧ ಕ್ಷಣಾರ್ಥದಲ್ಲಿ ಮೆಮೊರಿ ಪವರಿಗೆ ಬರ್ತದೆ. ಇದು ಎಲ್ಲಿಯೋ ಇದೆ, ಈ ವಾಸನೆ ನನಗೆ ಇಷ್ಟವಾದ ವಾಸನೆ, ಇದು ನನಗೆ ರುಚಿಕರವಾದದ್ದು, ಇದು ಎಷ್ಟು ಚೆನ್ನಾಗಿದೆ, ಎಲ್ಲಿಯೋ ಇದ್ದಿದ್ದು. 15 ವರ್ಷಗಳ ಬಳಿಕ ತಕ್ಷಣ ಒಂದು ಮಗುವಿನ ಜೀವನದಲ್ಲಿ ಅದು ಪ್ರತಿಬಿಂಬಿಸುತ್ತದೆ. ಕಾರಣ ದೇಹದಲ್ಲಿ, ಆ ಜೀನ್ನಲ್ಲಿ ಅಡಗಿದ್ದಂತಹ ಆ ಕುಡುಕುತನ, ಅದರ ವಾಸನೆ, ಆ ವಾಸನೆ ಬೆಳೆದು ಬಂದ ಮಗುವನ್ನು ಆಕರ್ಷಿಸಿತು. ಕುಡುಕನಾಗಿ ಹೋದ ಯಾರು ಕಾರಣ? ಕೋಪ, 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 ವೈರಾಗ್ಯ. ಯಾಕೆ ಕಾರಣ? ಆ ಮದುವೆ ದಿನ ಗಲಾಟೆ, ಮದುವೆಗೆ ಮುಂಚೆ ಗಲಾಟೆ, ತಾಯಿ. ಮತ್ತೆ ಆ ದಿನಗಳಲ್ಲೆಲ್ಲ ಸಮಸ್ಯೆಗಳು, ಗೊಂದಲಗಳು, ಹೋರಾಟಗಳು, ಗಂಡ ಹೆಂಡತಿ ಜಗಳಗಳು, ಅದೇ ಚಿಂತೆ. ತಾಯಿ ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ ಮೊದಲು ಬೆಳೆಯುವುದು ತಲೆ, ಮೆದುಳು ಫಸ್ಟ್ ಪವರ್. 3 ತಿಂಗಳಾಗುವಾಗ ಪರಿಪಕ್ವವಾಗಿ ಹೋಗ್ತದೆ ಮಗುವಿಗೆ ಮೆದುಳಿನ ಶಕ್ತಿ. ಒಂದು ತಾಯಿ ಏನೇ ಚಿಂತಿಸಿದ್ರು, ಹತ್ರು, ಸಂತೋಷ ಪಟ್ರು, ನೋವುಗೀಡಾದ್ರು, ಕೋಪ ಬಂದ್ರು, ಏನೇ ಬಂದ್ರು, ಎಲ್ಲ ನೇರವಾಗಿ ಸರ್ದ ವಿತಿನ್ ಸೆಕೆಂಡ್ ಅಲ್ಲಿ ಆ ಮಗುವಿನ ತಲೆಯಲ್ಲಿ ಅದು ಹೋಗ್ತದೆ, ಆ ಮೆಮೊರಿಯಲ್ಲಿ ಅದು ಹೋಗ್ತದೆ. ಹೌದು ಪ್ರಿಯರೇ, ಇದೆಲ್ಲವೂ ಶೇಖರಣೆ ಆಗುವ ಕಾರಣ ಮಗು ಅದೇ ವೈರಾಗ್ಯದಲ್ಲಿ, ಅದೇ ಕೋಪದಲ್ಲಿ, ಅದೇ ಸಿಟ್ಟಿನಲ್ಲಿ, ಸಿಡುಕಿನಲ್ಲಿ ಆ ಮಗು ತನ್ನ ಬೆಳಿಲಿಕ್ಕೆ ಶುರುವಾಗ್ತದೆ. ಕೆಲವು ಸಾರಿ ತಾಯಿನ ಕಂಡ್ರೆ ಆಗೋದಿಲ್ಲ, ತಂದೆಯನ್ನ ಕಂಡ್ರೆ ಆಗೋದಿಲ್ಲ. ಯಾಕೆ? ಭ್ರೂಣದಲ್ಲಿ ಮಗು ಇರುವಾಗ ತಂದೆಯಾದವನ ಮಗುವನ್ನ ತೆಗಿ ಎಂದು, ತಾಯಿ ಬೇಡ ಎಂದು, ಅಥವಾ ತಾಯಿಯಾದವಳು ಬೇಡ ಎಂದು ತಂದೆಯಾದವನ ಮಗು ಬೇಕು ಎಂದು ಹೇಳುವಾಗ ಎಷ್ಟೋ ಸಾರಿ ಮದ್ದುಗಳನ್ನು ಕೊಟ್ಟು, ವಿಷಗಳನ್ನು ಕೊಟ್ಟು ಆ ಮಗುವನ್ನು ಕೊಲ್ಲಲೆತ್ತಿಸುವಾಗ ಮಗುವಿಗೆ ಚೆನ್ನಾಗಿ ಗೊತ್ತು, ತನ್ನ ತಂದೆಯಿಂದ ನಾನು ಸಾಯ್ಲಿಕ್ಕಿದ್ದೆ ಅಥವಾ ನನ್ನ ತಾಯಿಯಿಂದ ಸಾಯ್ಲಿಕ್ಕಿದ್ದೆ, ಆದ್ರೆ ಇವತ್ತು ಹುಟ್ಟು ಬಂದಿದ್ದೇನೆ ಎಂಬುದಾಗಿ. ಶತ್ರುತ್ವ ಅಲ್ಲಿ ಪ್ರಾರಂಭವಾಗ್ತದೆ ತಂದೆ ತಾಯಿ ವಿರುದ್ಧವಾಗಿ. ಆದ್ರೆ ಇದು ನಮಗೆ ಗೊತ್ತಾಗೋದಿಲ್ಲ. ಒಂದು ಚಿಕ್ಕ ವಿಷಯವನ್ನು ನಾನು ನೀಡಿ ಮುಗಿಸ್ತೇನೆ. ಇದಕ್ಕೆ ಸನ್ನಿವೇಶ. ಒಬ್ಬ ತಂದೆ, ಸ್ಮಶಾನದಲ್ಲಿ ಕೆಲಸ ಮಾಡುವಂತ ತಂದೆ, ಪ್ರತಿದಿನ 2, 3, 4 ಜನ ಶವವನ್ನು ಹೊತ್ತುಕೊಂಡು ಆ ಸ್ಮಶಾನಕ್ಕೆ ಬರ್ತಾ ಇದ್ರು. ಹೌದಲ್ಲ? ಹಿಂದೂ ಸಂಸ್ಕಾರ. ಹೀಗೆ ಹೊತ್ತುಕೊಂಡು ಬರಬೇಕಾದ್ರೆ ತುಂಬು ಗರ್ಭಿಣಿಯಾದವಳು, ಹೆಂಡತಿಯಾದವಳು, ಈ ಪ್ರತಿದಿನ ಇವಳ ಕಣ್ಣಿಗೆ, ಇವಳ ಕಿವಿಯಲ್ಲಿ ಬರೀ ಅಳುವುದೇ ಶಬ್ದ, ಅಳುವುದೇ ಶಬ್ದ, ಅಳುವುದೇ ಕೇಳ್ತಾ ಇತ್ತು. ಹಣ ಎಲ್ಲ ಸಿಗ್ತಾ ಇತ್ತು, ಸಂತೋಷವಾಗಿರ್ತಾ ಇದ್ರು, ಗಂಡ ಹೆಂಡತಿ ತುಂಬಾ ಸಂತೋಷವಾಗಿದ್ರು. ಆದ್ರೆ ಯಾವಾಗಲೂ ಅಳುವಿನ ಶಬ್ದ, ಕೂಗಾಟದ ಶಬ್ದ, ಕಿರ್ಚಾಟದ ಶಬ್ದ.
ತುಂಬು ಗರ್ಭಿಣಿ, 9 ತಿಂಗಳು ಗರ್ಭಿಣಿ, ಅವಳು ಪ್ರಸವಕ್ಕೆ ಸಿದ್ಧಳಾದ್ಲು. ಪ್ರಸವದ ಸಮಯ, ಆ ಸಮಯದಲ್ಲಿಯೂ ಸಹ ಶವವನ್ನು ಹೊತ್ತುಕೊಂಡು ಬರ್ತಾರೆ. ಈ ಮಗು ಹುಟ್ಟಿದ ತಕ್ಷಣ ಆ ಮಗುವಿನ ಕಿವಿಯಲ್ಲಿ ಬೀಳುವುದು ಕೂಗಾಟದ, ಕಿರ್ಚಾಟದ, ಕಣ್ಣೀರಿನ ಶಬ್ದ. ಮುದ್ದಿನ ಶಬ್ದ ಇಲ್ಲ, ಸತ್ತೋದವರ ಆ ಕೂಗು, ಅಳುವಂತ ಶಬ್ದ. ಈ ಶಬ್ದವನ್ನು ಕೇಳಿ ಮಗು ಬೆಳೀಲಿಕ್ಕೆ ಶುರುವಾಯಿತು. ಪ್ರತಿದಿನ ಈ ಮಗುವಿನ ಕಿವಿಲಿ ಇದೇ ಶಬ್ದ. ಈ ಮಗುವಿಗೆ ಇನ್ನೊಬ್ಬರು ಅಳೋದನ್ನ ಕೇಳುವಾಗ ಸಂತೋಷ ಆಗ್ತಾ ಇತ್ತು, ಈ ಅಳುವನ್ನ ನೋಡ್ಬೇಕಾದ್ರೆ ಸಂತೋಷ ಆಗ್ತಾ ಇತ್ತು. ಹೀಗೆ ಮಗು ಬೆಳೆದು ಬೆಳೆದು ಬಂತು. ಮಗು 4 ವರ್ಷ, 5 ವರ್ಷ ಮಗು ಬೆಳೆದು ಬೆಳೆದು ಬಂತು. 6 ವರ್ಷ ಮಗು ಬೆಳೆದು ಬಂತು. ಯಾರಾದ್ರೂ ಸತ್ತೋರು ಬರ್ತಾ ಇದ್ದಾರೆ ಅಂತ ಕಾಯ್ತಾ ಕುತ್ಕೊಳ್ತಾ ಇತ್ತು. ಬೆಳಿಗ್ಗೆ ತಾಯಿ ಎಬ್ಬಿಸಿದ್ರೆ ಹೇಳ್ತಾ ಇರ್ಲಿಲ್ಲ, ಆದ್ರೆ ಯಾರಾದ್ರೂ ಸತ್ತಿರನ್ನು ಹೊತ್ಕೊಂಡು ಬರೋ ಶಬ್ದ ಕೇಳಿದ್ರೆ ರಬಕ್ನೆ ಎದ್ದು ಬಿಡ್ತಾ ಇದ್ರು. ಅಲ್ಲಿ ಓಡಿ ಹೋಗ್ತಾ ಇದ್ದ ಮಗು. ಹೋಗಿ ಆ ತಾಯಿ ಅಲ್ಲಿ ಬಂದಂತ ಗಂಡ ಸತ್ತವರು, ಹೆಂಡತಿ ಸತ್ತವರು, ಮಕ್ಕಳು ಸತ್ತವರು, ಎತ್ತವರು ಸತ್ತವರು ಅಳಬೇಕಾದ್ರೆ ಅವ್ರನ್ನ ನೋಡಿ ನಗಾಡಿ ಸಂತೋಷ ಪಡ್ತಾ ಇದ್ದ. ಅವ್ರ ಅಳೋದನ್ನ ನೋಡಿ ಸಂತೋಷ ಪಡ್ತಾ ಇದ್ದ ಅವನು. ಅಲ್ಲಿ ಅವನಿಗೆ ತುಂಬಾ ಸಂತೋಷವಾಗ್ತಾ ಇತ್ತು. ಹೀಗೆ ದಿನ ಕಳೆಯುವಾಗ ಪ್ರಿಯರೇ, ಅವನು ಪ್ರಾಪ್ತ ವಯಸ್ಸಿಗೆ ಬರ್ತಾ ಬರ್ತಾ ಇರಬೇಕಾದ್ರೆ 1 ತಿಂಗಳು ಕಾಲ ಯಾವ ಶವವು ಆ ಊರಿಗೆ ಬರಲಿಲ್ಲ, ಸ್ಮಶಾನಕ್ಕೆ ಬರಲಿಲ್ಲ ಸುಮಾರು ದಿನಗಳ ಕಾಲ. ಅದರಿಂದ ಇವನು 1 ವಾರ ಊಟವನ್ನು ಬಿಟ್ಟು ಬಿಟ್ಟ. ಊಟ ಮಾಡಲಿಲ್ಲ. ತಾಯಿ ಹೊಡಿತಾಳೆ, ಯಾಕೆ ಊಟ ಮಾಡ್ತಾ ಇಲ್ಲ, ಊಟ ಮಾಡುತ್ತ ಹೊಡಿತಾಳೆ. ತಂದೆ ಹೇಳ್ತಾನೆ, ಯಾಕೋ ಮಗನ ಊಟ ಮಾಡೋದಿಲ್ಲ, ಬಾರು ಊಟ ಮಾಡುವ. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಯಾಕಪ್ಪ ಇಷ್ಟ ದಿನ ಆಗೋಯ್ತಲ್ಲ, ಯಾರು ಬರ್ಲಿಲ್ಲಪ್ಪ, ಯಾರು ಸ್ಮಶಾನಿಗೆ ಬರ್ಲಿಲ್ಲ, ಸತ್ತೋದ್ರಿಂದ ಯಾರು ತರ್ಲಿಲ್ವಲ್ಲಪ್ಪ ಅಂದಾಗ ತಂದೆಗೆ ಶಾಕ್ ಆಗಿದೆ. ಯಾಕೆ ಮಗನಿಗೆ ಕೇಳ್ತಾ ಇದೆಯಾ? ಇಲ್ಲಪ್ಪ ಪ್ರತಿದಿನ ಬರ್ತಾ ಇದ್ರು, ಪ್ರತಿದಿನ ಕೇಳ್ದೆ, ಈಗ ಯಾರು ಬರ್ತಾನೆ ಇಲ್ಲಪ್ಪ, 1 ವಾರ ಆಗೋಯ್ತು, ಯಾರು ನನಗೆ ಆಗ್ತಾನೆ ಇಲ್ಲಪ್ಪ, ಅದರಿಂದ ಯಾರು ಬರ್ತಾ ಇಲ್ಲ, ಅದಕ್ಕೆ ನನಗೆ ಟೆನ್ಷನ್. ಸರಿ, ತಂದೆ ಸಮಾಧಾನ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಹೀಗೆ ಬಾ, ಹೋಟೆಲ್ಗೆ ನಾವು ಹೋಟೆಲಲ್ಲಿ ಊಟ ಮಾಡುವ ಅಂತೇಳಿ ತಂದೆ ಕರ್ಕೊಂಡು ಹೋಗ್ತಾನೆ. ಈಗ ರಸ್ತೆಯಲ್ಲಿ ನಡೆದು ಹೋಗ್ತಾ ಇರ್ಬೇಕಾದ್ರೆ ಕತ್ತಲೆ ಇದ್ದಕ್ಕಿದ್ದಾಗೆ ಆ ಮನೆಯ ಊರಿನ ಯಜಮಾನ ಕೆಳಗೆ ಬಿದ್ದೋಗಿರ್ತಾನೆ. ಆಗ ತಂದೆ ನೋಡಿ ಹೇಳ್ತಾನೆ, ಎಲ್ಲರೂ ಕರೀತಾನೆ, ಕರಿ, ಅಯ್ಯೋ ಬನ್ನಿ ಬನ್ನಿ ಬನ್ನಿ, ಯಜಮಾನ ಬಿದ್ದೋಗಿದ್ದಾರೆ ಅಂತ. ಯಾರು ಕಾಣಿಲ್ಲ. ಕೊನೆಗೆ ಓಡ್ತಾನೆ, ತಂದೆ ಆದ್ರೂ ಓಡ್ತಾನೆ. ಪ್ರಿಯರು, ಓಡುವಾಗ ಏನು ಸಂಭವಿಸ್ತದೆ ಗೊತ್ತುಂಟ? ಈ ಯುವಕ ಕಣ್ಣೀರನ್ನ, ಅಳುವನ್ನ ಕೇಳಿದಿರುವಂತಹ ಯುವಕ ಪಕ್ಕದಲ್ಲಿರುವಂತಹ ಮೊಳೆಯನ್ನ, ಮರವನ್ನ ತೆಗೆದು ಆ ಮರದಿಂದ ಆ ಊರಿನ ಯಜಮಾನನ ಹೊಡೆದುಕೊಳ್ತಾನೆ. ಆಗ ತದನಂತರ ಎಲ್ಲ ಜನರು ಓಡಿ ಬರ್ತಾರೆ. ಓಡಿ ಬರುವಾಗ ಸತ್ತು ಹೋಗಿರೋದನ್ನ ಕಂಡಾಗ ಎಲ್ಲರೂ ಅಳ್ತಾರೆ, ಕೂಗ್ತಾರೆ, ಕಿರಿಸ್ತಾರೆ. ಇವನಿಗೆ ಸಂತೋಷವೂ ಸಂತೋಷ, ಆನವೋ ಆನಂದ. ಹೀಗೆ ದಿನ ಹೋಗ್ತಾ ಹೋಗ್ತಾ ಅವನು ಏನು ಮಾಡ್ತಾನೆ ಅನ್ನೋದಾದ್ರೆ, ಆ ಅಳುವನ್ನ ನೋಡ್ಲಿಕ್ಕೆ, ಕೇಳಲಿಕ್ಕಾಗಿ, ಆ ಅಳುವಿನಲ್ಲಿ ಸಂತೋಷವನ್ನ ಕಾಣ್ಲಿಕ್ಕಾಗಿ ಊರಿನಲ್ಲಿ ಒಬ್ಬೊಬ್ಬರನ್ನ ನೀರಿಗೆ ಬಂದವರನ್ನ ನೀರಿನಲ್ಲಿ ಮುಳುಗಿಸಿ, ಹೀಗೆ ಮಲಗಿರೋರ ಮೇಲೆ ಕಲ್ಲುಗಳನ್ನ ಎತ್ತಾಕಿ, ಹೀಗೆ ಒಬ್ಬೊಬ್ಬರನ್ನ ಕೊಲೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಕೊಲೆಗಾರನಾಗಿ ಹೋಗ್ತಾನೆ. ಅವನು ಬೆಳೆದು ಬರುವಾಗಲೂ ಪ್ರಿಯರೇ, ಅವನು ಆ ಒಂದು ಸಾವಿಗಾಗಿ ಮಾತ್ರ ಮತ್ತೊಬ್ಬರು ಅಳುವುದನ್ನ ನೋಡಬೇಕು, ಸಾಯುವುದನ್ನ ನೋಡಬೇಕು, ಸತ್ತಾಗ ಅಳುವುದನ್ನ ನೋಡಬೇಕು. ಇದು ಅವನ ಮನಸ್ಸಿನಲ್ಲಿ ತುಂಬಿ ಹೋಯಿತು. ಅರ್ಥ ಆಯ್ತಲ್ಲ? ನಾನು ನಿಮಗೆ ಹೇಳಿದ ಅರ್ಥ ಆಯ್ತಲ್ಲ? ನನಗೆ ಗೊತ್ತಿಲ್ಲ. ಹೇಗೆ ಬರ್ತದೆ ಒಂದು ಮಕ್ಕಳು, ಹೇಗೆ ಬದಲಾವಣೆ ಆಗ್ತಾರೆ, ಇದು ಅರ್ಧದಲ್ಲೆಲ್ಲ ಕೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಅದನ್ನ ಪ್ರಿಯರೇ, ಇವತ್ತು ನಾವು ಈ ವಾಕ್ಯವನ್ನು ಇಷ್ಟು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಿದರೆ, ಮತ್ತೆ ನಾವು ಇದನ್ನು ನಾಳೆ ಧ್ಯಾನಿಸೋಣ. ನಾಳೆ ನಾವು ಈ ವಿವಾಹ ಸಂಸ್ಕಾರದ ಭಾಗ 8 ಮಕ್ಕಳನ್ನು ಕುರಿತು ನಾವು ನಾಳೆ ಧ್ಯಾನಿಸೋಣ. ದಯವಿಟ್ಟು ಪ್ರತಿಯೊಬ್ಬರಿಗೂ ಕರೆ ಕೊಡಿ, ಪ್ರತಿಯೊಬ್ಬರನ್ನು ಆಹ್ವಾನಿಸಿ. ಪ್ರಿಯರೇ, ಈ ವಿವಾಹ ಸಂಸ್ಕಾರದ ಮೌಲ್ಯ, ಈ ವಿವಾಹ ಸಂಸ್ಕಾರ ಅಂದ್ರೆ ಏನು, ಈ ಕುಟುಂಬ ಜೀವನದ ಮೌಲ್ಯ ಏನಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಮದುವೆ ಮಾಡ್ಕೊಂಡೆ, ಜೀವಿಸ್ದೆ, ನಾನ್ ಬಿಟ್ಬಿಟ್ಟೆ, ನನಗೆ ಬೇಡ, ಇದೆಲ್ಲ ಜೀವನ. ಸೊ ಅದರಿಂದ ನಾವು ಈ ದಿನದಲ್ಲಿ ನಾಳೆ ಮಕ್ಕಳನ್ನು ಕುರಿತು, ಮಕ್ಕಳ ಜೀವನವನ್ನು ಕುರಿತು ನಾವು ಧ್ಯಾನಿಸುವ. ದಯವಿಟ್ಟು ಪ್ರಾರ್ಥಿಸಿ, ಮತ್ತೊಬ್ಬರಲ್ಲಿ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ದಯವಿಟ್ಟು ಇದನ್ನ ಸಂದೇಶಗಳನ್ನ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮುಂದೆ ಪ್ರಶ್ನೆಗಳಿಲ್ಲ ಅಂತೇಳಿ ಬೇಸರ ಮಾಡಬೇಡಿ. ದಿನಗಳಲ್ಲಿ ಖಂಡಿತವಾಗಿ ಪ್ರಶ್ನೆ ಇರ್ತದೆ. ಸಂತೋಷವಾಗಿರಿ. ಅದನ್ನು ಯೋಚನೆ ಮಾಡಿ ಕೂತ್ಕೊಂಡು ನಿಮ್ಮ ಜೀವನವನ್ನ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ ಕುರಿತು ದೇವರು ಹೇಳಿದಂಥ ವಿವಾಹ ಸಂಸ್ಕಾರದ ಪರಿಣಾಮಗಳು ಏನು ಎಂಬುದನ್ನ, ಅಂದರೆ ದಂಪತಿಗಳು ನಿರಂತರ ವಿಶಿಷ್ಟ ಬಂಧನದಲ್ಲಿ ಏರ್ಪಡಿಸುತ್ತದೆ ಈ ಪರಿಣಾಮ. 2ನೇದು, ದೀಕ್ಷಾ ಸ್ನಾನ ಪಡೆದಂತಹ ಪ್ರತಿಯೊಬ್ಬರು ಸಂತುಷ್ಟರಾಗಿರಬೇಕು, ಯಾಕಂದ್ರೆ ಅವರಿಬ್ಬರು ವಿವಾಹದಿಂದ ವಿಭಜಿಸಲಾಗಬಾರದು ಎಂಬುದಾಗಿ. 3ನೇದು, ದೇವರೇ ದಂಪತಿಗಳ ಸಮ್ಮತಿಯನ್ನ ಮನಸ್ಸಿನಲ್ಲಿ ಮುದ್ರಿಸ್ತಾರೆ. ಒಂದು ಹುಡುಗನ ಬಗ್ಗೆ, ಒಂದು ಹುಡುಗಿಯ ಬಗ್ಗೆ ಮುದ್ರಿಸುವಂಥದ್ದು ದೇವರಾಗಿರ್ತಾರೆ ಎಂಬುದನ್ನು ಕಂಡುಕೊಳ್ಳಬೇಕು. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ.
ಮೇ ಗಾಡ್ ಬ್ಲೆಸ್ ಯು. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್.